वासिष्ठवंशजो लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति भवति यदनुभावात् येन मुकोऽपि वाग्मी जडमनिरपि जन्तुर्जायते प्राज्ञमूलिः सकलवचनचेतो देवता भारती सा मम वचसि विधत्तां सन्निधिं मानसेतः आपादमूलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीराघवेन्द्रो हरिपादकञ्च निषेवनाल्लब्धसमस्तसम्पत् देवस्वभावो दिविजद्रुमोऽयमिष्टप्रदो मे सततं स भूयात् श्रीगुरुभ्यो नमः हरिः ओम् ನಾನಾನ ಸೂಕ್ತದಲ್ಲಿ ಪ್ರಾರಂಭದ ಅಂದರೆ ಎರಡನೇ ಸೂಕ್ತದಲ್ಲಿ ಬರುವ 3 ಮಂತ್ರಗಳನ್ನು ನಾವು ಗಮನಿಸಿದ್ದೇವೆ. ಮೂರನೇ ಮಂತ್ರ ಹೇಳಿತು ಯತ್ರಾನುಕಾಮಂ ಚರಣಂ ತ್ರಿನಾಕೆ ತ್ರಿದಿವೇ ದಿವಃ ಲೋಕಾ ಯತ್ರ ಜ್ಯೋತಿಷ್ಮಂತಃ ತತ್ರ ಮಾಂ ಅಮೃತಂ ಕೃಧಿ ಇಂದ್ರಾಯೇಂದೋ ಪರಿಶ್ರವ. ಎಲ್ಲಿ ಸ್ವಚ್ಛಂದವಾದ ನಡೆ ಇರ್ತದೋ, ಎಲ್ಲಿ ಲೋಕವೆಲ್ಲವೂ ಕೂಡ ಬೆಳಗ್ತಾ ಇರ್ತದೋ ಅಂಥಲ್ಲಿ ಅಮೃತನನ್ನಾಗಿಸಿ ನನ್ನನ್ನು ಇಡು, ಅಲ್ಲಿ ಭಗವಂತನ ಹತ್ತಿರ ನನ್ನನ್ನು ಕರ್ಕೊಂಡು ಹೋಗು ಅಂತ ಹೇಳುವ ಪ್ರಾರ್ಥನೆಯ ಮಂತ್ರ. ಯತ್ರ ಅನುಕಾಮಂ ಚರಣಂ, ನಡೆಯು ಸ್ವಚ್ಛಂದವಾಗುವುದು ಮೋಕ್ಷದಲ್ಲಿ ಅನ್ನುವ ವಿಷಯವನ್ನು ನಾವು ನಿನ್ನೆಯ ದಿವಸ ಗಮನಿಸಿದ್ದೇವೆ. ತ್ರಿನಾಕೆ ತ್ರಿದಿವೇ ದಿವಹ ಲೋಕಾಹ ಅನ್ನುವ ಶಬ್ದ ಇದೆ. ತ್ರಿನಾಕ ಅಂದರೆ ನಾಕ ಶಬ್ದಕ್ಕೆ ಪರಮ ಸುಖ ಅಂತ ಅರ್ಥ. ತ್ರಿ ಅಂದರೆ 3 ಬಗೆಯದ್ದಾದ ಪರಮ ಸುಖ ಎಲ್ಲಿದೆಯೋ ಅದನ್ನು ತ್ರಿನಾಕ ಅಂತ ಕರೀತಾರೆ. ಇದು ಮೋಕ್ಷಕ್ಕೆ ಸಂಬಂಧಪಟ್ಟ ಹೆಸರು. ಸಾಮಾನ್ಯವಾಗಿ ಸ್ವರ್ಗವನ್ನು ನಾಕ ಅಂತ ಕರೀತಾರೆ. ಸ್ವರ್ಗ, ನಾಕ, ತ್ರಿದಿವ, ತ್ರಿದಶಾಲಯ ಇವೆಲ್ಲವೂ ಸ್ವರ್ಗಕ್ಕಿರುವ ಪರ್ಯಾಯಗಳು. ನಾಕ ಅಂದರೆ ಅಲ್ಲಿ 2 ನನಿ ಇದೆ. ಕ ಅನ್ನುವ ಶಬ್ದಕ್ಕೆ ಒಂದು ನನಿ ಹಾಕಿದ್ರೆ ಅಕ ಅಂತ ಆಗ್ತದೆ, ಮತ್ತೊಂದು ನನಿ ಹಾಕಿದ್ರೆ ನಾ ಅಕ ಅಂತ ಆಗ್ತದೆ. ಕಮ್ ಅನ್ನೋದು ಸುಖವಾಕ್ಯದಿಂದ ಸಾಮಾನ್ಯ ಎಲ್ರಿಗೂ ಗೊತ್ತಿರ್ತದೆ. ಕಮ್ ಅಂದ್ರೆ ಸುಖಂ ಅಂತ ಪ್ರಸಿದ್ಧವಾದ ಅರ್ಥ. ಕಮ್ ಅಂದ್ರೆ ಸುಖ, ಅಕಂ ಅಂದ್ರೆ ದುಃಖ ಅಂತ ಅರ್ಥ ಆಗ್ತದೆ, ಸುಖವಲ್ಲದ್ದು ಅಂತ. ನಾ ಅಕಂ ಅಂದ್ರೆ ಸುಖವೇ ಅಂತ. ಗೌರನು ಪ್ರಕೃತಮರ್ಥಂ ಸಾತಿಶಯಂ ಗಮಯತಃ ಅಂತ ಸಂಸ್ಕೃತದಲ್ಲಿ ನ್ಯಾಯ. ಸಂಸ್ಕೃತದಲ್ಲಿಂದಲ್ಲ ಎಲ್ಲಾ ಭಾಷೆಯಲ್ಲೂ ಅದು ನ್ಯಾಯ. 2 ನಿಷೇಧವನ್ನು ಹಾಕಿದ್ರೆ ಯಾವುದಕ್ಕೆ ಒಂದು ನಿಷೇಧ ಹಾಕಿದ್ದೀರೋ ಆ ಅರ್ಥದ ಅತಿಶಯವನ್ನು ಅದು ದ್ಯೋತನೆ ಮಾಡಿದೆ. ಅದು ಟೂ ನೆಗೆಟಿವ್ಸ್ ಮೇ ಪರ್ಫೆಕ್ಟ್ ಪಾಸಿಟಿವ್ ಅಂತ ಹೇಳ್ಬೇಕು. ಬರೀ ಪಾಸಿಟಿವ್ ಅದು ಸಾತಿಶಯಂ ಗಮನ. ಇಲ್ಲೇ ಹೊರಗೆ 2 ನೆಗೆಟಿವ್ ಹಾಕೋದು ಯಾಕೆ? ಅದರಿಂದ 2 ನಿಷೇಧ ಹಾಕಿದ್ರೆ ಇದು ಏನು, ನಾನು ಸತ್ಯ ಹೇಳುವುದು ಅಂತಿಲ್ಲ ಅಂತ ಹೇಳಿದ್ರೆ ಸತ್ಯ ಹೇಳುವುದೇ ಇಲ್ಲ ಅಂತ ಅರ್ಥ. ಅದು ಸತ್ಯಂ ವದ ಅಂತ ಸುದ್ದಿ ಹೇಳ್ತದೆ. ಆಮೇಲೆ ಸತ್ಯಾನ್ನ ಪ್ರವದಿತವ್ಯಂ ಇನ್ನೊಂದ್ಸಲ ಹೇಳ್ತದೆ. ಮೊದಲು ಸತ್ಯವನ್ನು ಹೇಳ್ರಿ ಅಂತ ಹೇಳಿದ್ರು, 2ನೇ ಬಾರಿ ಹೇಳಿದ್ರು ಸತ್ಯ ಹೇಳದೇ ಇರಬೇಡಿ ಅಂತ ಹೇಳಿ. ಈ ಸತ್ಯವನ್ನು ಹೇಳಿ ಅಂತ ಹೇಳಿ ಸತ್ಯವನ್ನು ಹೇಳದೇ ಇರಬೇಡಿ ಅಂತ ಹೇಳಿ ಅದೇ ವಿಷಯವನ್ನು 2ನೇ ಬಾರಿ ಯಾಕೆ ಹೇಳಿದ್ರಿ ಅಂದ್ರೆ ಸತ್ಯವನ್ನು ಹೇಳ್ರಿ ಅಂದ್ರೆ ಅರ್ಥ ಎಷ್ಟು? ಸತ್ಯ ಹೇಳುವುದು ಒಳ್ಳೆಯದು ಅಂತ ಅರ್ಥ. ಸತ್ಯವನ್ನು ಹೇಳದೇ ಇರಬೇಡಿ ಅಂದ್ರೆ ಅರ್ಥ ಏನು? ಸತ್ಯ ಹೇಳಲಿಲ್ಲ ಅಂದ್ರೆ ನರಕಕ್ಕೆ ಹೋಗ್ತಿ ಅಂತ. ಅಲ್ಲಿ ಒಂದು ಸ್ವಲ್ಪ ಬೆದರಿಕೆ, ಅದು ಅತಿಶಯ ದ್ಯೋತನೆ ಅಂದ್ರೆ ಅರ್ಥ. ಆ ದೃಷ್ಟಿಯಿಂದ ಕಮ್ ಅಂದ್ರೆ ಸುಖಂ, ಅಕಂ ಅಂದ್ರೆ ದುಃಖಂ, ನಾಕಂ ಅಂದ್ರೆ ದುಃಖಂ ಸುತರಾಮಪಿ ನಾಸ್ತಿ, ಪರಮ ಸುಖ, ದುಃಖವು ಇಲ್ಲವೇ ಇಲ್ಲ ಅನ್ನೋ ಅರ್ಥದಲ್ಲಿ ನಾಕ ಅನ್ನೋ ಶಬ್ದ ಇದೆ. ಆದ್ರಿಂದ ಪರಮ ಸುಖವುಳ್ಳಂತಹ ಪ್ರದೇಶ ಅನ್ನೋದು ನಾಕ ಶಬ್ದದಿಂದ ಗೊತ್ತಾಗ್ತದೆ. ಪರಮ ಸುಖ ಅನ್ನೋದು 3 ಥರ. 3 ಥರ ಅಂದ್ರೆ ಅದಕ್ಕೆ ಸಾಹಿತ್ಯ, ಸಾಹಿತ್ಯ, ಸಾಲೋಕ್ಯ ಅಂತ 3 ಶಬ್ದದಿಂದ ಕರೀತಾರೆ. ಸಾಲೋಕ್ಯ ಅಂದ್ರೆ ಭಗವಂತನ ಲೋಕವನ್ನು ಸೇರುವುದು, ಇಷ್ಟೇ. ಅದೊಂದು ಪರಮ ಸುಖವೇ. ಭಗವಂತನ ಲೋಕಕ್ಕೆ ಸೇರುವುದು, ಸಮಾನ ಲೋಕ ಉಂಟಾಗುವುದು ಅನ್ನುವುದು ಒಂದು ಸುಖ.
ಆ ಸಾಲೋಕ್ಯಕ್ಕಿಂತ ಇನ್ನೂ ಹತ್ರ ಹೋಗುವುದು ಅದು ಸಾಹಿತ್ಯ. ಅದಕ್ಕಿಂತ ಭಗವಂತನ ಹತ್ತಿರ ಹೋದ್ರೆ ಅದನ್ನು ಸಾಹಿತ್ಯ ಅಂತ ಕರೀತೇವೆ. ಹಾಗಾದ್ರೆ ಭಗವಂತನ ಹತ್ರ 3 ಥರ ಹೋಗುವುದು. ಒಂದು, ಭಗವಂತ ಇರುವ ಲೋಕಕ್ಕೆ ವೈಕುಂಠ ಅಂತ ಹೆಸರಿಟ್ರೆ ಆ ವೈಕುಂಠಕ್ಕೆ ಹೋಗಿ ಸೇರುವುದು ಅಷ್ಟೇ. ವೈಕುಂಠ ಸಮಾರಾಧನೆ ಮಾಡಿದ್ರೆ ಅಲ್ಲಿ ಹೋಗಿ ಸೇರ್ತಾನೆ, ಅಂದ್ರೆ ವೈಕುಂಠಕ್ಕೆ ಹೋಗ್ತಾನೆ. ಸಮಾರಾಧನೆ ಮಾಡಿದ್ರೆ ಹೋಗ್ಬೇಕು ಅಂದ್ರೆ ವೈಕುಂಠಕ್ಕೆ ಹೋಗಿ ಸೇರು. ಇಷ್ಟಕ್ಕೆ ಸಾಲೋಕ್ಯ ಅಂತ ಅಷ್ಟೇ. ಸಾಲೋಕ್ಯ ಆದ್ಮೇಲೆ ಸ್ವಲ್ಪ ಹತ್ರ ಹೋಗಿ ಆ ವೈಕುಂಠದಲ್ಲಿ ದೇವರದ್ದು ಅಂತ ಒಂದು ಮಂಟಪ, ಒಂದು ಭವನ ಎಲ್ಲ ಇದೆ. ಆ ಭವನಕ್ಕೆ ಹೋಗಿ ಸೇರಿದ ಅಂತಾದ್ರೆ, ಅದರಲ್ಲಿ ಭವನಕ್ಕೆ ಹೋಗಿ ಭವನದ ಮುಂದೆ ವರಾಂಡದಲ್ಲಿ ಹೋಗಿ ತೂತ ಅಂತಾದ್ರೆ ಅದಕ್ಕೆ ಸಾಮೀಪ್ಯ ಅಂತ ಇದೆ. ಅವರ ಲೋಕಕ್ಕೆ ಬೆಂಗಳೂರಿಗೆ ಹೋಗುವುದು ಒಂದು, ಬೆಂಗಳೂರಿಗೆ ಹೋದ ಮೇಲೆ ಎನ್ನಾರ್ ಕಾಲೋನಿಗೆ ಬರುವುದು, ಅದು ಒಂದು ಸಾಲೋಕ್ಯ. ಬೆಂಗಳೂರಿಗೆ ಬಂದದ್ದು ಮಾತ್ರ. ಎನ್ನಾರ್ ಕಾಲೋನಿ ತನಕ BTS ಅಲ್ಲಿ ಬಂದ್ರೆ ಆವಾಗ ಸಾಮೀಪ್ಯ. ಸಾಮೀಪ್ಯ ಆಗಿ ಇಲ್ಲಿ ರಾಯರ ಹತ್ರ ಒಂದು ನಮಸ್ಕಾರ ಮಾಡಿದ್ರೆ ಸಾಹಿತ್ಯ. ಗರ್ಭಗುಡಿಗೆ ಬರ್ತದೆ ಸಾಹಿತ್ಯ. ಅಷ್ಟು ಹತ್ರ ಭಗವಂತನ ಹತ್ರ ಬರುತ್ತೆ. ಹಾಗೆ ಭಗವಂತನ ಸಾಲೋಕ್ಯ ಅಂದರೆ ವೈಕುಂಠಕ್ಕೆ ಬರುವುದು, ಸಾಮೀಪ್ಯ ಅಂತ ಹೇಳಿದ್ರೆ ಭಗವಂತನ ಭವನಕ್ಕೆ ಬರುವುದು, ಸಾಹಿತ್ಯ ಅಂದರೆ ಭಗವಂತನ ಶರೀರದಲ್ಲಿ ಕೂತುಕೊಳ್ಳುವುದು, ಭಗವಂತನ ಕೈಯಲ್ಲಿ ಕೂತುಕೊಂಡು ಅನುಭವಿಸುವುದು, ಭಗವಂತನ ಕಣ್ಣಿನಲ್ಲಿ ಕೂತುಕೊಂಡು ಅನುಭವಿಸುವುದು. ಇದು ಸಾಹಿತ್ಯ. ಭಗವಂತನ ಶರೀರದಲ್ಲೇ ಪ್ರವೇಶ ಮಾಡುವಂತಹ ಒಂದು ವಿಶೇಷವಾದ ಮೋಕ್ಷವನ್ನು ಭಗವಂತ ಕೊಡ್ತಾನೆ. ಇದು 3 ಕೂಡ ಸುಖವೇ. ಇದರಲ್ಲಿ ಅದು ಜಾಸ್ತಿ ಇದು ಕಡಿಮೆ ಇಲ್ಲ. ಯಾಕಂದ್ರೆ ಸಾಹಿತ್ಯ ಹೊಂದಿರಲ್ಲ. ಕೆಲವು ಸಲ ಸಾಲೋಕ್ಯದಿಂದಲೇ ಸ್ವಲ್ಪ ಸಾಲೋಕ್ಯದಲ್ಲಿರ್ತೇನೆ ಅಂತ ಅಲ್ಲಿ ಬರ್ತಾನೆ, ಕೆಲವು ಸಲ ಸಾಹಿತ್ಯದಲ್ಲಿರ್ತಾನೆ, ಕೆಲವು ಸಲ ಸಾಹಿತ್ಯಕ್ಕೆ ಹೋಗ್ತಾನೆ. ಈ ಸಾಹಿತ್ಯ, ಸಾಲೋಕ್ಯ, ಸಾಹಿತ್ಯ ಅಂತ ಹೇಳಿದ್ರೆ ಇದು ಎಲ್ಲರಿಗೂ ಅಂದ್ರೆ ಮೋಕ್ಷಕ್ಕೆ ಹೋಗುವ ಅರ್ಹತಾ ವಿಶೇಷವುಳ್ಳವರಿಗೆ ಮಾತ್ರ ಸಾಹಿತ್ಯ ಸಿಗ್ತದೆ. ಆದ್ರೆ ಸಾಹಿತ್ಯವುಳ್ಳವರಿಗೆ ಸಾಲೋಕ್ಯಗಳು ಇದ್ದೇ ಇದ್ದಾರೆ. ಅಲ್ಲಿ ಸಾಲೋಕ್ಯ, ಸಾಹಿತ್ಯ, ಸಾಹಿತ್ಯ ಅಂತಕ್ಕಂತಹ 3 ಥರದ ನಾಟ ಅಂದ್ರೆ ಪರಮ ಸುಖ ಎಲ್ಲಿದೆಯೋ ಅದು ತ್ರಿನಾಟ ಅಂದ್ರೆ ಅದಕ್ಕೆ ಮೋಕ್ಷ ಅಂತ ಹೆಸರು. ಇನ್ನೊಂದು ಸಾರಷ್ಟಿ ಅಂತ ಮತ್ತೊಂದುಂಟು, ಅದನ್ನು ಸಹಭೋಗ ಅಂತ ಕರೀತಾರೆ. ಆ ಸಹಭೋಗ ನಮಗೆಲ್ಲ ಸಿಗುವುದಿಲ್ಲ, ಅದರಿಂದ ಅದನ್ನು ಬಿಟ್ಟಿದ್ದಾರೆ ತ್ರಿನಾಟ ಅಂತ ಹೇಳ್ತಾರೆ. ಸಹಭೋಗ ಅನ್ನುವುದು ಅದು ಪ್ರಾಣ ಅನ್ನುವ ತತ್ವಕ್ಕೆ ಮಾತ್ರ ಸಿಗತಕ್ಕಂಥ ಸಹಭೋಗ ಅನನ್ಯ ಲಭ್ಯ. ಆ ಸಾರಷ್ಟಿ ಅನ್ನೋದೇನಿದೆ ಅದು ಅನನ್ಯ ಲಭ್ಯ ಅಂದ್ರೆ ಪ್ರಾಣತತ್ವ, ರುಜು ಅನ್ನುವ ತತ್ವ ಏನಿದೆ ಆ ರುಜುಯೋಗಿಗಳಿಗೆ ಮಾತ್ರ ಸಿಗುವಂತಹದ್ದು. ಉಳಿದ ಯಾವ ಅರ್ಹತೆಗೂ ಅದು ಲಭ್ಯ ಅಲ್ಲ ಅನ್ನೋ ಕಾರಣದಿಂದ ಅದನ್ನು ಬಿಟ್ಟು ಈ ವೈಕುಂಠ ಪ್ರಾಪ್ತಿಯನ್ನು ಅಥವಾ ಮೋಕ್ಷವನ್ನು ತ್ರಿನಾಟ ಅಂತ ಕರೀತಾರೆ. ಅದಕ್ಕೆ 2 ಹೆಸರಿದೆ, ತ್ರಿನಾಟ, ತ್ರಿನಾಟ. ಅಂದ್ರೆ ನಕಾರಕ್ಕೆ ನಕಾರ ಹೇಳುವ ಕ್ರಮವಿದೆ. ಹೇಗೆ ತ್ರಿನೇತ್ರ ಅನ್ನುವುದು 2 ಸರಿ, ತ್ರಿನಯನ, ತ್ರಿನಯನ ಅನ್ನುವುದು ಸರಿ. ವಜ್ರಕಲ್ಪಂ ತ್ರಿನಯನಂ ಸರ್ವಶತ್ರು ನಿಷೂದನಂ ಅಂತ ತ್ರಿನಯನ ಅನ್ನುವುದು ಕೂಡ ಸರಿಯಾಗ್ತದೆ, ತ್ರಿನಯನವು ಸರಿಯಾಗ್ತದೆ. ತ್ರಿನಾಟ ಅಂತ ಬರೀ ಈ ಮೋಕ್ಷದಲ್ಲಿರುವ ವಿಶಿಷ್ಟವಾದ 3 ಥರದ ಆನಂದವನ್ನು ತ್ರಿನಾಟ ಅನ್ನೋ ಶಬ್ದದಿಂದ ನೋಡಿದೆ. ಜೊತೆಗೆ ತ್ರಿನಾಟೆ ತ್ರಿದಿವೇ ದಿವಹ, ಆ ಮೋಕ್ಷವನ್ನು ತ್ರಿದಿವ ಅಂತ ಕರೀತಾರೆ. ತ್ರಿದಿವ ಅಂದ್ರೆ ಈ ತ್ರಿನಾಟ 3 ಜಾಗದಲ್ಲಿ ಸಿಗುತ್ತೆ, ಅದರಿಂದ ತ್ರಿದಿವ. ತ್ರಿನಾಟ ಸಿಗುವುದಕ್ಕೆ 3 ಜಾಗ ಇದೆ. ಅದನ್ನು ವೈಕುಂಠ, ಅನಂತಾಸನ, ಶ್ವೇತದ್ವೀಪ ಅಂತ ಕರೀತಾರೆ. ಆ 3 ಜಾಗವನ್ನು ತ್ರಿದಿವ ಅಂತ ಕರೀತಾರೆ. ತ್ರಿದಿವ ಅಂತ ಯಾಕೆ ಕರೀತಾರೆ? ಅದಕ್ಕೆ ದಿವ ಅಂತ ಯಾಕೆ? ದಿವ ಅಂದ್ರೆ ಮೇರು ಪರ್ವತದ ಅರ್ಧಕ್ಕಿಂತ ಮೇಲೆ ಅಂತ ಅರ್ಥ. ದಿವ ಪರಹ ತ್ರಿಪಾದೀತ ಪುರುಷ ಸೂತ್ರದಲ್ಲಿ ಬರ್ತದೆ. ಅವನ ಭಗವಂತನ 3 ಪಾದ ದಿವಿ ಅಂತ ದ್ಯೂಲೋಕದಲ್ಲಿದೆ ಅಂತ. ದ್ಯೂಲೋಕ ಅಂದ್ರೆ ಏನು ಅಂದ್ರೆ ಮೇರು ಇದೆ, ಮೇರು ಪರ್ವತ. ಅದು ಭೂಮಿಯಿಂದ 86,000 ಯೋಜನದಷ್ಟು ಎತ್ತರದಲ್ಲಿದೆ. ಭೂಮಿಯ ಒಳಗೆ ಒಂದು 14,000 16,000 ಹೋಗಿದೆ ಅಂತ ಇಡಬೇಕು. ಒಟ್ಟು 1,00,000 ಯೋಜನ. ಆದ್ದರಿಂದ ಸುಮಾರು 86 ಅಥವಾ 84,000 ಯೋಜನದಷ್ಟು ಭೂಮಿಯಿಂದ ಎತ್ತರಕ್ಕೆ ನೀರು ಕೆಳಗೆ ತೆಳ್ಳಗಿದ್ದು ಮೇಲೆ ದಪ್ಪಾಗ್ತಾ ಮೇಲೆ ಇದೆ. ಆ ಮೇಲೆ ಈ ಮೇರುವಿನ ಮಧ್ಯಭಾಗದಲ್ಲಿ ಸೂರ್ಯ ಸಂಚಾರ ನಡೀತದೆ. ಮೇರು ದಿವ್ಯಗಿರಿ ಪ್ರದಕ್ಷಿಣಕರ ಸಕಲ ಎಲ್ಲ ಗ್ರಹಗಳು ಕೂಡ ಈ ಮೇರುವಿಗೆ ಸುತ್ತು ಬರ್ತಾರೆ. ಈ ಮೇರುವಿನ ಮಧ್ಯಭಾಗದಿಂದ ಮೇಲೆ ಬಂದ್ರೆ ಅದಕ್ಕೆ ದ್ಯೂವಿಗಿಂತ ಮೇಲೆ ಅಂತ ಕರೀತಾರೆ. ದ್ಯೂವಿನಲ್ಲಿದೆ ಅಂತ ಕರೀತಾರೆ. ಅದರ ಮೇಲಿನ ಭಾಗಕ್ಕೆಲ್ಲ ದ್ಯೂ ಅಂತ ಹೇಳ್ತಾರೆ. ಈ 3 ಕೂಡ ಇರುವುದು ದ್ಯೂನಲ್ಲಿ ಆದ್ರಿಂದ ಅದನ್ನೇನು ಹೇಳಿದ್ದಾರೆ? ತ್ರಿದೀವ ಅಂತ ಕರೀತಿದ್ದಾರೆ. ಈ 3 ಇರುವುದು ದ್ಯೂನಲ್ಲಿ. ಇದು ಬ್ರಹ್ಮಸೂತ್ರ ಭಾಷೆಯಲ್ಲಿ ತುಂಬಾ ಚಿಂತನೆಗೆ ಒಳಗಾದಂತಹ ಒಂದು ವಿಷಯ. ಯಾಕಂದ್ರೆ ಶ್ವೇತದ್ವೀಪ ಇರುವುದು ನಿಜವಾಗಿ ಭೂಮಿಯಲ್ಲಿ. ದ್ವೀಪಗಳೇನಿದ್ರು ಭೂಮಿಯಲ್ಲಿ ಇರಬೇಕಲ್ಲ. ಭೂಮಿ ಮಧ್ಯದಲ್ಲಿ ಇವತ್ತು ಭಾರತ ದೇಶ ಇದೆ, ಇದು ಮಧ್ಯದಲ್ಲಿರುವ ಜಂಬೂ ದ್ವೀಪದಲ್ಲಿದೆ.
ಜಂಬೂ ದ್ವೀಪದ ನಂತರ ಒಂದೊಂದು ಸಮುದ್ರಗಳಿದ್ದಾವೆ. ಜಂಬೂ ದ್ವೀಪದ ಸುತ್ತ ಇರುವ ಸಮುದ್ರಕ್ಕೆ ಉಪ್ಪಿನ ಸಾಗರ ಅಂತ ಹೆಸರು. ಈ ಲವಣ ಸಾಗರವನ್ನು ದಾಟಿಕೊಂಡು ಹೋದರೆ ಕ್ಲಕ್ಷ, ಶಾಲ್ಮಲಿ ಮುಂತಾದ ದ್ವೀಪಗಳಿದ್ದಾವೆ. ಆ ಒಂದೊಂದು ದ್ವೀಪ ಆದ್ಮೇಲೆಯೂ ಮತ್ತೊಂದು ಸಾಗರ ಅಂತೇಳಿ 6ನೇ ಸಾಗರ ಬರ್ತದೆ. ಆ 6ನೇ ಸಾಗರಕ್ಕೆ ಕ್ಷೀರಸಾಗರ ಅಂತ ಹೇಳಿದ್ರೆ ಇದೆಲ್ಲ ಭೂಮಿಯಲ್ಲೇ ಇರು. ನಾವು ಭೂಮಿಯನ್ನು ವಸುಂಧರ ಅಂತ ಕರಿತೇವೆ. ವಸುಂಧರ ಎಂತಾದ್ರು ಅಂದ್ರೆ ಸಪ್ತದ್ವೀಪ ವಸುಂಧರ. ಈ ಭೂಮಿಯಲ್ಲಿ ಸಪ್ತದ್ವೀಪಗಳಿದ್ದಾವೆ ಅಂತ ಕರಿತೇವಲ್ವಾ. ಆ ಸಪ್ತದ್ವೀಪದಲ್ಲಿ 5ನೇ ದ್ವೀಪ ಆದ ಮೇಲೆ 6ನೇ ದ್ವೀಪದ ಮಧ್ಯದಲ್ಲಿರುವ ಸಾಗರಕ್ಕೆ ಅಂದ್ರೆ 6ನೇ ಸಾಗರಕ್ಕೆ ನಾವು ಕ್ಷೀರಸಾಗರ ಅಂತ ಕರಿತೇವೆ. ಈ ಕ್ಷೀರಸಾಗರದಲ್ಲಿ ಒಂದು ದ್ವೀಪ, ಅದಕ್ಕೆ ದ್ವೀಪ ಅಂತ ಹೇಳಿದ್ರು. ಆಮೇಲೆ ಮತ್ತೆ ಪುಷ್ಕರ ದ್ವೀಪ ಅಂತಿದೆ. ಪುಷ್ಕರ ಯಾವುದು ಈ ಕ್ಷೀರಸಾಗರ ಆದ ಮೇಲೆ ಪುಷ್ಕರ ದ್ವೀಪ ಇದೆ. ಪುಷ್ಕರ ದ್ವೀಪ ಆದ್ಮೇಲೆ ದೊಡ್ಡ ಸಾಗರ ಇದೆ. ಆ ದೊಡ್ಡ ಸಾಗರದ ಮಧ್ಯದ ದ್ವೀಪ ಅಲ್ಲ. ಮತ್ತೆ ಕ್ಷೀರಸಾಗರ ಇಡೀ ಈ ಜಂಬೂ ದ್ವೀಪದ ಸುತ್ತ ಇದೆ ಅಲ್ಲ ಆ ಕ್ಷೀರಸಾಗರ. ಆ ಕ್ಷೀರಸಾಗರದ ಮಧ್ಯದಲ್ಲಿ ಹೇಗೆ ಹಿಂದೂ ಮಹಾಸಾಗರದ ಮಧ್ಯದಲ್ಲಿ ಸಿಂಹಳ ಅನ್ನೋ ದ್ವೀಪ ಇದೆಯೋ ಶ್ರೀಲಂಕಾ, ಹಾಗೆ ಈ ಕ್ಷೀರಸಾಗರದ ಮಧ್ಯದಲ್ಲಿ ಒಂದು ದ್ವೀಪ. ಆ ದ್ವೀಪವನ್ನು ಶ್ವೇತದ್ವೀಪ ಅಂತ ಕರೆಯುವುದು. ಆ ಶ್ವೇತದ್ವೀಪದಲ್ಲಿ ಭಾರಿ ದೊಡ್ಡ ಭವನ. ನಾವು ಹೇಳ್ತೇವೆ ಕ್ಷೀರಸಾಗರಾಯ ನಮಃ, ಶ್ವೇತದ್ವೀಪಾಯ ನಮಃ, ಮಹದೇವಿ ಮಂಟಪಾಯ ನಮಃ, ಪದ್ಮಾಯ ನಮಃ. ಅಲ್ಲೊಂದು ಪದ್ಮ, ಆ ಪದ್ಮದಲ್ಲಿ ಭಗವಂತ ಮಲಗಿರುವುದು ಶೇಷಶಾಹಿಯಾಗಿ. ಇದು ಶ್ವೇತದ್ವೀಪ ಅನ್ನೋದು ವಸ್ತುತಃ ಭೂಮಿಯಲ್ಲಿರುವ ಪ್ರದೇಶ. ಭೂಮಿಯಲ್ಲಿದೆ ಅಂತಾದ್ರೆ ಅದು ದಿವಪರ ಹೇಗೆ ತ್ರಿಪಾದಸ್ಯಾನುತಂ ದಿವಿ ಅಂತ ಹೇಗೆ ಹೇಳಿತ್ತು, ತ್ರಿದಿವಹ ಅನ್ನೋ ಶಬ್ದವನ್ನು ಈ ಮಂತ್ರವಾದ್ರೆ ಹೇಗೆ ಬಳಸಿತು ಅಂತ ಒಂದು ಪ್ರಶ್ನೆ ಬರ್ತದೆ. ಅದೇನಾಗಿದೆ, ಈ ಶ್ವೇತದ್ವೀಪ ಕ್ಷೀರಸಾಗರದಲ್ಲಿದೆ. ಆದ್ರೆ ಆ ಕ್ಷೀರಸಾಗರದಿಂದ ಶುರು ಮಾಡಿ ಎತ್ತರ ಏನಾಗಿದೆ ಅಂದ್ರೆ ಮೇಲುವನ್ನು ದಾಟಿ ಮೇಲಕ್ಕೆ ಬೆಳೆದಿದೆ. ನಮ್ಮಲ್ಲಿ ಇದೆಲ್ಲ ಈ ಅವಳಿ ಕಟ್ಟಡಗಳು ಬಿದ್ದುವಲ್ಲ ಅಮೆರಿಕೆಯಲ್ಲಿ, ಯಾಕಂದ್ರೆ ಅದೆಲ್ಲವನ್ನು ಮೀರಿ ಬಂದಿತ್ತಲ್ಲ. ಈ ಅಂತ ಕಟ್ಟಡ ಇದು ಶ್ವೇತದ್ವೀಪದಲ್ಲಿ ಈ ಭಗವಂತನ ಕಟ್ಟಡ ಹೇಗಿದೆ ಅಂದ್ರೆ ಆ ಸಾಗರದಿಂದ ಪ್ರಾರಂಭ ಆಗಿ ಏರಿ ಅದು ಈ ಮೇರು ಪರ್ವತದ ಅರ್ಧಕ್ಕಿಂತ ಮೇಲಕ್ಕೆ ಬೆಳೆದಿದೆ. ಅದು ಅಕಸ್ಮಾತ್ ಅಲ್ಲೇ ಎಲ್ಲಿಯಾದರೂ ಸೂರ್ಯ ಸುತ್ತಿದ್ರೆ ಇದಕ್ಕೆ ಡ್ಯಾಶ್ ಹೊಡೆದ ನೋಡಿ ಅಷ್ಟು ಎತ್ತರಕ್ಕೆ ಬೆಳೆದಿರ್ತಕ್ಕಂಥ. ಹಾಗಾಗಿ ಇದು ಕೂಡ ದಿವಪರವಾಗಿದೆ ಅಂತ. ಶ್ವೇತದ್ವೀಪವು ಕೂಡ ಇಲ್ಲಿಂದ ಅಲ್ಲೇ ತನಕ ಬೆಳೆದ್ರಿಂದ ಅದು ದಿವಪರ ಅಂತ ಹೀಗೆ ಭಾಷ್ಯಗಾರರು ನಿರ್ಣಯವನ್ನು ಕೊಡ್ತಾರೆ. ಅದು ಏನೇ ಇರಲಿ, ನಮಗೆ ಈ 3 ಕೂಡ ತ್ರಿದಿವ ಅಂತ ಗೊತ್ತಾಗುತ್ತೆ. ಭೂಮಿಯಲ್ಲಿರ್ತಕ್ಕಂತಹ ಈ ಶ್ವೇತದ್ವೀಪವು ಕೂಡ ದಿವ, ಅದು ಕೂಡ ದ್ಯೌ ಅಂತ ಕರೆಸಿಕೊಳ್ಳತಕ್ಕಂತಹ ಲೋಕ. ಅನಂತಾಸನ ಅನ್ನುವುದನ್ನು ಮೇಲುವಿಗಿಂತ ಮೇಲೆ ಇರುವುದು, ಸ್ವರ್ಗಕ್ಕಿಂತ ಮೇಲೆ ಇರುವುದು ಅನ್ನೋದು ಸ್ಪಷ್ಟ ಇರುವುದರಿಂದ ಅದು ಕೂಡ ದ್ಯೂರಿಗಿಂತ ಮೇಲೆ ಇರತಕ್ಕಂತಹ ಲೋಕ. ವೈಕುಂಠ ಅಂತೂ ಎಲ್ಲಕ್ಕಿಂತ ಮೇಲೆ ಇರುತ್ತೆ. ಯಾಕಂದ್ರೆ ಈ ಭೂಲೋಕ ಭೂಲೋಕ ಸ್ವರ್ಲೋಕವೂ ಆಗಬೇಕು. ಸ್ವರ್ಲೋಕ ದಾಟಿದ ಮೇಲೆ ತಪೋಲೋಕ ಜನ್ಮಲೋಕಗಳು ದಾಟಬೇಕು. ಆಮೇಲೆ ಸತ್ಯಲೋಕ ಬರ್ತದೆ. ಸತ್ಯಲೋಕ ದಾಟಿದ ಮೇಲೆ ವೈಕುಂಠ ಇರುತ್ತೆ. ಅಂದ್ರೆ ವೈಕುಂಠ ಅದು ಎಲ್ಲಕ್ಕಿಂತ ಮೇಲೆ ಆದ್ರಿಂದ ಅದು ದಿವಪರ. ಆದ್ರಿಂದ ಈ 3 ಲೋಕವನ್ನು ಕೂಡ ತ್ರಿದಿವ ಅನ್ನುವ ಶಬ್ದದಿಂದ ಕರೀತಾರೆ. ಇದು ಭಗವಂತನ 3 ಸ್ಥಾನ. ಇದಕ್ಕೆ ಕೆಲವು ಕಡೆಯಲ್ಲಿ ತ್ರಿಪಾದ್ ಅನ್ನುವ ಶಬ್ದದಿಂದ ಕರೆದಿದ್ದಾರೆ, ಕೆಲವು ಕಡೆಯಲ್ಲಿ ತ್ರಿಸ್ಥಾನ ಅಂತ ಕರೆದಿದ್ದಾರೆ, ಕೆಲವರಲ್ಲಿ ತ್ರಿಪದ ಅಂತ ಕರೆದಿದ್ದಾರೆ. ತದ್ವಿಷ್ಣು ಪರಮಂ ಪರಂ ತ್ರಿಪದ, ಅದು ವಿಷ್ಣು ಪದ ಅಂತ ಈ 3 ಲೋಕಗಳನ್ನು ಕೂಡ ಕರೀತಾರೆ. ತ್ರಿನಾಕೆ ತ್ರಿದಿವೇ. ಮೋಕ್ಷ ಸ್ಥಾನ ಅನ್ನೋದು ಎಲ್ಲೆಲ್ಲಿದೆ ಅಂದರೆ ಒಂದು ಭೂಮಿಯಲ್ಲಿರುವ ಶ್ವೇತದ್ವೀಪದಲ್ಲಿದೆ, ಮತ್ತೊಂದು ಅನಂತಾಸನದಲ್ಲಿ ಸ್ವರ್ಗದಲ್ಲಿರುವ ಅನಂತಾಸನ, ಸ್ವರ್ಗದಲ್ಲಿ ಅಂದ್ರೆ ಸ್ವರ್ಗಕ್ಕಿಂತ ಸ್ವಲ್ಪ ಮೇಲೆ ಇರತಕ್ಕಂಥ ಅನಂತಾಸನದಲ್ಲಿದೆ, ಮತ್ತೊಂದು ಸರ್ವಲೋಕಕ್ಕಿಂತ ಊರ್ಧ್ವದಲ್ಲಿರ್ತಕ್ಕಂತಹ ವೈಕುಂಠದಲ್ಲಿದೆ. ಇದು 3 ಕೂಡ ಭಗವಂತ ಮುಕ್ತಿಯ ಬಾಗಿಲು ತೆಗೆಯುವ ಜಾಗ. ಬಾಗಿಲು ತೆಗೆಯಲಿಕ್ಕೆ ಜಯವಿರ್ತಾರೆ, ಅಂದ್ರೆ ಭಗವಂತನಿಗೆ ಹತ್ರ ಹೋಗುವುದಕ್ಕೆ ಬಾಗಿಲು ತೆರೆಯುವುದು ಈ 3 ಜಾಗದಲ್ಲಿ. ಆದ್ರಿಂದ ಇದನ್ನು ಮುಕ್ತಿದ್ವಾರ ಅಂತ ಕರೀತಾರೆ. ಈ ಮುಕ್ತಿದ್ವಾರ ಅಂತ ಕರೆಸಿಕೊಳ್ಳುವ 3 ಜಾಗಗಳಿದ್ದಾರೆ. ಇಲ್ಲಿ ಮುಕ್ತಿದ್ವಾರದಲ್ಲಿ ಒಳಗೆ ಹೋದ ಮೇಲೆ ಅವರು ವಾಸ ಮಾಡಲಿಕ್ಕೆ ಮುಕ್ತ ಸ್ಥಾನ ಅಂತ ಬಹಳ ದೊಡ್ಡವಾದ ಸ್ಥಾನ ಇದೆ. ಈ ಮುಕ್ತಿದ್ವಾರ ಇದೆ ಅಲ್ವಾ, ಇದು ಮುಕ್ತರಿರುವ ಜಾಗ ಅಲ್ಲ, ಮುಕ್ತರು ಆಗಿ ಹೋಗುವುದಕ್ಕಿರುವ ಜಾಗ. ಅಲ್ಲಿರುವವರು ಅಮುಕ್ತರು, ಅಂದ್ರೆ ಆ ದ್ವಾರದಲ್ಲಿ ಜಯವಿರ್ತಾರೆ, ಅವರೇನು ಮುಕ್ತರಲ್ಲ, ಅವರು ಅಮುಕ್ತರು. ಆದ್ರಿಂದ ಅಲ್ಲಿ ಕೆಲವರಿಗೆ ಸಿಟ್ಟು ಬರ್ತದೆ. ಸಿಕ್ಕಾಪಟ್ಟೆ ರೇಷ್ ಆದಾಗಿ ಟ್ರಾಫಿಕ್ ಪೊಲೀಸರಿಗೆ ಸಿಟ್ಟು ಬರುವ ಹಾಗೆ ಇಲ್ಲಿ ಯದ್ವಾದಲ್ಲಿ ಜನ ಬಂದ್ರೆ ಇವರಿಗೆ ಸಿಟ್ಟು ಬರುತ್ತೆ. ಸಿಟ್ಟು ಬಂದು ಕೆಲವು ಸಲ ಕೋಲಾಟ ಹಿಡಿತಾರೆ. ಆಗ ಬರ್ತಾ ಇರುವವರು ಬಾರಿ ಫಾಸ್ಟ್ ಇರೋದ್ರಿಂದ ಸಿಟ್ಟು ಬರುತ್ತೆ ಅವರಿಗೆ. ಅವರು ಹಾದು ಮಾಡ್ತಾರೆ, ಹೀಗೆಲ್ಲ ಹಾದು ಮಾಡುವಾಗ ಇವರು ಇನ್ನಷ್ಟು ಜೋರು ಮಾಡ್ತಾರೆ. ಆಗ ಶಾಪ ಕೊಡ್ತಾರೆ. ಹೀಗೆಲ್ಲ ಆಗಿ ಜಯವಿಜಯರು ಶಾಪ ಪಡೆದು ಹೆಣ್ಣಕ್ಕೆ ಸಿದ್ಧವಾಗಿ ಬೀಳಬೇಕಾದ ಪ್ರಸಂಗ ಎಲ್ಲ ಬಂದಿತ್ತು. ಆದ್ರಿಂದ ಇದು ಮುಕ್ತ ಸ್ಥಾನ ಅಲ್ಲ, ಇದು ಬಾಗಿಲು ಮುಕ್ತ ಸ್ಥಾನ ಅಲ್ಲ, ಅದು ಅಮುಕ್ತ ಸ್ಥಾನ. ಬಾಗಿಲಿನಿಂದ ಮುಕ್ತರು ಹೋಗ್ತಾರೆ. ಹೋದ್ಮೇಲೆ ಅವರು ಎಲ್ಲೆಲ್ಲೋ ಇರುವುದು ಮುಕ್ತ ಸ್ಥಾನ ಅಂತ ಈ ಪ್ರಪಂಚ ಎಷ್ಟಿದ್ದು ಅದಕ್ಕಿಂತ ವಿಶಾಲವಾದ ಅವ್ಯಾಕೃತ ಪ್ರದೇಶ ಇದೆ ಮುಕ್ತ ಸ್ಥಾನ. ಅಲ್ಲೆಲ್ಲ ಅವರು ವಾಸ ಮಾಡುವುದು. ತ್ರಿನಾಕೆ ತ್ರಿದಿವೇ ದಿವಹ.
ತ್ರಿದಿವ ಅಂತ ಕರೆಸಿಕೊಂಡ 3 ವಿಧವಾದ ಪರಮ ಸುಖ ಇರತಕ್ಕಂತಹ ಆ ಪ್ರದೇಶದಲ್ಲಿ ದಿವಹ ಲೋಕಾಹ ಯತ್ರ ಜ್ಯೋತಿಷ್ಮಂತಹ, ಅಲ್ಲಿ ಲೋಕಗಳಿದ್ದಾವೆ. ಆ ಲೋಕ ಎಂತಾದ್ರು ಅಂದ್ರೆ ದಿವಹ ಲೋಕ. ಲೋಕ ಶಬ್ದಕ್ಕೆ ಶರೀರ ಅಂತ. ಇದು ಲೋಕ ಶಬ್ದಕ್ಕೆ ಶರೀರ ಅನ್ನುವ ಪ್ರಸಿದ್ಧ ಅರ್ಥ ಬಹಳ ಪ್ರಸಿದ್ಧ. ಶರೀರ ಆದ್ಮೇಲೆ ನಮ್ಮ ಊರಿಗೆಲ್ಲ ಲೋಕ ಅಂತ ಹೆಸರು ಬಂದದ್ದು. ಈ ಲೋಕ ಈಗ ಅಸ್ಮಾತ್ ಲೋಕ ಪ್ರೇತ್ಯ ಉಪನಿಷತ್ತಿನಲ್ಲಿ ಬರ್ತದೆ. ಅಸ್ಮಾತ್ ಲೋಕ ಅಂದ್ರೆ ಈ ಶರೀರದಿಂದ, ಪ್ರೇತ್ಯ ಅಂದ್ರೆ ಪ್ರೇತವಾದ ಮೇಲೆ ಏತವನ್ನಮಯಮಾತ್ಮಾನ ಉಪಸಂಕ್ರಾಮಿ, ಶರೀರದಿಂದ ಪ್ರೇತವಾಗುವುದು. ಈ ಶರೀರಕ್ಕೆ ಲೋಕ ಅಂತ ಹೇಳಿ. ಅಗಮ್ಯ ಮಹಿಮಾ ಲೋಕೆ ರಾಘವೇಂದ್ರೋ ಮಹಾಯಶಾಹ, ಲೋಕದಲ್ಲಿ ಅಗಮ್ಯ ಮಹಿಮರು. ಲೋಕದಲ್ಲಿ ಅಂದ್ರೆ ಈ ಲೋಕವನ್ನು ಇಟ್ಟುಕೊಳ್ಳಬಹುದು, ಈ ಲೋಕದಲ್ಲೂ ಅಗಮ್ಯ ಮಹಿಮರೇ. ಕೆಲವರಿಗೆ ಇದ್ದಕ್ಕಿದ್ದಾಗೆ ಕ್ಯಾನ್ಸರ್ ಎಲ್ಲ ಹೋಗ್ತದೆ ಅಲ್ಲಿ ಸುತ್ತು ಬಂದಾಗ. ರಾತ್ರಿ ಬಂದು ಅವರೇನೇನೋ ಶರೀರದಲ್ಲಿ ಆಪರೇಷನ್ ಮಾಡಿ ಹೋಗ್ತಾರಲ್ಲ, ಇದೆಲ್ಲ ಅಗಮ್ಯ ಮಹಿಮಾ. ಅದು ಶರೀರದಲ್ಲಿ ನಮಗೆ ಎಷ್ಟು ಸುಲಭವಾಗಿ ಕಾಣಿಸುತ್ತೋ ಲೋಕದಲ್ಲಿ ಅಷ್ಟು ಸುಲಭವಾಗಿ ಕಾಣಿಸುವುದಿಲ್ಲ. ಮನುಷ್ಯ ತನ್ನ ಶರೀರದಲ್ಲಿ ತಾನು ಪರೀಕ್ಷಿಸಿ ತಿಳ್ಕೊಳ್ಳುವಷ್ಟು ಮತ್ತೊಬ್ಬರಲ್ಲಿ ವೀಕ್ಷಿಸಿ ತಿಳ್ಕೊಳ್ಳುವ ಶಕ್ತಿಯನ್ನು ಪಡೆದಿಲ್ಲ. ಲೋಕ ಅನ್ನೋದಕ್ಕೆ ಶರೀರ ಅನ್ನೋದು ಪ್ರಸಿದ್ಧವಾದ ಲೋಕನಾಥ ಲೋಕ. ಯಾವ ಒಂದು ಭಾಗದಲ್ಲಿ ಆತ್ಮವು ಇದ್ದುಕೊಂಡು ಅನುಭವಿಸುವುದಕ್ಕೆ ಸಾಧ್ಯವಾಗುತ್ತದೆ ಲೋಕನ. ಲೋಕನ ಅಂದ್ರೆ ಲೋಚನ, ಲೋಚನ ಅಂದ್ರೆ ಆಲೋಚನ. ಈ ಆಲೋಚನಾದಿಗಳನ್ನು ಮಾಡುವುದಕ್ಕೆ ಸಾಧ್ಯವಾಗುವುದು ಅಂತಹ ಭಾಗಕ್ಕೆ ಲೋಕ ಅಂತ ಹೇಳಿದರು. ಅದು ಶರೀರ. ಇಲ್ಲಿಂದ ಈತ ಸಾಯುವ ವ್ಯಕ್ತಿ ಹೇಳ್ತಾನೆ, ಸ್ವಾಮಿ ಪ್ರಾಣದೇವರೇ, ಹೇ ಅಕ್ಷಿತ, ಹೇ ಪವಮಾನ, ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗು. ಎಲ್ಲಿ ಕರ್ಕೊಂಡು ಹೋಗು? ಎಲ್ಲಿ ದಿವಹ ಲೋಕ, ಬೆಳಗುವ ಶರೀರಗಳು ಇರ್ತಾವೋ ಅಲ್ಲಿಗೆ ಹೋಗು. ನಮ್ಮ ಈ ಶರೀರದಲ್ಲಿ ಬೆಳಕಿಲ್ಲ. ಬೆಳಕು ಇದ್ರೆ ನಾವು ಅಡ್ಡ ನಿಂತ್ರೆ ಆ ಕಡೆಯಲ್ಲಿ ಕತ್ತಲ ಇರುತ್ತೆ. ಅಂದ್ರೆ ಬೆಳಕನ್ನು ಅಡ್ಡ ಮಾಡುವ ಶರೀರ ಇದು ಪಾರ್ಥಿವ ಶರೀರ. ಆದ್ರೆ ಅಲ್ಲಿ ಹಾಗಲ್ಲ. ಸೂರ್ಯ ಇಲ್ಲದೆ ಹೋದ್ರು ಬೆಳಕುವ ಬೆಳಕು ಯಾವುದರಿಂದ? ಶರೀರವೇ ಬೆಳಕು. ದೇವತೆಗಳ ಶರೀರದಲ್ಲಿ ಬೆಳಕು ಇದೆ ಅನ್ನೋದನ್ನು ನಾವು ಕೇಳಿದ್ದೇವೆ. ದೇವತೆಗಳಿಗೆ ಸೂರ್ಯ ಉದಯಿಸದೆ ಹೋದ್ರು ಬೆಳಗಾಗುವುದಲ್ಲ. ಸೂರ್ಯ ಅಸ್ತಂಗತನಾದ ಮೇಲೆ ಅವರಿಗೆ ರಾತ್ರಿ ಆಗುವುದಿಲ್ಲ. ಯಾಕಾಗುವುದಿಲ್ಲ? ಯಾಕಂದ್ರೆ ಅವರ ಶರೀರವೇ ಬೆಳಕು. ಆದ್ರಿಂದ ಅವರಿಗೆ ರಾತ್ರಿ ಇಲ್ಲ. ದಕ್ಷಿಣಾಯನ ಉತ್ತರಾಯಣ ಹಗಲು ರಾತ್ರಿ ಎಲ್ಲ ಸುಳ್ಳೆ. ಅವರ ವ್ಯವಹಾರಕ್ಕೋಸ್ಕರ ಇರುವ ವ್ಯವಸ್ಥೆ. ಅವರಿಗೆ ಅನಿದ್ರರು ಅನಿಮಿಷರು ಅಂತ ನಿದ್ರೆ ಮಾಡುವುದಿಲ್ಲ. ಯಾಕಂದ್ರೆ ರಾತ್ರಿ ಆಗುವುದಿಲ್ಲ ಅವರಿಗೆ. ಯಾಕೆ ರಾತ್ರಿ ಆಗುವುದಿಲ್ಲ ಅಂದ್ರೆ ಅವರೇ ಸೂರ್ಯರು. ಪ್ರತಿಯೊಬ್ಬರು ಸೂರ್ಯನ ಹಾಗೆ ಬೆಳಗುವವರಾದಾಗ ಆ ದೇವತೆಗಳಿಗೆ ರಾತ್ರಿಯಲ್ಲಿ ಆಗಬೇಕು. ಅದು ದೇವತೆಗಳ ಶರೀರವೇ ಬೆಳಗುತ್ತೆ. ದೇವತೆಗಳ ಶರೀರ ಬೆಳಗುವಂತೆ ಮುಕ್ತರ ಚೇತನದ ಸ್ವರೂಪವು ಬೆಳಗುತ್ತೆ. ಯಾಕಂದ್ರೆ ಸ್ವರೂಪ ಯಾವತ್ತೂ ಕೂಡ ಬೆಳಗುತ್ತೆ. ಈಗ ನಾವು ನಮ್ಮ ಶರೀರ ಬೆಳಗುವುದಿಲ್ಲ. ಆದರೆ ಶರೀರದ ಒಳಗೆ ಲಿಂಗದೇಹ ಇದೆ, ಅದು ಬೆಳಗುವುದಿಲ್ಲ. ಆದರೆ ಲಿಂಗದೇಹದ ಒಳಗೆ ಸ್ವರೂಪ ಇದೆ ಅಲ್ವಾ, ಅದು ಬೆಳಗುತ್ತೆ. ಅಂದ್ರೆ ಆತ್ಮ ಯಾವತ್ತೂ ಬೆಳಕಿನ ಸ್ವರೂಪ, ಜ್ಯೋತಿ ಸ್ವರೂಪ. ಭಗವಂತ ಪರಂಜ್ಯೋತಿ ಸ್ವರೂಪ. ಪರಂಜ್ಯೋತಿಯಾದ ಭಗವಂತನ ಪ್ರತಿಬಿಂಬಗಳು ನಾವು ಮೇಲೆ ನಾವು ಜ್ಯೋತಿಗಳಾಗಿರ್ತೇವೆ. ಅದು ಪರಂಜ್ಯೋತಿ. ಇದು ಚಿಕ್ಕ ಜ್ಯೋತಿ. ನಿನ್ನೆ ಬಂತಲ್ಲ, ಯತ್ರ ಜ್ಯೋತಿರಜಸ್ರಂ ಅಂತ ಬಂತಲ್ವ, ಭಗವಂತ ಪರಂಜ್ಯೋತಿ. ಹಾಗಾದ್ರೆ ಚಿಕ್ಕ ಜ್ಯೋತಿಗಳು. ಅಲ್ಲಿ ಯತ್ರ ಜ್ಯೋತಿರಜಸ್ರಂ ಅನ್ನೋದಕ್ಕೆ ಈಗ ಹೊಸ ಅರ್ಥ ಸಿಕ್ಕಿತು ನಮಗೆ. ಮೋಕ್ಷದಲ್ಲಿ ನಾವು ಅಜಸ್ರಂ ಜ್ಯೋತಿಗಳಾಗಿರ್ತೇವೆ, ಎಂದೆಂದೂ ಜ್ಯೋತಿಗಳಾಗಿರ್ತೇವೆ. ಆದ್ರೆ ಇಲ್ಲಿ ಕೆಲವು ಸಲ ಜ್ಯೋತಿ, ಕೆಲವು ಸಲ ಮಿಣುಗು ಹುಳ, ಕೆಲವು ಸಲ ಮಿಣುಗುಜ್ಜು ಹುಳವೂ ಅಲ್ಲ, ಕೆಲವು ಸಲ ಕಲ್ಲಿದ್ದಲು, ಬರೀ ಕಲ್ಲಿದ್ದಲು ಅಲ್ಲ, ಕಜ್ಜಿದ್ದಲು ಅಂತ ಆಗಿಬಿಡ್ತದೆ. ಬೆಳಗ್ಗೆ ಇಲ್ಲ. ಅಂಧಂತಮಸ್ಸು ಅಂದ್ರೆ ಅಂಧಂತಮಸ್ಸು ಜೀವನದಲ್ಲಿ. ಆದರೆ ವಸ್ತುತಃ ಆತ್ಮ ಏನಾಗಿದ್ದಾನೆ? ಶುದ್ಧ ಬೆಳಕಿನ ಸ್ವರೂಪ. ಆ ಬೆಳಕನ್ನು ಆಗಾಗ ಬೂದಿ ಮುಚ್ಚುವುದು, ಕೆಲವು ಸಲ ವಿದ್ಯುಲೇ ಮುಚ್ಚಿ ಹಾಕುವುದು, ಕೆಲವು ಸಲ ಅಲ್ಲಿ ಬೆಳಕು ಆಡಿ ಹೋಗಲಿಯೋ ಅಂತ ಭ್ರಾಂತಿ ಬರುವಷ್ಟು ಅದು ಮುಚ್ಚಿ ಹೋಗುವಂತ ಇರ್ತದೆ. ಆ ಮುಚ್ಚುವಂತಹಕ್ಕೆ ಅವಿದ್ಯಾ ಕಾಮ ಕರ್ಮ ಅಂತ. ಈ ಜ್ಯೋತಿಷನ್ನು ಅವಿದ್ಯಾ ಕಾಮ ಕರ್ಮಗಳು ಮುಚ್ಚಿ ನಿಲ್ಲಿಸಿದ್ದಾರೆ. ಅವಿದ್ಯಾ ಕಾಮ ಕರ್ಮಗಳನ್ನು ನಾವು ಕಳೆದುಕೊಂಡಾಗ ಜ್ಯೋತಿ ಬೆಳಗುತ್ತೆ. ಆದ್ರಿಂದ ದಿವಹ ಲೋಕಾಹ ಯತ್ರ, ಬೆಳಗುವ ಶರೀರವೇ ಎಲ್ಲಿ ಇರುತ್ತೋ. ಈ ಸ್ಥೂಲ ಶರೀರವು ಬೆಳಗುವ ಶರೀರ ಅಲ್ಲ, ಅನಿರುದ್ಧ ಲಿಂಗ ದೇಹಗಳು ಕೂಡ ಬೆಳಗುವ ದೇಹಗಳಲ್ಲ, ಸ್ವರೂಪ ದೇಹ ಮಾತ್ರ ಬೆಳಗುವ ಶರೀರ. ಆದ್ರಿಂದ ಯತ್ರ ದಿವಹ ಲೋಕಾಹ, ವ್ಯೂ ಅಂದ್ರೆ ಬೆಳಗುವುದು, ದಿಟ್ಟಿ. ಬೆಳಗುವ ಶರೀರ ಎಲ್ಲಿರುತ್ತೋ ಅಲ್ಲಿಗೆ ನಮ್ಮನ್ನು ಕರ್ಕೊಂಡು ಹೋಗು. ಬೆಳಗುವ ಶರೀರ ಇರುವುದು ಅಂದ್ರೆ ಸ್ವರ್ಗವೂ ಆಗ್ತದೆ, ಮೋಕ್ಷವೂ ಆಗ್ತದೆ. ಆದ್ರೆ ಸ್ವರ್ಗದ ಬೆಳಗುವ ಶರೀರ ಬೇರೆ ಥರ, ಮೋಕ್ಷದ ಬೆಳಗುವ ಶರೀರ ಬೇರೆ ಥರ. ಸ್ವರ್ಗದ ಶರೀರ ಬೆಳಗುತ್ತೆ, ಬೆಳಗುವ ಶರೀರ ಒಂದಲ್ಲ ಒಂದು ದಿನ ಇಲ್ಲವಾಗುತ್ತೆ. ಯಾಕಂದ್ರೆ ಸ್ವರ್ಗದಲ್ಲಿ ಸ್ವರೂಪ ದೇಹ ಇರುವುದಲ್ಲ, ಅವರಿಗೆ ದೇವತಾ ಶರೀರ ಅನ್ನೋದು ಇದೆ. ದೇವತಾ ಶರೀರವನ್ನು ನಿರ್ಮಾಣ ಮಾಡಿದ್ದು ಅಹಂಕಾರ ತತ್ವದಲ್ಲಿರುವ ಒಂದು ಭಾಗದಿಂದ. ವೈಕಾರಿಕ, ತೈಜಸ, ತಾಮಸ ಅಂತ ಅಹಂಕಾರದಲ್ಲಿ 3 ಭಾಗ ಇದೆ.
ಅದರಲ್ಲಿ ವೈಕಾರಿಕ ಅನ್ನುವ ಭಾಗದಿಂದ ದೈವಾನ್ ದೇಹಾನ್ ಮನಃಖಾನಿ ಖಂಚಸ ತ್ರಿವಿಧಾತ್ತತಃ. ಆ ವೈಕಾರಿಕ ಅನ್ನುವ ಭಾಗದಿಂದ ದೇವತೆಗಳ ದೇಹವನ್ನು ಭಗವಂತ ಚತುರ್ಮುಖನ ಮೂಲಕ ಸೃಷ್ಟಿ ಮಾಡಿಸಿದ್ದಾನೆ. ಹಾಗಾದರೆ ದೇವತೆಗಳ ದೇಹ ವೈಕಾರಿಕ ಅನ್ನುವ ಅಹಂಕಾರದ ಪ್ರಭೇದದಿಂದ ಹುಟ್ಟಿದೆ. ನಮ್ಮ ಶರೀರ ಅಹಂಕಾರದ ಪ್ರಭೇದದಿಂದ ಹುಟ್ಟಲೇ ಇದೆ. ಅಹಂಕಾರದ ಪ್ರಭೇದವಾದ ತಾಮಸ ಅನ್ನುವ ಪ್ರಭೇದ ಏನಿದೆ ಅದರಿಂದ ಆಕಾಶ ಹುಟ್ಟಿದೆ. ಆಕಾಶಾದ ಸೃಜದ್ವಾಯು ವಾಯೋ ತೇಜೋದೇಜಿ ಜನಸು ತೇಜಸ ಸಲಿಲಂ ಪೃಥ್ವಿ. ಹೀಗೆ ಅಲ್ಲಿಂದ ಸಲಿಲಾಗಿ ಪೃಥ್ವಿ ಹುಟ್ಟಿದೆ. ಈ ಪಂಚಭೂತಗಳನ್ನು ಕೂಡ ಒಟ್ಟು ಸೇರಿಸಿ ಈ ಶರೀರವನ್ನು ನಿರ್ಮಾಣ ಮಾಡ್ತಾನೆ. ಆದ್ರಿಂದ ಈ ಶರೀರಕ್ಕೆ ಪಾಂಚಭೌತಿಕ ಶರೀರ, ಇದು ಆಹಂಕಾರಿಕ ಶರೀರ ಅಲ್ಲ. ದೇವತೆಗಳ ಶರೀರ ಆಹಂಕಾರಿಕ, ಅದರಲ್ಲೂ ಕೂಡ ವೈಕಾರಿಕ ಶರೀರ. ಅಹಂಕಾರ ಬೆಳಗುವ ತತ್ವ, ಮನಸ್ಸಿನ ಹಾಗೆ ಅದು ಬೆಳಗುವ ತತ್ವ. ಆದ್ರಿಂದ ದೇವತೆಗಳ ಶರೀರವೇ ಬೆಳಗುತ್ತೆ. ದೇವತೆಗಳೇ ಶರೀರವಲ್ಲ, ದೇವತೆಗಳಿಗೆ ಅಹಂಕಾರಿಕ ತತ್ವ ಅಂದರೆ ಪ್ರಾಕೃತವಾದ ಶರೀರ ಬಂದಿದೆ. ಆದರೆ ಮಾನುಷ ಶರೀರದ ಹಾಗೆ ಅದು ಪಾಂಚಭೌತಿಕ ಅಲ್ಲ. ಪಾಂಚಭೌತಿಕ ಅಲ್ಲ, ತಾಮಸ ಅಲ್ಲ. ಆದ್ರಿಂದಲೇ ಇದು ತಮಸ್ಸಿನ ಕೆಲಸವನ್ನು ಮಾಡುವುದಿಲ್ಲ, ಬೆಳಕಿನ ಕೆಲಸವನ್ನು ಮಾಡುತ್ತದೆ ದೇವತೆಗಳ ಶರೀರ. ಹಾಗಾಗಿ ದೇವತೆಗಳ ಶರೀರ ಇವತ್ತಿರುತ್ತೆ, ಅದು ಅಮೃತವನ್ನೇ ಕುಡಿದರೂ ಕೂಡ ಒಂದು ಮನ್ವಂತರ ಆದ್ಮೇಲೆ ಹೋಗುತ್ತೆ. ದೇವತೆಗಳ ಶರೀರ ಶಾಶ್ವತ ಅಲ್ಲ. ಅದರಿಂದ ಅವರನ್ನು ಧ್ರುವರು ಅಂತ ಕರೀತಾರೆ. ದೇವತೆಗಳಿಂದ ಧ್ರುವ. ಇನ್ನೊಬ್ಬ ಧ್ರುವ ಅನ್ನೋದಲ್ವಾ, ನಮ್ಮ ಉದ್ದಾನಪಾದನ ಸುನೀತಿಯಲ್ಲಿ ಆವಿರ್ಭವಿಸಿದ ಮಗ ಧ್ರುವ, ಅವನು ಧ್ರುವನಾದ. ಧ್ರುವ ಪದವಿಯನ್ನು ಇಲ್ಲ, ಆದ್ರೆ ಧ್ರುವ ಪದವಿಯೂ ಕೂಡ ಧ್ರುವ. ಅದು ಶಾಶ್ವತ ಏನಲ್ಲ, ಮನ್ವಂತರ ಪರ್ಯಂತ ಇದ್ದು ಆಮೇಲೆ ಆ ಧ್ರುವ ಪದ. ಆದ್ರೆ ಧ್ರುವ ಕೇವಲ ಮನ್ವಂತರ ಇರುವುದಲ್ಲ, ಕೆಲವು ಮನ್ವಂತರಗಳ ತನಕ ಇರ್ತಾನೆ. ಇಷ್ಟೇ ವ್ಯತ್ಯಾಸ. ಅಧ್ರುವವಾದ ಶರೀರ, ಬೆಳಗುವ ಶರೀರ ಎರಡು ಬಗೆ. ಅಶಾಶ್ವತವಾದ ಬೆಳಗುವ ಶರೀರ, ಶಾಶ್ವತವಾದ ಬೆಳಗುವ ಶರೀರ. ಶಾಶ್ವತವಾದ ಬೆಳಗುವ ಶರೀರ ಅದು ಮೋಕ್ಷದ, ಯಾಕಂದ್ರೆ ಅಲ್ಲಿ ಸ್ವರೂಪ ದೇಹ ಇದೆ, ನಟ ಪುನರಾವರ್ತನೆ. ಆದ್ರೆ ಸ್ವರ್ಗದ ಬೆಳಗುವ ಶರೀರ ಅದು ಅಶಾಶ್ವತವಾದ. ಹಾಗಾಗಿ ದಿವಹ ಲೋಕಾಹ ಯತ್ರ ಜ್ಯೋತಿಷ್ಮಂತಹ, ಬೆಳಗುವ ಶರೀರಗಳು ಎಂದೆಂದೂ ಕೂಡ ಜ್ಯೋತಿಷ್ಮಂತಗಳಾಗಿರ್ತಾವೋ. ಇಲ್ಲಿ ಬೆಳಗುವ ಶರೀರಗಳು ಎಂದೆಂದೂ ಬೆಳಗುತ್ತಾ ಇರ್ತಾವೋ ಅಂತ ಮಾತಿದೆ. ದಿವಾಹ ಅಂದ್ರೆ ಬೆಳಗತಕ್ಕಂತಹ, ಲೋಕಾಹ ಅಂದ್ರೆ ಶರೀರಗಳು, ಯತ್ರ ಯಾವ ಲೋಕದಲ್ಲಿ ಜ್ಯೋತಿಷ್ಮಂತಹ ಬೆಳಗ್ತಾ ಇರ್ತಾವೋ. ಬೇಕಿತ್ತ ಇದು? ಬೇಕಾಗುತ್ತೆ ಕೆಲವು ಸಲ. ಹಾಗೆ ನಮ್ಮ ಬೆಳಗುವ ಟ್ಯೂಬ್ ಲೈಟ್ಗಳು ಬೆಳಗ್ತಾ ಇದ್ದಾವೆ ಅಂತ ಹೇಳಿದ್ರೆ, ಬೆಳಗುವ ಟ್ಯೂಬ್ ಲೈಟ್ಗಳು ಬೆಳಗುವುದಂದ್ರೇನು? ನಾವು ಅಂಗಡಿಯಿಂದ ಬರುವಾಗ ಆ ಟ್ಯೂಬ್ ಲೈಟ್ ಸಿಕ್ಕಾಪಟ್ಟೆ ಬೆಳಕು ಬಿಡುತ್ತೆ ಅಂತ ಹೇಳಿದ್ರು. ಅದರಿಂದ ಎಂತಹ ಟ್ಯೂಬ್ ಲೈಟು? ಬೆಳಗುವ ಟ್ಯೂಬ್ ಲೈಟ್. ಅದು ಬೆಳಗ್ತಾ ಇದ್ದಾರೆ ಅಂದ್ರೆ ಅದೃಷ್ಟ. ಅಂದ್ರೆ ನಾವು ಸ್ವಿಚ್ ಆಗಿದ್ದಾರೆ, ಇನ್ನೂ ಬೆಳಗ್ತಾ ಇದ್ದಾರೆ. ಒಂದು ವರ್ಷ ಇನ್ನೂ ಬೆಳಗ್ತಾ ಇದ್ದಾರೆ ಅಂದ್ರೆ ಆಶ್ಚರ್ಯ ವಿಶೇಷ ಅಲ್ಲ. ಹಾಗಾಗಿ ಅವತ್ತೂ ಬೆಳಗ್ತಾ ಇದ್ದಾವೆ, ಇವತ್ತೂ ಬೆಳಗ್ತಾ ಇದ್ದಾವೆ ಅಂದ್ರೆ ಎರಡು ಸಲ ಹೇಳಬೇಕು. ಬೆಳಗುವ ಲೈಟುಗಳು ಬೆಳಗುತ್ತಾ ಇದ್ದಾರೆ. ಲೈಟು ಅಂದ್ರೆ ಬೆಳಗುದೇ ಇರುತ್ತೆ, ಬೆಳಗುಗಳು ಬೆಳಗ್ತಾ ಇದ್ದಾರೆ ಅಂತ ಹೇಳುವುದೇ ಹಾಗೆ. ಬೆಳಗುವಂತಹದ್ದು ಬೆಳಗುತ್ತೆ ಅಂದ್ರೆ ಬೆಳಗುವ ಸ್ವಭಾವವುಳ್ಳದ್ದು, ಆ ಪ್ರಭಾವದಿಂದ ಮುಚ್ಚಿ ಹೋಗಲಿಲ್ಲ, ಬೆಳಗಿಕೊಂಡೇ ಇರುತ್ತೆ. ಈ ಆತ್ಮ ಸಂಸಾರದಲ್ಲೂ ಬೆಳಗುವವನೇ, ಅವನ ಸ್ವಭಾವ ಬೆಳಗುವಂತಹದ್ದೇ. ಆದ್ರೆ ಕರೆಂಟೇ ಬರುವುದಿಲ್ಲ ಅವನಿಗೆ, ಅದು ಬರುವಂತೆ. ಕರೆಂಟ್ ಇಲ್ಲದ ಬಲ್ಬುಗಳಾಗಿ ಕೂತಿದ್ದಾರೆ. ಅದಕ್ಕೆ ಬೆಳಗುವಂತಹದ್ದೇ ಆದ್ರೆ ಯಾಕೆ ಬೆಳಗ್ತಾ ಇಲ್ಲ? ಯಾಕಂದ್ರೆ ಆಚಾರ್ಯ ಹೋಗಲಿಲ್ಲ, ಲಿಂಗದೇಹ ಭಂಗ ಆಗಲಿಲ್ಲ. ಆ ಲಿಂಗದೇಹ ಭಂಗವಾದಾಗ ಬೆಳಗುವ ಆತ್ಮ ಬೆಳಗ್ತಾ ಇಲ್ಲ. ಆದ್ರೆ ಲಿಂಗದೇಹ ಇರುವಾಗ ಬೆಳಗುವ ಆತ್ಮ ಬೆಳಗ್ತಾ ಇರುವುದಿಲ್ಲ. ಇಷ್ಟು ವ್ಯತ್ಯಾಸ ಇದೆ. ಅದಕ್ಕೋಸ್ಕರ ಏನ್ ಹೇಳಿದ್ರು ಮೋಕ್ಷವನ್ನು? ದಿವಹ ಲೋಕಾಹ ಯತ್ರ ಜ್ಯೋತಿಷ್ಮಂತಹ, ಬೆಳಗುವ ಸ್ವರೂಪ ದೇಹಗಳು ಎಲ್ಲಿ ಬೆಳಗ್ತಾನೇ ಇರ್ತಾವೋ ತತ್ರ ಮಾಂ ಅಮೃತಂ ಕೃಧಿ, ಅಂತಹ ಪ್ರದೇಶದಲ್ಲಿ ನನ್ನನ್ನು ಅಮೃತತ್ವಕ್ಕೆ ಒಯ್ಯು ಇಂದ್ರ ಎಂದು ಪರಿಸರವಾದ. ಯತ್ರ ಕಾಮಾನಿ ಕಾಮಶ್ಚ ಯತ್ರ ಬ್ರಹ್ಮಸ್ಯ ವಿಷ್ಟರಂ ಸ್ವಭಾತ ಯತ್ರ ತೃಪ್ತಿಶ್ಚ ತತ್ರ ಮಾಂ ಅಮೃತಂ ಕೃಧಿ ಇಂದ್ರ ಎಂದೋ ಪರಿಶ್ರವ. ಹೇ ಇಂದೋ, ಓ ಇಂದು ಅನಿಸಿದ ಪರಮಾತ್ಮನೇ, ಇಂದು ಅನಿಸಿದಂತಹ ಮುಖ್ಯ ಪ್ರಾಣನೇ, ಇಂದ್ರಾಯ ಪರಿಶ್ರಮ. ಇಂದ್ರ ಅಂದ್ರೆ ಒಡೆಯ ಅಂತ ಒಂದು ಅರ್ಥ ಇದೆ. ನಾವೀಗ ಎರಡು ಅರ್ಥ ನೋಡಿದ್ದೇವೆ. ಇಂದ್ರ ಅಂದ್ರೆ ಒಂದು ಇದಂ ದ್ರ. ಇದಂದ್ರ ಅಂದ್ರೆ ಎಲ್ಲ ವಿಷಯ ಪದಾರ್ಥಗಳೆಲ್ಲ ನಮ್ಮ ಇಂದ್ರಿಯಗಳನ್ನು ತೊಡಗಿಸುವವ, ಅದರ ಮೂಲಕ ನಮಗೆ ಜ್ಞಾನವನ್ನು ಕೊಡುವವ ಅನ್ನುವುದು ಇದಂದ್ರ, ಇಂದ್ರ ಅನ್ನುವ ಶಬ್ದದ. ಇನ್ನೊಂದು ಇಂದ್ರ ಅಂತ ಹೇಳಿದ್ರೆ ಇಲ್ಲಿ ಪರಮೇಶ್ವರಿಯ ಸಂಪನ್ನನಾದವ ಅಂತ. ಎಲ್ಲ ಐಶ್ವರ್ಯಕ್ಕೂ ಮೂಲ ಶಕ್ತಿ, ಮೂಲ ಐಶ್ವರ್ಯ ಅವನದ್ದು ಅಂತ. ಮತ್ತೊಂದು ಇಂದ್ರ ಅಂದ್ರೆ ಒಡೆಯ ಅಂತ.
ಇಂದ್ರ ಅನ್ನುವುದಕ್ಕೆ ಒಡೆಯ ಅನ್ನುವ ಅರ್ಥವೂ ಕೂಡ ಶಬ್ದ ನಿಷ್ಪತ್ತಿಯಿಂದ ಬರ್ತದೆ. ಒಡೆಯ ಅಂದ್ರೆ ಏನು? ನಿಯಮಿಸುವವ ಅಂತ. ನಿಯಮಿಸಬೇಕು ಅಂತಾದ್ರೆ ಅವರಲ್ಲಿ ಏನು ಬೇಕು? ಇವನನ್ನು ಬಗ್ಗಿಸುವ ಸಾಮರ್ಥ್ಯ ಬೇಕು. ಬಗ್ಗಿಸುವ ಸಾಮರ್ಥ್ಯ ಇಲ್ಲದೇ ಇದ್ದ ವ್ಯಕ್ತಿಯು ನಿಯಮಿಸ್ತಾನೆ, ಆದ್ರೆ ಅದು ಶಾಶ್ವತವಾದ ನಿಯಮನೇ ಇರುವುದಿಲ್ಲ. ಒಂದಲ್ಲ ಒಂದು ಕಾಲಕ್ಕೆ ಇವನೇ ಅವನನ್ನು ಬಗ್ಗಿಸುವ ಸಾಧ್ಯತೆ ಇರುತ್ತದೆ. ಬಗ್ಗಿಸುವ ಶಕ್ತಿ ಅನ್ನುವುದನ್ನು ಓಜಸ್ ಶಕ್ತಿ ಅಂತ ಕರೀತಾರೆ. ಓಜಸ್ಸು. ಈ ಓಜಸ್ಸು ಅನ್ನುವುದು ಇಂದ್ರ ಅನ್ನುವ ಶಬ್ದದ ಅರ್ಥ. ಓಜೋ ವಿಭವ ಶಕ್ತಿತ. ಅವಿಭವ ಶಕ್ತಿ ಅಂದ್ರೆ ಬಗ್ಗಿಸುವ ಶಕ್ತಿ. ಅದಕ್ಕೆ ಕೈಯಲ್ಲಿ ಹೀಗಂದಾಗ ಮಾಂಸಖಂಡ ಇಷ್ಟು ದಪ್ಪ ಬರಬೇಕು ಅಂತ ಏನಿಲ್ಲ. ಬಗ್ಗಿಸುವ ಶಕ್ತಿ ಅಂದ್ರೆ ಅದು ಶರೀರದಲ್ಲಿ ಜಟ್ಟಿ ಹಾಕಿದ್ದಾನೆ ಅಂತ ಆದರೆ ಮಾತ್ರ ಬಗ್ಗಿಸುವ ಶಕ್ತಿ ಇರೋದಲ್ಲ. ಈಗ ಆಚಾರ್ಯರ ಕಥೆ ಕೇಳುವಾಗ ನಾವು ಆಚಾರ್ಯರು ಒಂದು ಸಲ ನಡ್ಕೊಂಡು ಹೋಗ್ತಾ ಇತ್ತು. ಸುಬ್ರಹ್ಮಣ್ಯದಿಂದ ರಾಮಕುಂಜದಿಂದ ಕೊಕ್ಕಡಕ್ಕೆ ಹೋಗ್ತಾ ಇತ್ತು. ಅದು ಪಾರಂತಿ ಸರಸದನ ಅಂತಾರೆ ರಾಮಕುಂಜ. ಆ ಪಾರಂತಿಯಿಂದ ಅವರು ವೈದ್ಯನಾಥನಾಥನ ಹತ್ರ ಅಂದ್ರೆ ಕೊಕ್ಕಡದ ಕಡೆಗೆ ಸಾಗ್ತಾ ಇತ್ತು. ಸಾಗುವಾಗ ಮಧ್ಯದಲ್ಲಿ ಒಬ್ಬ ರಾಜ, ವಿಶಾಲ ರಾಜ ಇದ್ದ. ಆ ಊರಿನಲ್ಲಿ ಪಂಡಿತರಿದ್ದರು. ಆ ಪಂಡಿತರೆಲ್ಲ ರಾಜನ ಹತ್ರ ಹೇಳಿದ್ರು, ನೋಡು ಒಬ್ಬರು ಯಾರು ಮಧ್ವಾಚಾರ್ಯರು ಅಂತ, ಅವರಿಗೆ ಯಾರು ಹೆಸರಿಟ್ಟಲ್ಲ, ಅವರೇ ಹೆಸರಿಟ್ಟರು. ಮಧ್ವಾಚಾರ್ಯರಿಗೆ ಹೆಸರಿಲ್ಲ, ಅದು ಇದು ವೇದದಲ್ಲಿ. ಈ ವೇದವನ್ನೆಲ್ಲ ಯದ್ವದ್ವ ವ್ಯಾಖ್ಯಾನ ಮಾಡಿದ್ದಾನೆ ಅಂತ ಏಕವಚನದಲ್ಲಿ ಮಾತಾಡ್ತಿದ್ದಾರೆ. ಏನೇನೋ ವ್ಯಾಖ್ಯಾನ ಮಾಡಿಸಿದ್ದಾನೆ. ದೊಡ್ಡ ಸನ್ಯಾಸಿ ಅಂತೆ. ನಾವೆಲ್ಲ ನೋಡು ಎಷ್ಟು ಕೊಂಡ್ರೆ ಚೆನ್ನಾಗಿ ಹಣೆ ಪೂರ್ತಿ ಹಾಕಿದ್ರೆ ಅವರು ಬರೀ ಮಧ್ಯದಲ್ಲಿ ಮಾತ್ರ ಹಾಕಿರ್ತಾರೆ. ಇವರು ಇದೆಲ್ಲ ಸಂಪ್ರದಾಯಕ್ಕೆ ತೀರಾ ವಿರೋಧ. ಹಾಗೆಲ್ಲ ಮಾಡೋ ಹಾಗಿಲ್ಲ, ಹಾಗೆಲ್ಲ ಮಾಡಿ ಹಾಕಿದ್ದಾರೆ. ಅದರ ಜೊತೆಗೆ ವೇದಕ್ಕೆಲ್ಲ ಅಬದ್ಧ ಅಂದ್ರೆ ಅಬದ್ಧ ವ್ಯಾಖ್ಯಾನ. ಅಷ್ಟು ಮಾಡಿದ್ರು ತೊಂದರೆ ಇರಲಿಲ್ಲ. ನಮ್ಮ ಹಿರಿಯರು ಶಂಕರಾಚಾರ್ಯ ಎಲ್ಲ ಮಾಡಿದಾರಲ್ಲ, ಆ ವ್ಯಾಖ್ಯಾನ ಸರಿಯಿಲ್ಲ ಅಂತ ಬರ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟು ಅಬದ್ಧ ಮಾಡ್ತಾ ಇದ್ದಾರೆ, ಸಂಪ್ರದಾಯ ವಿರೋಧಿ ಪ್ರವೃತ್ತಿ ಮಾಡ್ತಾ ಇದ್ದಾರೆ. ಇಂಥ ವ್ಯಕ್ತಿಗಳನ್ನು ಬದುಕಿ ಬಿಡಬಾರ್ದು. ಆಶ್ಚರ್ಯ ಅಂದ್ರೆ ಇವತ್ತವರಿಗೆ ಸುಮಾರು 55 ವರ್ಷ ಇನ್ನು ಬದುಕಿದ್ದಾರೆ ಅನ್ನೋದೇ ಆಶ್ಚರ್ಯ. ನಿನ್ನಂತ ರಾಜರಿರುವಾಗಲೂ ಕೂಡ ಈ ಅಬದ್ಧ ವ್ಯಕ್ತಿಗಳು ಬದುಕುವುದಾದ್ರೆ ಏನು ದೊಡ್ಡ ಉಪನ್ಯಾಸ ಮಾಡಿದ್ರಿ ರಾಜನ. ಈ ರಾಜನಿಗೆ ಅದರ ಜೊತೆಗೆ ಸ್ವಲ್ಪ ದಾನವನ್ನು ಮಾಡಿದವ, ಸ್ವಲ್ಪ ಕೊಡುದ. ಆಗ ನಮ್ಮೂರಿಗೆ ಬಂದ ಮೇಲೆ ಅವರು ಬದುಕಿಲ್ಲ ಅಂತ ತಿಳ್ಕೊಳ್ಳಿ ಅಂತ ಒಂದು ವಾಗ್ದಾನ ಮಾಡಿದ. ಹಾಗೆ ವಾಗ್ದಾನ ಮಾಡಿದಂತಹ ವಿಷಮ ರಾಜ ತನ್ನ ಜನರ ಜೊತೆಗೆ ಒಂದು ಕತ್ತಿ ಕೊದಂಟಿಗಳನ್ನೆಲ್ಲ ಹಿಡ್ಕೊಂಡು, ದೊಡ್ಡ ದೊಡ್ಡ ಒನಕೆಗಳು ಕತ್ತಿಗಳೆಲ್ಲ ಹಿಡ್ಕೊಂಡು ಯಾವ ಕಡೆಗೆ ಕೊಕ್ಕರಕ್ಕೆ ಹೋಗುವ ಮಾರ್ಗ ಅಲ್ಲಿ ಕಾಡಿನ ಮಧ್ಯದಲ್ಲಿ ನಿಂತ. ಆಚಾರ್ಯರು ತನ್ನ ಶಿಷ್ಯರ ಜೊತೆಗೆ ಒಂದು ಪಾರಾಯಣ ಮಾಡಿಕೊಂಡು ಬರ್ತಾ ಇದ್ದಾರೆ. ಬಹುಶಃ ದ್ವಾದಶ ಸ್ತೋತ್ರ ಇರ್ಬೋದು ಹೇಳಿಕೊಂಡು ಬರ್ತಾ ಇದ್ದಾರೆ. ಆ ಶಬ್ದ ಕೇಳಿದ್ಬಿಟ್ಟು ಇವರಿಗೆ ಏನೋ ಬಿಡುಬಿಟ್ಟೆ ಏನೋ ಭಾರಿ ವಿಶೇಷ ಇದೆ ಅಲ್ವಾ, ಕೇಳ್ತಾ ಇರಬೇಕು ಅಂತ ಅನ್ಸುತ್ತಲ್ವಾ ಅಂತ ಅನ್ಕೊಂಡ. ಅಷ್ಟೊತ್ತಿಗೆ ಒಬ್ಬ ಇಬ್ಬರು ಶಿಷ್ಯರ ಮುಖ ಕಾಣಿಸಿದ ಬಿಡ್ಲೆ ಕೈಯಲ್ಲಿ ಕತ್ತಿ ಇದೆಯೋ ಏನಿದೆ ಅಂತ ಅವನಿಗೆ ಮರ್ತೋಯ್ತು. ಅದರಲ್ಲಿ ಹಿಂದೆ ಇದ್ದಂತಹ ಮಧ್ವಗುರುಗಳ ಮುಖವನ್ನು ನೋಡಿ ಕೇಳ್ತಾಳ ಇವ ಪೂರ್ತಿ ಅವರ ವಿಚಾರ ಮಾಡಿದ. ಅವರ ಮುಖ ನೋಡಿದವ ಕತ್ತಿ ಕೋಲು ಹಿಡಿದ ಅವರ ಹತ್ರ ಬರ್ತಾನೆ, ಒಂದು ಮುಖ ನೋಡ್ತಾನೆ. ಅವನಿಗೆ ತಮ್ಮಂಥ ವ್ಯಕ್ತಿಗಳಿಗೆ ಹೊಡಿಲಿಕ್ಕೆ ನಾವು ಕತ್ತಿ ಹಿಡ್ಕೊಂಡದ್ದು ತುಂಬಾ ಅಪರಾಧವಾಯಿತು. ಏನೇನೋ ತಿಳ್ಕೊಂಡಿದ್ದೆ, ನಿಮ್ಮನ್ನು ನೋಡಿದ್ರೆ ಗೊತ್ತಾಗ್ತದೆ ನೀವು ಎಂಥ ವ್ಯಕ್ತಿಗಳು ಅಂತೇಳಿ. ಕತ್ತಿಯನ್ನು ಆ ಕಡೆ ಬಿಸಾಡ್ತಾನೆ, ಕಾಲು ಹಿಡ್ಕೊಂಡು ಕಣ್ಣಿ ನೀರಲ್ಲಿ ಕಾಲನ್ನು ತೊಳಿತಾನೆ. ಇದು ಸಂಪ್ರದಾಯ ಪದ್ಧತಿಯಲ್ಲಿ ಋಷಿಕೇಶ ತೀರ್ಥರು ಉಲ್ಲೇಖ ಮಾಡಿದಂತಹ ಒಂದು ವಿಶಿಷ್ಟವಾದಂತಹ ಘಟನೆ. ಇದನ್ನು ಮಧ್ವ ವಿಜಯದಲ್ಲಿ ಬರೀ ಅರ್ಧ ಶ್ಲೋಕದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಾದ್ರೆ ಕಳ್ಳಕಾರರು, ಹೊಡೆಯುವ ದರೋಡೆಕೋರರು ಅವರು ಶರಣಾಗತರಾದದ್ದಿದೆ. ಇಲ್ಲಿ ಒಬ್ಬ ರಾಜ, ವೃಷಲ ರಾಜ, ಪರಪ್ರಬೋಧೆಯಿಂದ ಪ್ರಲೋಭನೆಯಿಂದ ತಪ್ಪು ತಿಳಿದುಕೊಂಡು ಆಚಾರ್ಯರ ಮುಖ ನೋಡಿದ್ಬಿಟ್ಟು ನಾನೆಷ್ಟು ತಪ್ಪು ಮಾಡ್ತಾ ಇದ್ದೇನೆ ಅಂತ ಕಾಲಿಗೆ ಬೀಳ್ತಾನೆ. ಇದು ಯಾಕೆ ಬೀಳಬೇಕಾಯ್ತವ? ಅವರ ಮುಖದಲ್ಲಿದ್ದ ಶಕ್ತಿ, ಅದನ್ನು ಓಜಸ್ಸು ಅಂತ ಕರೀತಾರೆ. ಓಜ ಅವಿಭವ ಶಕ್ತಿ. ಮತ್ತೊಬ್ಬರನ್ನು ತಾನಾಗಿ ಬಗ್ಗಿಸುವ ಶಕ್ತಿ. ಕೆಲವೊಂದು ಹಾಗಲ್ಲ, ಕೆಲವರ ಮುಖ ನೋಡಿದ್ರೆ ನಮಸ್ಕಾರ ಮಾಡಬೇಕಾಗುತ್ತೆ, ಮಾಡದೆ ಹೋದ್ರೆ ಅನಿವಾರ್ಯ ಅಂತ ಮಾಡ್ತಾರೆ. ಇದನ್ನು ಓಜಸ್ಸು ಅಂತ ಕರೆಯುವುದಿಲ್ಲ. ಅಂಥ ಬಗ್ಗಿಸುವ ಶಕ್ತಿ, ದಬ್ಬಾಳಿಕೆಯ ಶಕ್ತಿ ಇದೆ ಅಲ್ವಾ, ಅದನ್ನು ಓಜಸ್ಸು ಅನ್ನೋ ಶಬ್ದದಿಂದ ಕರೆಯುವುದಿಲ್ಲ. ಓಜಸ್ಸು ಅಂದ್ರೆ ತಾನಾಗಿ ಬಗ್ಗಬೇಕಪ್ಪ ಇವರಿಗೆ ಕಲಿಸುವ ಒಂದು ಮನಃಶಕ್ತಿಯಿಂದ ಬರತಕ್ಕಂತಹ, ವಿದ್ವತ್ಶಕ್ತಿಯಿಂದ, ಜ್ಞಾನಶಕ್ತಿಯಿಂದ ಬರತಕ್ಕ, ತಪಶಕ್ತಿಯಿಂದ ಬರುವ ಮುಖ ವರ್ಧಸ್ಸಿಗೆ ಓಜಸ್ಸು ಅಂತ ಕರೀತಾರೆ. ಅಂತಹ ಓಜಸ್ಸನ್ನು ಇಂದ್ರ ಅನ್ನುವ ಶಬ್ದದಿಂದ ಕರೀತಾರೆ. ಇಂದ್ರತ್ವ ಅಂದ್ರೆ ಓಜಸ್ಸು, ಇಂದ್ರ ಅಂದ್ರೆ ಓಜಸ್ಸು ಉಳ್ಳವ. ಅದು ಯಾಕಂದ್ರೆ ಆಚಾರ್ಯರಲ್ಲೇ ಇಷ್ಟು ಓಜಸ್ಸು ಇದೆ ಅಂತ ಅಂದ್ರೆ ಇನ್ನು ಭಗವಂತನಲ್ಲಿ ಎಂತ ಓಜಸ್ಸು ಇದೆ. ಆದ್ರೆ ಭಗವಂತನನ್ನು ಓಜಸ್ವಿ, ಓಜಸ್ವೀತ, ತೇಜಸ್ವೀತ. ಆ ಭಗವಂತ ಓಜಸ್ವಿ ಜೊತೆಗೆ ತೇಜಸ್ವಿ. ತೇಜಸ್ವಿ ಅಂದ್ರೆ ಬೆಳಕು, ಸೂರ್ಯನ ಹಾಗೆ ಬೆಳಗ್ತಾನೆ. ಓಜಸ್ವಿ ಅಂದ್ರೆ ಇಂತಹ ಅಭಿಭವ ಶಕ್ತಿ ಉಳ್ಳವ. ಆ ಅಭಿಭವ ಶಕ್ತಿ ವಿಶೇಷವುಳ್ಳ ಭಗವಂತನಿಗೆ ಇಂದ್ರ ಅಂತ ಹೇಳ್ತಾರೆ. ಹೇ ಇಂದ್ರ, ಓ ದುಷ್ಟರನ್ನು ಬಗ್ಗಿಸುವವನೇ, ಸಜ್ಜನರನ್ನು ತಾನೇ ತಾನಾಗಿ ನಮಿಸಬೇಕು ಅನ್ನುವ ಭಾವ, ಭಕ್ತಿ ಭಾವುಕತೆಯನ್ನು ಹುಟ್ಟಿಸತಕ್ಕಂಥವನೇ,
ಹೇ ಇಂದೋ, ಓ ಬಹುಮಾನವೇ, ಆ ಇಂದ್ರಾಯ ಮಾ ಪರಿಶ್ರಮ. ಅಂತಹ ಓಜಪೂರ್ಣವಾದ ಭಗವಚ್ಛಕ್ತಿಯ ಮುಂದೆ ನನ್ನನ್ನು ತಲುಪಿಸಿ ಬಿಡು. ಯತ್ರ ಕಾಮಾನಿ ಕಾಮಶ್ಚ, ಯಾವ ಲೋಕಕ್ಕೆ ನಮ್ಮನ್ನು ತಲುಪಿಸಬೇಕು? ಯಾವ ಲೋಕದಲ್ಲಿ ಕಾಮನೆಗಳು ಪೂರ್ಣವಾಗಿದ್ದಾವೋ, ನಿಕಾಮನೆಗಳು ಪೂರ್ಣವಾಗಿದ್ದಾವೋ, ಯತ್ರ ಬ್ರಹ್ಮಸ್ಯ ವಿಷ್ಟಪಂ, ಎಲ್ಲಿ ಬ್ರಹ್ಮನಿಗೆ ಒಂದು ಆಸನವನ್ನು ಹಾಕಿ ಕೂಡಿಸಿ ಬಿಟ್ಟಿದ್ದಾರೋ, ಯತ್ರ ಸ್ವಧಾಚ ತೃಪ್ತಿಶ್ಚ, ಎಲ್ಲಿ ಸ್ವಧಾ ತೃಪ್ತಿ ಇವುಗಳು ತಾವು ಕುಳಿತುಕೊಂಡಿದ್ದಾವೋ, ತತ್ರ ಮಾ ಅಮೃತ, ಅಲ್ಲಿ ನನ್ನನ್ನು ಅಮೃತತ್ವವನ್ನು ಹೊಂದಿಸಿ ಸ್ಥಾಪನೆ ಮಾಡಿಬಿಡು. ಇಂದ್ರ ಎಂದು ಪರಿಶ್ರಮ, ಆ ಭಗವಂತನ ಕರ್ಕೊಂಡು. ಹಾಗಾದರೆ ಮೋಕ್ಷದಲ್ಲಿ ಕಾಮವೂ ಇದೆ, ನಿಕಾಮವೂ ಇದೆ, ಬ್ರಹ್ಮ ವಿಷ್ಟಪ ಇದೆ, ಸದಾ ಮತ್ತು ತೃಪ್ತಿಗಳು ಇದ್ದಾರೆ. ಈ ಮಂತ್ರದಲ್ಲಿ ಒಂದು 6 ಅಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆಂತಾಗಿ ಕಾಮ ಇದೆ ಅಂದ್ರೆ ಏನು? ಕಾಮ ಅಂದ್ರೆ 2 ಅರ್ಥ ಇದೆ. ಒಂದು ಬಯಕೆ, ಮತ್ತೊಂದು ಬಯಸಲ್ಪಡುವಂಥದ್ದು ಅಂತ. ಅವನು ಎಲ್ಲಾ ಕಾಮಗಳನ್ನು ಪಡೆದು ಬಿಟ್ಟಿದ್ದಾನೆ ಅಂದ್ರೆ ಎಲ್ಲ ಬಯಕೆಗಳನ್ನು ಪಡೆದಿದ್ದಾನೆ ಅಂತ ಅರ್ಥ ಅಲ್ಲ. ಬಯಸಿದ್ದು ಯಾವುದಿದೆ ಅದೆಲ್ಲ ಪಡೆದಿದ್ದಾನೆ. ಆಪ್ತ ಕಾಮಸ್ಯ ಕಾಸ್ಯ, ಕಾಮಗಳನ್ನೆಲ್ಲ ಪಡೆದವ ಭಗವಂತ ಅಂದ್ರೆ ಕಾಮ್ಯಗಳನ್ನೆಲ್ಲ ಪಡೆದಿದ್ದಾನೆ ಅಂತ ಅರ್ಥ. ಅದನ್ನ ಕಾಮ ಶಬ್ದಕ್ಕೆ ಒಂದು ಬಯಕೆ ಅಂತ ಅರ್ಥ, ಮತ್ತೊಂದು ಕಾಮ್ಯ ಅಂತ ಅರ್ಥ. ಇಲ್ಲಿ ಯತ್ರ ಕಾಮಾಹ ಅಂದ್ರೆ ಬಯಕೆಗಳು ಅಂತ ಅರ್ಥ ಅಲ್ಲ, ಕಾಮ್ಯಗಳು ಅಂತ. ಯತ್ರ ಕಾಮ್ಯ, ಆ ಮೋಕ್ಷದಲ್ಲಿ ಕಾಮ್ಯಗಳು ಎಲ್ಲ ಇದ್ದಾವೆ. ಇದು ಆಚಾರ್ಯರು ಮಾತ್ರ ಇದಕ್ಕೆ ಸರಿಯಾದ ಅರ್ಥವನ್ನು ನೋಡಿಕೊಳ್ತಾರೆ. ಮೋಕ್ಷದಲ್ಲಿ ಕಾಮ್ಯಗಳೆಲ್ಲ ಇದ್ದಾವೆ ಅಂದ್ರೆ ಏನು? ಕಾಮ್ಯ ಅಂದ್ರೆ ಯಾವುದು ಇರ್ಬೋದು? ಮಾವಿನ ಹಣ್ಣು ಕೂಡ ಒಂದು ಕಾಮ್ಯವೇ. ಏಕಾದಶಿ ದಿವಸ ನಾಳೆಗೋಸ್ಕರ ಕಾಮ್ಯ, ಅಂತೂ ಇವತ್ತಿಗೋ ನಾಳೆಗೋ ಎಲ್ಲವೂ ಕಾಮ್ಯಗಳಲ್ಲ. ಯಾವುದು ಒಂದು ಪಾಯಸ, ಅದು ಕೂಡ ಕಾಮ್ಯವೇ. ಚಂದನ ವನಿತಾದಿಗಳೆಲ್ಲ ಕಾಮ್ಯಗಳಾಗಿದ್ದಾರೆ. ಯೌವನ ಅನ್ನುವುದು ಕಾಮ್ಯವಾಗಿದೆ. ಕಾಮ್ಯಗಳಾಗಿ ಉತ್ತಮವಾದ ಬಟ್ಟೆ ಅನ್ನುವುದು ಕಾಮ್ಯವಾಗಿದೆ. ಕಾಮ್ಯ ಅಂದ್ರೆ ಬಯಸಲ್ಪಡಬಹುದಾದೆಲ್ಲ ಕಾಮ್ಯ. ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಕಾಮ್ಯಗಳಾಗಿದ್ದಾರೆ. ಮೋಕ್ಷದಲ್ಲಿ ಈ ಕಾಮ್ಯಗಳೆಲ್ಲ ಇದೆಯೋ ಅಂತ ಒಂದು ಪ್ರಶ್ನೆ. ಯತ್ರ ಕಾಮಾಹ ನಿಕಾಮಾಶ್ಚ ಅನ್ನುವ ಮಂತ್ರ ಮೋಕ್ಷದಲ್ಲಿ ಕಾಮ್ಯಗಳೆಲ್ಲ ಇದ್ದಾವೆ ಅಂತ ಹೇಳ್ತಾ ಇದೆ. ಇದು ಸರಿ ಹೊಂದದೇ ಅನೇಕ ಭಾಷ್ಯಕಾರರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಯತ್ರ ಕಾಮಾಹ ಅಂದ್ರೆ ಇದು ಸ್ವರ್ಗದ ವರ್ಣನೆ ಅನ್ನೋದು ಮೋಕ್ಷದ ವರ್ಣನೆ ಅಲ್ಲ. ಅದನ್ನ ಸಾಯುವ ವ್ಯಕ್ತಿ ದೇವರಲ್ಲಿ ಕೇಳ್ತಾ ಇದ್ದಾನೆ, ಓ ಇಂದೋ, ಓ ಚಂದ್ರನೇ, ನೀನೇನು ಮಾಡು, ಪಟ್ಟದ ಮೇಲೆ ಒದೆದು ಬಿಡು, ಫುಟ್ಬಾಲ್ ಹೊಡೆದಾನೆ. ಚಂದ್ರ ಅಲ್ಲಿದ್ದಾನಂತ ಹೇಗೂ ಸ್ವರ್ಗಕ್ಕೆ ಹತ್ರ ಇದ್ದಾನೆ, ಪಟ್ಟದ್ದು ಅಂದ್ರೆ ಸ್ವರ್ಗಕ್ಕೆ ಸೀದಾ ಬಿದ್ದು ಬಿಡ್ತೇನೆ. ಅಂದ್ರೆ ಚಂದ್ರನ ಹತ್ರ, ಇಂದೋ, ಓ ಚಂದ್ರನೇ, ನನ್ನನ್ನು ಇಂದ್ರಾಯ ಬರಿಸುವ ಮೇಲೆ ಇಂದ್ರ ಇದ್ದಾನಲ್ಲ ಅವನನ್ನು ಕರೆಸುವ ಏರ್ಪಾಡು ಮಾಡಿ. ಅದಕ್ಕೆ ಯಾಕಂದ್ರೆ ಯತ್ರ ಕಾಮ, ಅಲ್ಲಿ ಬೇಕಾದ ಕಾಮ್ಯಗಳೆಲ್ಲ ಸಿಗ್ತಾರೆ. ನಿಕಾಮಾಶ್ಚ, ನಿತರಾನ್ ಕಾಮ್ಯವಾದದ್ದು ಯಾವುದಿದೆ ಅದೆಲ್ಲ ಸಿಗ್ತದೆ, ಅದರಿಂದ ಅದೇ ಕರೆಸುವುದಿಲ್ಲ. ಆದ್ರೆ ಆಚಾರ್ಯರು ಹೇಳಿದ್ರು, ಇದು ಪೂರ್ತಿ ಹಿಂದೆ ಮುಂದೆ ಎಲ್ಲ ಗಮನಿಸಿ, ಇದು ಮೋಕ್ಷದ ಪ್ರಾರ್ಥನೆ ಇದೆ. ಮೋಕ್ಷದಲ್ಲಿ ಕಾಮ್ಯಗಳೆಲ್ಲ ಇದ್ದಾರೆ. ಅಂದ್ರೆ ಕಾಮ್ಯ ಅಂದ್ರೆ ಒಳ್ಳೆ ಬಟ್ಟೆ ಬೇಕು, ಮೋಕ್ಷದಲ್ಲಿ ಬಟ್ಟೆ ಅಂಗಡಿ ಇದೆ. ಇಲ್ಲ ಒಳ್ಳೆ ಪುಸ್ತಕ ಅಂದ್ರೆ ಅಂಥ ಕಾದಂಬರಿ, ಇಂಥ ಕಾದಂಬರಿಗಳು ಕಾಮ್ಯಗಳು ಅಂತ ಹೇಳಿದ್ದಾರೆ. ಅಂಥದ್ದೆಲ್ಲ ಈಗ ಆ ಕಾದಂಬರಿ ಎಲ್ಲ ಹೋಯ್ತು. ಈಗೇನು ಆ್ಯಪ್ಗಳು, ಕಂಪ್ಯೂಟರ್ಗಳು, ಇಂಥದ್ದೆಲ್ಲ ಅವೆಲ್ಲ ಇದೆ. ಎಲ್ಲ ಯತ್ರ ಕಾಮ್ಯ, ಯಾವುದು ಹಿಂದೆ ಇತ್ತು ಮುಂದೆ ಇರುತ್ತೆ, ಎಲ್ಲೆಲ್ಲಿ ಅಲ್ಲ. ಮೋಕ್ಷದಲ್ಲಿ ಅದೆಲ್ಲ ಇದ್ರೆ ಅವರು ಕೂಡ ಆಮೇಲೆ ಪ್ಲಾಸ್ಟಿಕ್ ನಿಷೇಧ ಇದೆಲ್ಲ ಉಂಟಾ, ಇದೆಲ್ಲ ಸಮಸ್ಯೆ ಇರ್ತದೆ. ಮೋಕ್ಷದಲ್ಲಿ ಎಲ್ಲ ಇದೆ ಅಂತ ಹೇಳಿದ್ರೆ ಯಾಕಂದ್ರೆ ಪ್ಲಾಸ್ಟಿಕ್ ನಿಷೇಧ ಎಲ್ಲ ಬರಬೇಕಾಗುತ್ತೆ. ನಿಷೇಧ ವಿಧಿ ವಿಧಾನಗಳೆಲ್ಲ, ಎಲ್ಲಿ ನಿಷೇಧ ಮತ್ತು ವಿಧಿ ಇಲ್ಲವೋ, ವಿಧಿ ನಿಷೇಧಗಳನ್ನು ಮೀರಿರುವ ಸ್ಥಳಕ್ಕೆ ಮೋಕ್ಷ ಅಂತ ಹೇಳ್ತಾರಲ್ವಾ, ಅಲ್ಲಿ ಇದೆಲ್ಲ ಇದ್ರೆ ಹೇಗೆ? ಅದಕ್ಕೆ ಆಚಾರ್ಯ ಹೇಳ್ತಾರೆ, ಮೋಕ್ಷದಲ್ಲಿ ನಿಷಿದ್ಧ ಕಾಮನೆಗಳು ಉಂಟಾಗುವುದಿಲ್ಲ. ಯಾಕಂದ್ರೆ ಸ್ವರೂಪ ಅನ್ನೋದು ಮಾತ್ರ ವ್ಯಕ್ತವಾಗುವುದು. ಮತ್ತೆ ಕಾಮನೆಗಳು ಉಂಟಾಗುವುದು ಯಾವುದು? ಯಾವುದು ಸಾತ್ವಿಕ ಕಾಮನೆಗಳು, ಸ್ವರೂಪ ಕಾಮನೆಗಳು. ಸ್ವರೂಪ ಸುಖದಲ್ಲಿ ಯಾವ ಸುಖ ಇದೆ ಅಂತಹ ಕಾಮನೆಗಳು ಉಂಟಾಗ್ತವೆ. ಆ ಸ್ವರೂಪ ಸುಖದಲ್ಲಿ ಮೊಬೈಲ್ ಸುಖ ಇರುವುದಿಲ್ಲ. ಸ್ವರೂಪ ಸುಖದಲ್ಲಿ ಯಾರಿಗೂ ಕೂಡ ಕಂಪ್ಯೂಟರ್ ಸುಖ ಇರುವುದಿಲ್ಲ, ಟಿವಿ ಸುಖ ಇರುವುದಿಲ್ಲ, ಅಥವಾ ಟೇಪ್ ರೆಕಾರ್ಡರ್ ಸುಖವೂ ಇರುವುದಿಲ್ಲ. ಸ್ವರೂಪ ಸುಖದಲ್ಲಿ ಯಾವ ಸುಖ ಇರ್ತದೆ? ಅಧ್ಯಾತ್ಮಕ್ಕೆ ಸಂಬಂಧಪಟ್ಟ ವಾಸ್ತವ ಸುಖ ಯಾವುದಿದೆ ಅದೆಲ್ಲ ಇರ್ತದೆ. ಅದು ಬಿಟ್ಟು ಈ ಸುಖ ಅಂತ ಭರಿಸುವ ಸುಖಗಳಿದ್ದಾವಲ್ಲ, ಅದು ಸ್ವರೂಪದಲ್ಲಿ ಇರುವುದು. ಅದಿರ್ಬೋದು ಯಾರಿಗೆ ಸ್ವರೂಪದಲ್ಲಿ, ತಮಸ್ಸು ಅಥವಾ ನಿತ್ಯ ಸಂಸಾರಿಗಳಿಗೆ ಅಂತ ಸುಖ ಇರ್ಬೋದು. ಯೋಗ್ಯನಾದ ಮುಕ್ತಿಯೋಗ್ಯ ವ್ಯಕ್ತಿಯ ಸ್ವರೂಪದಲ್ಲಿ ಸುಖಕ್ಕೇನ ಭ್ರಾಮ್ಯಮಾನವಾದಂತಹ ಸುಖ ಸ್ವರೂಪದಲ್ಲಿ ಸೇರಿರುವುದಿಲ್ಲ. ಈ ಟಿವಿ ನೋಡುವ ಸುಖ ಇತ್ಯಾದಿಗಳೆಲ್ಲ ಸುಖ ಉಂಟಲ್ಲ, ಅದು ಸುಖಕ್ಕೇನ ಭ್ರಾಂತಿ ಅಷ್ಟೇ. ಏನದನ್ನು ಅಲ್ಲಿ ಯಾರೋ ಅರ್ಥ ಇರ್ತಾರೆ, ಅವರನ್ನು ಇವರು ಬೈದರು, ಅತ್ತೆ ಸೊಸೆಯನ್ನು ಬೈತಾರೆ. ಆ ಸೊಸೆ ಪಾಪ ಅರ್ಥ, ಆ ಸೊಸೆಯ ಮೇಲೆ ಇವರಿಗೆ ಆತ್ಮ ಭಾರಾತ್ಮ್ಯ ಭಾವ ಭ್ರಾಂತವಾಗಿ ಬರ್ತದೆ.
ಅದು ನಾನೇ ನಾನು ಬೈದದ್ದು ಯಾವುದು, ಅದು ನನ್ನನ್ನೇ ಅರ್ಥ ಬೈದದ್ದು ಅಂತ ಈ ತಾದಾತ್ಮ್ಯ ಭಾವ ಬಂದು ಅಲ್ಲಿ ಸೊಸೆ ಆಗ್ತಾ ಇದ್ರೆ ಇವರು ಅದಕ್ಕಿಂತ ಜೋರಾಗಿ ಅಷ್ಟು ಬಟ್ಟೆಯನ್ನು ಒತ್ತೆ ಮಾಡಿದ್ದಾರೆ. ನಿಜವಾಗಿ ಇವರಿಗೆ ಯಾರಾದ್ರೂ ಬೈದ ಇಲ್ಲ, ಇದು ಭ್ರಾಂತಿ. ಅಲ್ಲಿ ಯಾರು ಬಯಸಿಕೊಂಡಿದ್ದಾಳೋ ಅವಳು ನಾನು ಅನ್ನೋ ಒಂದು ತಾದಾತ್ಮ್ಯ ಭಾವ, ಇದೆಲ್ಲ ಭ್ರಾಂತಿಯೇ. ಈ ಭ್ರಾಂತಿಯಿಂದ ಬರ್ತಕ್ಕಂಥ ಸುಖವಲ್ಲ, ಅದು ಸ್ವರೂಪಕ್ಕೆ ಸಂಬಂಧಿಸಿದ ಸುಖ. ಆದ್ರೆ ಇನ್ನೊಂದು ಇದೆ ಭ್ರಾಂತಿಯಲ್ಲಿ, ರಾಮ ಮತ್ತು ಸೀತೆಯ ಸಂವಾದ ನಡೀತಾ ಇರ್ತದೆ ಅಂತ ಹೇಳಿ ಅಲ್ಲಿ ಸೀತೆ ಅರ್ಥ ಇರ್ತಾರೆ, ಆದ್ರೆ ಇವರು ಅರ್ಥ ರಾಮನ ಜೊತೆ ಸೀತೆ ಇಷ್ಟು ಕಷ್ಟಪಡಬೇಕಾಯ್ತು, ಅವನು ಬೇಕಿತ್ತ ರಾಮನ ಜೊತೆಗೆ ಸಂಸಾರ ಅಂತ ಅನ್ಕೊಂಡು ಇವರು ಅಳುವುದಕ್ಕೆ ಪ್ರಾರಂಭ. ಈ ಅಳು ರಾಜಸ ತಾಮಸ ಅಲ್ಲ, ರಾಜಸ ಸಾತ್ವಿಕ. ಈ ಅಳಿದೆ ಅಲ್ಲ, ಸಾತ್ವಿಕ ಅಂತ ಕರೆಯುವುದಿಲ್ಲ, ಇದನ್ನು ರಾಜಸ ಸಾತ್ವಿಕ ಅಂತ ಕರೀತಾರೆ. ಯಾಕಂದ್ರೆ ಅಳುವಂಥದ್ದು ಯಾಕಂದ್ರೆ ಪಾಪ ರಾಮ ಸೀತೆ ಬೇರೆ ಆಗಿತ್ತಲ್ವಾ, ಬೇಕಿತ್ತ ರಾಮನಿಗೆ ಸಂಸಾರ ಅಂತ ಈ ದೃಷ್ಟಿಯಿಂದ ಬಂದದ್ದಲ್ವಾ. ರಾಮ ಸೀತೆ ಬೇರೆ ಆದರೂ ಅಂದ್ರೆ ಒಂದು ರಾಜಸ ಬಂತು ಅಂತ, ಅದನ್ನು ರಾಜಸ ಸಾತ್ವಿಕ ಅಂತ. ಇದೊಂದು ಸಾತ್ವಿಕವಾದಂತಹ ಅಳುವೆ ಅಂತ ರಾಜಸ ಸೇರಿಕೊಂಡಿದೆ. ಆದರೆ ತತ್ವಜ್ಞಾನದ ವ್ಯಕ್ತಿ ರಾಮ ಸೀತೆ ಬೇರೆ ಆದರೆ ಖುಷಿ ಬರ್ತಾನೆ. ಯಾಕಂದ್ರೆ ಆ ಸುರಾಣಿಕರಿಗೆ ತಮಸ್ಸು ಆಗಬೇಕಿತ್ತು, ಆಯ್ತು ಅಂತ ಅವರಿಗೆ ಖುಷಿ. ಯಾಕೆ ರಾಮ ಸೀತೆ ಬೇರೆ ಆಗಿದ್ದಾರೆ ಅಂತ ಹೇಳಿದ್ರೆ ನಿತ್ಯಾನುಯೋಗಿನಿಯಾದಂತಹ ಸೀತೆ ರಾಮನಿಂದ ಬೇರೆ ಆಗುವುದು ಹೇಗೆ ಸಾಧ್ಯ? ಅದನ್ನ ಮಾನುಷ ಶರೀರ ನಮ್ಮಲ್ಲಿದ್ದಾಗ ನಮ್ಮಲ್ಲಿ ರಾಜಸ ಭಾವ ಇಲ್ಲ ಅಂದ್ರೆ ನಾವು ಮನುಷ್ಯರೇ ಅಲ್ಲ, ನಾವು ದೇವತೆಗಳು. ಆದ್ರಿಂದ ನಾವು ರಾಮಾಯಣ ಓದಿದಾಗ ಅಳ್ಳೇಬೇಕು. ಕಾರಣ ಏನಂದ್ರೆ ನಾವು ಮನುಷ್ಯರು. ಮನುಷ್ಯ ಭಾವದಿಂದ ಭಾವತತ್ವಕ್ಕೆ ಏರಬೇಕು ಅಂತಾದ್ರೆ ಅವ ಸಾತ್ವಿಕವಾದಂತಹ ವಿಷಯಗಳನ್ನು ಸೇರಿದಾಗ ಅದರಲ್ಲಿ ತಾದಾತ್ಮ್ಯ ಭಾವವನ್ನು ಹೊಂದಬೇಕು. ಆದ್ರೆ ರಾಜಸ ತಾಮಸಗಳಲ್ಲಿ ಆ ತಾದಾತ್ಮ್ಯ ಭಾವವನ್ನು ಹೊಂದಿದ ಅಂತ ಹೇಳಿದ್ರೆ ಅದು ರಾಜಸ ಸುಖವೋ ತಾಮಸ ಸುಖವಾಗುತ್ತೆ ಹೊರತು ಸಾತ್ವಿಕ ಸುಖ ಆಗುವುದಿಲ್ಲ. ಈ ರಾಜಸ ತಾಮಸ ಸುಖಗಳೇನಿದ್ದಾರೆ ಅದು ಆತ್ಮಸ್ವಭಾವ ಸುಖವಾದದ್ದಲ್ಲ. ಮತ್ತೆ ಯಾವುದು ಸಚ್ಚಂದನವನಿಗಾಗಿ ಲಭ್ಯವಾಗುವ ಅಂದ್ರೆ ಭಗವಂತನ ಗಂಧವನ್ನು ಹೀಗೆ ಕೂರಿಸಿಕೊಂಡಾಗ ಒಂದು ತಂಪುದಂಪಾಗುತ್ತಲ್ವಾ, ಆ ಸುಖ ಅದು ಸ್ವರೂಪದಲ್ಲೂ ಇದೆ. ಅದು ಸ್ವರೂಪದಲ್ಲಿ ಗಂಧದಿಂದ ಸಿಗುವ ಸುಖ ಇದೆ ಅಂತಾದ್ರೆ ಮೋಕ್ಷದಲ್ಲಿ ಗಂಧ ಎಲ್ಲಿಂದ ಬಂತು? ಮೋಕ್ಷದಲ್ಲಿ ಗಂಧ ಬರಬೇಕಾದ್ರೆ ಗಂಧದ ಬಿಡಿಯಿಂದ ಒಂದು ಗಂಧವನ್ನು ಕಳಿಸಬೇಕಲ್ಲ ಕರ್ನಾಟಕದಿಂದ. ಕಲಿಸಿದ್ರೆ ಅದಕ್ಕೊಂದು ಅರಿಯುವುದಕ್ಕೆ ಕಲ್ಲು ಕಲಿಸಬೇಕಾಗುತ್ತೆ. ಈ ಕಲ್ಲುಗಳೆಲ್ಲ ಆಗಿದ್ದು ಆಮೇಲೆ ಅಲ್ಲೂ ಕೂಡ ಮತ್ತೆ ಕಾರ್ಪೊರೇಷನ್ ತೊಟ್ಟಿಯನ್ನು ಹಾಕಬೇಕಾಗುತ್ತೆ. ಈ ಸಮಸ್ಯೆ ಬರ್ತಲ್ಲ. ಅಂದ್ರೆ ಮೋಕ್ಷದಲ್ಲಿ ಈ ಪ್ರಪಂಚದಲ್ಲಿ ಏನೇನು ವಸ್ತುಗಳಿಂದ ನಾವು ಆನಂದ ಪಡಿತೇವೆ ಆ ಎಲ್ಲ ಸಾತ್ವಿಕ ವಸ್ತುಗಳು ಕೂಡ ಮೋಕ್ಷದಲ್ಲಿವೆ. ಆದ್ರೆ ವ್ಯತ್ಯಾಸ ಇಷ್ಟೇ, ಅದನ್ನು ಯಾವತ್ತು ನಾವು ಡಿಸ್ಪೋಸ್ ಮಾಡುವ ಕೆಲಸ, ಅದನ್ನು ತೆಗೆದು ಬಿಸಾಡುವ ಕೆಲಸ ಇಲ್ಲ. ಕಾರಣ ಏನು ಅಂದ್ರೆ ಮೋಕ್ಷದಲ್ಲಿ ನಿರ್ಮಿಸಲ್ಪಟ್ಟಂತಹ ವಸ್ತುಗಳು ಅದು ಶುದ್ಧ ಸತ್ವದಿಂದ ನಿರ್ಮಿಸಲ್ಪಡ್ತಾರೆ. ಇದು ಆಚಾರ್ಯರು ಕೊಟ್ಟ ದೊಡ್ಡ ಕೊಡುಗೆ. ಬೇರೆ ಯಾವ ದಾರ್ಶನಿಕರು ಕೂಡ ಮೋಕ್ಷದಲ್ಲಿ ವಸ್ತು ನಿರ್ಮಾಣ, ವಸ್ತುವಿನಿಂದ ಈ ವ್ಯಕ್ತಿಗೆ ಆನಂದ ಅನ್ನುವುದನ್ನು ಹೇಳಿಲ್ಲ. ಆಚಾರ್ಯರು ಹೇಳಿದ್ರು ಸ್ವರೂಪ ಸುಖ ಅನ್ನುವುದು ಆವಿರ್ಭಾವ ಆಗುವುದಕ್ಕೋಸ್ಕರ ಕೆಲವು ವಸ್ತುಗಳು ಬೇಕು. ಯಾಕೆ ಬೇಕು ಅಂದ್ರೆ ಆ ಸ್ವರೂಪ ಸುಖದಲ್ಲೇ ಅಂತ ಸ್ವಭಾವ ಇದೆ. ಇದು ವಸ್ತುಗಳ ಸಂಬಂಧದಿಂದಲೇ ಆವಿರ್ಭಾವಗೊಳ್ಳುವ ಸುಖ ಅನ್ನುವ ಸ್ವರೂಪ ಸುಖ ಇದೆ. ಅದು ವ್ಯಕ್ತವಾಗುವುದಕ್ಕೆ ವಸ್ತುಗಳು ಬೇಕು. ಆ ವಸ್ತುಗಳನ್ನು ಭಗವಂತ ನಿರ್ಮಾಣ ಮಾಡಿಕೊಡ್ತಾನೆ. ಆದರೆ ನಿರ್ಮಾಣ ಮಾಡಿಕೊಳ್ಳುವುದು ಯಾವ ದ್ರವ್ಯದಿಂದ? ಶುದ್ಧ ಸತ್ವದಿಂದ. ಸೃಷ್ಟಿಗೆ 3 ವಸ್ತು ಬೇಕು: ಸತ್ವ, ರಜಸ್ಸು, ತಮಸ್ಸು. ಭಗವಂತ ಮೊದಲು ಸತ್ವರಜ ತಮಸ್ಸುಗಳನ್ನು ಸೃಷ್ಟಿಸಿದಂತೆ ಸಸಜ್ಜ ಭಗವಾನ್ ಆದೋ 3 ಗುಣ ಪ್ರಕೃತಿ ಪರಹ ಅಂತ ಪ್ರಕೃತಿಯಿಂದ 3 ಗುಣಗಳನ್ನು ಬೇರೆ ಬೇರೆ ತೆಗೊಂಡ ಸೃಷ್ಟಿಗೋಸ್ಕರ 3 ತೆಗೊಂಡ. 3 ಬಕೆಟ್ ಇಟ್ಕೊಂಡು ಹೋಗಿದ್ದ. ಒಂದು ಗೋಡೆ ಕಟ್ಟಬೇಕಾದ್ರೆ ನಾವು ಜಲ್ಲಿ ಕಲ್ಲು, ಇಟ್ಟಿಗೆ, ಸಿಮೆಂಟು ಅಂತ 3, ಅಥವಾ ಜಲ್ಲಿ ಕಲ್ಲು, ಮರಳು ಮತ್ತು ಸಿಮೆಂಟು ಅಂತ ಆಗ್ತೇವಲ್ಲ, ಹಾಗೆ 3 ಬಕೆಟ್ ಇಟ್ಕೊಂಡು ಹೋಗಿದ್ದ. ಒಂದು ಬಕೆಟ್ ಅಲ್ಲಿ ಹೀಗೆ ಪ್ರಕೃತಿಗೆ ಹೀಗೆ ಮುಳುಗಿಸಿದೆ ದೊಡ್ಡ ಬಕೆಟ್, ಅದರಲ್ಲಿ ಭಕ್ತಿದೆ ಬಂದ ಸತ್ವದ. ಇನ್ನೊಂದು ಬಕೆಟ್ ಅನ್ನು ಪ್ರಕೃತಿಗೆ ಮುಳುಗಿಸಿದ, ಮೂಲ ಪ್ರಕೃತಿ, ಅದರಲ್ಲಿ ಬರೀ ರಜಸ್ಸು. ಆ ಮೊದಲನೇ ಬಕೆಟ್ ಅಲ್ಲಿ ಎಷ್ಟು? ಅದರಲ್ಲಿ 10 ಲೀಟರ್ ಬಕೆಟ್. ಎರಡನೇದು 5 ಲೀಟರ್ ಬಕೆಟ್. ಈ 10 ಸರಿಯಾಗುದಿಲ್ಲ, 20 ಲೀಟರ್ ದೇವರು. ಈ ಮೊದಲನೇ ಬಕೆಟ್ 20 ಲೀಟರ್ ಇತ್ತು, ಎರಡನೇ ಬಕೆಟ್ 5 ಲೀಟರ್ ಇತ್ತು. ಆಮೇಲೆ ಇನ್ನೊಂದು ಬಕೆಟ್ ಅಲ್ಲಿ ಮುಳುಗಿಸಿದ, ಬರೀ ತಮಸ್ಸಲ್ಲಿ ಅದು 5 ಲೀಟರ್ ಬಕೆಟ್. ಹೀಗೆ ಆಮೇಲೆ ಪ್ರಕೃತಿಯನ್ನು ಬಿಟ್ಟ, ನೀರು ಮುಂದಿನ ಸಲ ಸೃಷ್ಟಿ ಬೇಕಾದ ತಗೊಳ್ತೇನೆ, ಎಲ್ಲರೂ ಸೊನ್ನೆ ಬಿಟ್ಟಿರುವುದು. ಆ ಪ್ರಕೃತಿಗೆ ಕೆಲಸವೇ ಇಲ್ಲ. ಸೃಷ್ಟಿಗೋಸ್ಕರ ತಗೊಂಡದ್ದು ಎಷ್ಟು ಅಂದ್ರೆ 4 ಇಷ್ಟು 2 ಇಷ್ಟು 1. 4ರಷ್ಟು ಸತ್ವ, 2ರಷ್ಟು ರಜಸ್ಸು, 1ರಷ್ಟು ತಮಸ್ಸು. ಇದನ್ನು ಸೃಷ್ಟಿಗೋಸ್ಕರ ತೆಗೊಂಡು ಏನು ಮಾಡಿದ ಅಂದ್ರೆ ಆ ದೊಡ್ಡ ಬಕೆಟ್ ಇತ್ತಲ್ಲ, ಅದನ್ನು ತೆಗೊಂಡು ಗಾಟರಿಗೆ ಒಳಗೆ ಹಾಕಿ ಹಾಕಿಲ್ಲ. ಈ ದೊಡ್ಡ ಬಕೆಟ್ ಅಲ್ಲಿ ಶುದ್ಧ ಸತ್ವ ಇತ್ತು, ಅದನ್ನು ಸೃಷ್ಟಿಗೆ ಬಳಸಲೇ ಇಲ್ಲ, ತೆಗೆದು ಹೊರಗಿಟ್ಟ. ಯಾಕಂದ್ರೆ ಇದು ಮುಕ್ತರಿಗೆ ತಮ್ಮ ಸ್ವರೂಪಾನಂದದ ಆವಿರ್ಭಾವಕ್ಕೆ ಬೇಕಾದ ವ್ಯಂಜನ ಸಾಮಗ್ರಿಯ ಸೃಷ್ಟಿಗೋಸ್ಕರ ಬೇಕು ಅಂತ ಬರೀಲಿ. ಅದರಲ್ಲಿ ಪ್ರಪಂಚದ ಸೃಷ್ಟಿಗೆ ತರಲೇ ಇಲ್ಲ. ಪ್ರಪಂಚದ ಸೃಷ್ಟಿ ಆದದ್ದು ಯಾವುದಂದ್ರೆ ಈ 2 ಬಗೆಟಿಂದ.
ಒಂದರಲ್ಲಿ ರಜಸ್ಸು, ಒಂದರಲ್ಲಿ ತಮಸ್ಸು. ಆ ರಜಸ್ಸು ಅಂದ್ರೆ ಶುದ್ಧ ರಜಸ್ಸು ಅಲ್ಲ, ಅದರಲ್ಲಿ 100ರಷ್ಟು ಸತ್ವ ಇದೆ, 10ರಷ್ಟು ರಜಸ್ಸಿದೆ, 1ರಷ್ಟು ತಮಸ್ಸಿದೆ. ಹಾಗಾದ್ರೆ ಪ್ರಪಂಚದ ಸೃಷ್ಟಿಗೆ ಬೇಕಾದ ಸತ್ವ ಯಾವುದು ಅಂದ್ರೆ ರಜಸ್ಸಿನಲ್ಲಿರುವ ಸತ್ವಗಳ ಹೊರತು ಶುದ್ಧ ಸತ್ವ ಅಲ್ಲ. ಹಾಗಾಗಿ ಶುದ್ಧ ಸತ್ವ ಅಶುದ್ಧ ಸತ್ವ ಏನು ಅಂತ ಅರ್ಥ ಮಾಡಿಕೊಳ್ಳುವುದಿಲ್ಲ. ರಜಸ್ಸಿನ ಒಳಗೆ ಮಿಶ್ರವಾದ ಸತ್ವ ಅದು ಶುದ್ಧ ಅಲ್ಲ. ತಮಸ್ಸಿನಲ್ಲೂ 3 ಸತ್ವ ಇದೆ, ಒಂದು ತಮಸ್ಸು ಇದೆ, 0.01 ರಜಸ್ಸಿದೆ. ಅದನ್ನು ಕೂಡ ನಾವು ಶುದ್ಧ ಸತ್ವ ಅಂತ ಕರೆಯುವುದಿಲ್ಲ. ತಮಸ್ಸಿನ ಜೊತೆಗೆ ಮಿಶ್ರಿತವಾದಂತಹ ಸತ್ವ. ಲೋಕದಲ್ಲೆಲ್ಲ ಮಿಶ್ರಿತ ಸತ್ವವು ಸೃಷ್ಟಿಗೆ ಬಂದಿದೆಯೇ ಹೊರತು ಶುದ್ಧ ಸತ್ವ ಬರಲಿಲ್ಲ. ಅದು ಚತುರ್ಮುಖನ ಶರೀರದಲ್ಲೂ ಕೂಡ ಶುದ್ಧ ಸತ್ವ ಬಂದಂತಲ್ಲ, ರಜಸ್ಸಿನಲ್ಲಿರುವ ಸತ್ವವೇ ಬಂದದ್ದು. ಅದನ್ನೇ ನಾವು ಸತ್ವ ಮಹಾಸತ್ವ ಅಂತ ಕರೆಯುವುದು. ಶುದ್ಧ ಸತ್ವ ಅದು ಮೋಕ್ಷದ ಆನಂದಾನುಭವಕ್ಕೋಸ್ಕರ. ಮೋಕ್ಷದಲ್ಲಿ ಏನಾದರೂ ಕಂಬಳಿ ಹೊಂದಿಕೊಂಡು ಸುಖ ಪಡಬೇಕು ಅಂದ್ರೆ ಅಶುದ್ಧ ಸತ್ವದಿಂದ ಒಂದು ಕಂಬಳಿ ನಿರ್ಮಾಣ ಆಗ್ತದೆ. ಅದು ಪ್ರಪಂಚದ ಯಾವ ಕಂಪನಿಯ ಕಂಬಳಿಯೂ ಅದು ಭಗವಂತನ ಶ್ರೀಮನ್ನಾರಾಯಣ ಕಂಪನಿಯಿಂದ ಶುದ್ಧ ಸತ್ವದ ಕಂಬಳಿ. ಅದನ್ನು ಹೊಂದಿಕೊಂಡು ಅವರಿಗೆ ಸುಖ. ಅಲ್ಲಿ ಏನಾದರೂ ಅವನಿಗೆ ಅಂಗಿ ಪ್ಯಾಂಟ್ ಹಾಕಿರಬೇಕು ಅಂತ ಅನಿಸಿದ್ರೆ ಅದು ಬರುವುದಿಲ್ಲ. ಯಾಕಂದ್ರೆ ಶುದ್ಧವಾದಂತಹ ಆತ್ಮ ಸ್ವಭಾವದಲ್ಲಿ ಯಾವುದೇ ರಾಜ ಸ್ವಭಾವಕ್ಕೆ ಪ್ರವೇಶ ಇರುವುದಿಲ್ಲ. ಯಾಕಂದ್ರೆ ಒಂದು ಬಟ್ಟೆಯನ್ನು ಒಂದು ಸಲ ಹರಿದು ಆಮೇಲೆ ಹೋದ್ರೆ ಅದು ರಾಜಸ, ಅದು ತಾನಾಗಿ ಹೌದು. ಅದನ್ನು ಹೋದ್ರೆ ಅದು ಸಾತ್ವಿಕ. ನೋಡಿ ವಿಶೇಷ, ನಾವೇ ಬಟ್ಟೆಗೆ ಮಣ್ಣು ಬರೋದು, ಎಲ್ಲ ಕತ್ತರಿಸಿ ಇಲ್ಲಿಗೆ ಸರಿಯಾಗಿ ಕತ್ತರಿಸುವುದು, ಒಂದು ಹೊಲಿಗೆ ಹಾಕೋದು, ಅದು ತಾನ. ಅದಾಗಿ ಹರಿತು ಅಂತ ಅನ್ಕೊಳ್ಳಿ, ಆಮೇಲೆ ನಾವು ಹೊಲಿಗೆ ಹಾಕಿದ್ವಿ ಅನ್ಕೊಳ್ಳಿ, ಅದು ರಾಜಸ. ಈಗ ತಾಮಸ ಬೇರೆ, ರಾಜಸ ಬೇರೆ. ಅದರಿಂದ ಏನು ಹೇಳಿದ್ರು, ಮಡಿಯ ಬಗ್ಗೆ ಹೇಳಬೇಕಾದ್ರೆ ಶ್ಯೂತ ಅವಸ್ತ್ರಸ್ತತ ನಗ್ನಃ. ನೀವಾಗಿ ಹರಿದು ನೀವಾಗಿ ಹೊಲಿದು, ಅದಕ್ಕೆ ನಾವು ಹರಿಲಿಕ್ಕೂ ಹೊಲಿಲಿಕ್ಕೂ ಅವರಿಗೆ 500 ರೂಪಾಯಿ ಕೊಡ್ತೇವೆ ತಗೊಂಡು. ನಾವು ಹರಿಯುವುದು ಹೊಲಿಯುವುದು ಎಲ್ಲ ಮಾಡಿದ್ರೆ ಅಶುದ್ಧ ಆಗುತ್ತಲ್ವ, ಅಥವಾ ಬೇರೆಯವರ ಪ್ರಮಾಣದಲ್ಲಿ ಹಾಕೊಳ್ಳೋದು ಮಾಡ್ಕೊಂಡಿದ್ದೇವಲ್ಲ. ಒಟ್ಟಿನಲ್ಲಿ ಸ್ವರ್ಗ ಅದ ಮೋಕ್ಷದಲ್ಲಿ ಆತನ ಕಾಮನೆ ಆತ್ಮಸ್ವಭಾವಭೂತವಾಗುತ್ತಿರ್ತದೆ. ಆತ್ಮಸ್ವಭಾವಭೂತವಾದಂತಹ ಕಾಮನೆಯಲ್ಲಿ ಶುದ್ಧ ಸಾತ್ವಿಕ ಕಾಮನೆಗಳು ಮಾತ್ರ ಇರ್ತವೆ. ಅದಕ್ಕೆ ಸಂಬಂಧಪಟ್ಟ ಕಾಮನೆಗಳ ನಷ್ಟವನ್ನು ಭಗವಂತ ಸೃಷ್ಟಿ ಮಾಡಿಕೊಡ್ತಾನೆ. ಅಲ್ಲಿ ಸರೋವರಗಳಿದ್ದಾವೆ, ಸರೋವರದಲ್ಲಿ ಮೀನುಗಳಿದ್ದಾವೆ, ಮೀನುಗಳ ಜೊತೆಗೆ ಆಟವಾಡಲಿಕ್ಕಾಗ್ತದೆ. ಅದು ಯಾವ ಮೀನುಗಳು? ಅದರಲ್ಲಿರುವ ಚೇತನ ಮುಕ್ತ ಮೀನ ಚೇತನ. ಆ ಮೀನಿಗೆ ಶರೀರ ಅಂತಿದೆ ಅಲ್ವಾ, ಅದು ಇವರಿಗೆ ಮುಟ್ಲಿಕ್ಕೆ ಎಲ್ಲ ಆಗ್ತದಲ್ವಾ, ಅದು ಯಾವುದು? ಅದು ಶುದ್ಧ ತತ್ವದಿಂದ ನಿರ್ಮಿತವಾದ ಶರೀರ. ಶುದ್ಧ ತತ್ವದಿಂದ ನಿರ್ಮಿತವಾದ ಸ್ತ್ರೀ ಶರೀರವನ್ನು ಬೇಕಾದರೂ ತೆಗೊಳ್ಳಬಹುದು, ಶುದ್ಧ ತತ್ವದಿಂದ ನಿರ್ಮಿತವಾದ ಪುರುಷ ಶರೀರವನ್ನು ಬೇಕಾದರೂ ತೆಗೊಳ್ಳಬಹುದು. ಇದು ದೇವರ ಆ ಮುಕ್ತಿ ಲೋಕದಲ್ಲಿರ್ತಕ್ಕಂತಹ ಕಾಮಗಳು. ಯತ್ರ ಕಾಮಾಹ, ಯಾವ ಮೋಕ್ಷದಲ್ಲಿ ಕಾಮ್ಯಗಳೆಲ್ಲವೂ ಲಭ್ಯವಿದ್ದಾವು. ನಿಕಾಮಾಶ್ಚ, ಕಾಮನೆಗಳು ಮತ್ತು ಕಾಮ್ಯದಿಂದ ಸಿಗುವ ಸುಖಗಳು. ಸುಖದಲ್ಲಿ ಅನೇಕ ಪ್ರಭೇದಗಳಿದ್ದಾರೆ. ಸ್ಪರ್ಶದಿಂದ ಸಿಗುವ ಸುಖಕ್ಕೂ, ರುಚಿಯನ್ನು ಆಘ್ರಾಣಿಸುವುದರಿಂದ ಸಿಗುವ ಸುಖಕ್ಕೂ, ರುಚಿಯನ್ನು ನುಂಗುವುದರಿಂದ ಸುಖಕ್ಕೂ ತುಂಬಾ ವ್ಯತ್ಯಾಸ ಇದೆ. ಮಾವಿನ ಹಣ್ಣನ್ನು ಮೂಸುವುದರಿಂದ ಸಿಗುವ ಸುಖ ಬೇರೆ. ಇವತ್ತಿನ ಲೋಕದ ಜನಕ್ಕೆ ದೊಡ್ಡ ಸಮಸ್ಯೆ ಆಗಿರುವುದೇನು? ಮೂಸುವುದರಿಂದ ಸುಖ ಬೇರೆ, ಕಾಣುವುದರಿಂದ ಆಗುವ ಸುಖ ಬೇರೆ, ತಿನ್ನುವುದರಿಂದ ಆಗುವ ಸುಖ ಬೇರೆ, ತಿನ್ನದೇ ಇರುವುದರಿಂದ ಆಗುವ ಸುಖ ಬೇರೆ, ಅದನ್ನು ಇನ್ನೊಬ್ಬರಿಗೆ ಕೊಡುವುದರಿಂದ ಆಗುವ ಸುಖ ಬೇರೆ. ಬೇರೆ ಬೇರೆ ಸುಖ ಇದೆ. ಅಲ್ಲಿ ತಿನ್ನಲಿಕ್ಕೆ ವ್ಯವಸ್ಥೆ ಇದೆ, ಇವತ್ತು ತಿಂತಾ ಇಲ್ಲ, ಅದರಲ್ಲಿ ಒಂದು ಸುಖ ಇದೆ. ತಿನ್ನುವುದಕ್ಕಿದೆ, ಆದರೆ ನಮಗಿಂತ ಹಸಿದ ವ್ಯಕ್ತಿ ಮತ್ತೊಬ್ಬ ಇದ್ದಾನೆ, ಅವನಿಗೆ ಕೊಟ್ಟಾಗ ಆಗುವ ಸುಖ ಹೊಂದಿದೆ. ಈ ಎಲ್ಲ ಸುಖಗಳಲ್ಲೂ ಪ್ರಭೇದ ಇದೆ. ಸುಖ ಎಂಬುದು ಅನಂತವಿಲ್ಲ. ಮೋಕ್ಷವನ್ನು ಅನಂತ ಸುಖ ಅಂತ ಯಾಕೆ ಕರೀತಾರೆ ಅಂತ ಕೇಳಿದ್ರೆ, ಶ್ರೀ ವಾದರಾಜ ಶ್ರೀಪಾದರು ಹೇಳ್ತಾರೆ, 2 ಕಾರಣದಿಂದ ಮೋಕ್ಷವನ್ನು ಅನಂತ ಸುಖ ಅಂತ ಹೇಳ್ತಾರೆ. ಒಂದು, ಅಲ್ಲಿರುವ ಸುಖಕ್ಕೆ ಕೊನೆ ಇಲ್ಲ. ಇಲ್ಲಿ ಅಂತ ಇಲ್ಲ, ಅದರಿಂದ ಅನಂತ. ಅಂತ ಇಲ್ಲದು, ಅದರಿಂದ ಅನಂತ. ಎರಡನೇದ್ದು, ಆ ಸುಖ 1, 2, 3, 4 ಅಲ್ಲ, ಅದು ಸಿಕ್ಕಾಪಟ್ಟೆ ಪ್ರಭೇದದ ಸುಖ. ಮೋಕ್ಷದಲ್ಲಿ ಇಂದ್ರಿಯಗಳಿಂದ ಲಭ್ಯವಾಗುವುದು, ಮನಸ್ಸಿನಿಂದ ಲಭ್ಯವಾಗುವುದು, ಇವೆಲ್ಲ ಅನಂತ ಪ್ರಭೇದದ ಸುಖಗಳಿದ್ದಾರೆ. ಅಷ್ಟೂ ಮುಕ್ತಿಯಲ್ಲಿರುವುದರಿಂದ ಮೋಕ್ಷ ಸುಖವನ್ನು ಅನಂತ ಸುಖ ಅಂತ ಕರೀತಾರೆ, ಆತ್ಯಂತಿಕ ಸುಖ ಅಂತ ಕರೀತಾರೆ ಅಂತ ಯುಕ್ತಿ ಮಲ್ಲಿಕೆಯಲ್ಲಿ ವಾದರಾಜ ಶ್ರೀಪಾದರು ಹೇಳ್ತಾರೆ. ಆದ್ದರಿಂದ ಅದನ್ನು ಇಲ್ಲಿ ಅನಂತ ಸುಖವನ್ನು ಹೇಳುವುದಕ್ಕೋಸ್ಕರ ಬರೀ ಕಾಮ ಶಬ್ದ ಬಳಸದೆ ಪಕ್ಕದಲ್ಲಿ ನಿಕಾಮಾಶ್ಚ ಅಂತ ಬರ್ತದೆ. ಯತ್ರ ಕಾಮ ನಿಕಾಮಾಶ್ಚ. ಈ ನೀ ಅಂತ ಉಪಸರ್ಗ ಇದೆ ಅಲ್ವಾ, ಅದನ್ನು ಯಾವ ಶಬ್ದಕ್ಕೂ ಬೇಕಾದ್ರೂ ನಾವು ಸೇರಿಸಬಹುದು. ಮನುಷ್ಯ ಅಂತ ಹೇಳಿದ್ರೆ ಇವನು ಮನುಷ್ಯ ಅಲ್ಲ, ಇವನು ನಿಮನುಷ್ಯ ಅಂತ ಒಂದು ಸೇರಿಸ. ದೇವ ಅಂತ ಇದ್ರೆ ಅದಕ್ಕೊಂದು ಹಿಂದಿನಲ್ಲಿ ನಿದೇವ ಅಂತ ಸೇರಿಸುತ್ತೆ. ದೇವ ಅಂದ್ರೆ ದೇವತೆ, ನಿದೇವ ಅಂದ್ರೆ ಅಪ್ಪಟ ದೇವತೆ. ಈ ಅಪ್ಪಟ ಅನ್ನುವ ಅರ್ಥ ಬರುವುದಕ್ಕೋಸ್ಕರ ನೀ ಅನ್ನೋದು ಸೇರಿಸು. ಇವ ದುಷ್ಟ ಜೊತೆಗೆ ನಿದುಷ್ಟ ಅಂತ ಹೇಳಿ ಅಪ್ಪಟ ದುಷ್ಟ ಅಂತ.
ಅದರ ದೌಷ್ಟ್ಯ ಎಂಬುದು ಅಧಿಕವಾಗಿರುವುದಕ್ಕೋಸ್ಕರ ನೀ ಅನ್ನುವ ಶಬ್ದಾಕ್ಷರವನ್ನು ಸೇರಿಸೋದು. ಇಲ್ಲಿ ದೀಪಗಳ ದೀಪ ಒಂದು ಒಳ್ಳೆ ಬೆಳಕಾಯ್ತು, ನಿದೀಪ ಸೇರಿಸಿ. ಅದೇನಾಯ್ತು, ಯಥೋವ ಕಲ್ವಿಮಾನಿ ಭೂತಾನಿ ಜಾಯಂತೆ ಅಂತ ಹೇಳಿದ್ದಲ್ಲ, ಅದು ಉಡುಪಿಯಲ್ಲಿ ರಥ ಮುಂದೆ ಬರ್ತಾ ಇರಬೇಕಾದ್ರೆ ನಮ್ಮ ಲಕ್ಷ್ಮೀನಾರಾಯಣ ಶರ್ಮರಿ ದೊಡ್ಡ ತಾರ್ಕಿಕ ಪಂಡಿತರು, ಅಲ್ಲಿ ಲಕ್ಷ ದೀಪ ನಡೀತಾ ಇದೆ, ದೀಪದಿಂದ ದೀಪ ಬೆಳಗ್ತಾ ಇದೆ, ಇಡೀ ಉಡುಪಿಯ ಪದ್ಧತಿಯಲ್ಲಿ ಬೆಳಗ್ತಾ ಇದೆ. ಇವರು ಯಥೋವಾ ಇಮಾನಿ ದೀಪಾನಿ ಜಾಯಂತೆ ಅಂತ ಮಾಡಿದ್ರು. ಅಲ್ಲಿ ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಅಂತಲ್ಲ, ಇವರು ಯಥೋವಾ ಇಮಾನಿ ದೀಪಾನಿ ಜಾಯಂತೆ ಅಂತ ಶುರು ಮಾಡಿದ್ರು. ಆ ಪಕ್ಕದಲ್ಲಿ ಅಲ್ಲಿ ನಮ್ಮ ಹಲವಾರು ನಾರಾಯಣಾಚಾರ್ಯ ಅವರು ದೊಡ್ಡ ಪಂಡಿತರು, ಅವರು ಸತ್ಯಂ ಅಪ್ರಕೃಷ್ಟ ದೋಷ ಶುರು ಮಾಡಿದ್ರು. ಯಥೋವಾ ಇಮಾನಿ ಯಾವುದರಿಂದ ಈ ಎಲ್ಲ ದೀಪಗಳು ಹುಡ್ತಾರೋ ಅಂತ ಒಂದು ಮಧ್ವಾಚಾರ್ಯರು ಹಚ್ಚಿದ ಶ್ರೀಕೃಷ್ಣನ ಮುಂದೆ ಇರತಕ್ಕಂತಹ ಒಂದು ನಂದಾದೀಪ ಇವತ್ತಿಗೂ ಅದೇ ಉರಿತಾ ಇದೆ. ಆ ದೀಪದಿಂದ ಹೊರಗೆ ಬಂದದ್ದು ಪರ್ಯಾಯ ಶ್ರೀಪಾದರು ಒಂದು ದೀಪ ಹಚ್ಚಿ ಹೊರಗೆ ಇತ್ತು, ಅದರಿಂದ ಈ ಲಕ್ಷ ದೀಪ ಆಯಿತು ಅಂತ ಅವರ ಅಭಿಪ್ರಾಯ. ಇವರು ಹೇಳಿದ್ರು ಅದು ಮಂತ್ರ ಸ್ವಲ್ಪ ವ್ಯತ್ಯಾಸ ಆಯ್ತು. ಯಥೋವಾ ಇಮಾನಿ ದೀಪಾನಿ ಜಾಯಂತೆ, ದೀಪ ಶಬ್ದ ಪುಲ್ಲಿಂಗ, ಇಮೇ ದೀಪಾಹ ಜಾಯಂತೆ ಅಂತ ಹೇಳೋದು, ಇಮಾನಿ ದೀಪಾನಿ ಹೇಗಾಯ್ತು ಅಂತ ಇವರು ವ್ಯಾಕರಣದ ಪ್ರಕಾರ ಪ್ರಶ್ನೆ ಮಾಡಿ ಅವರು ಶುರು ಮಾಡಿದ್ರು. ಇಮಾನಿ ದೀಪ ನಿಜಾಯಂತೆ, ದೀಪಾನಿ ಅಲ್ಲಂತೆ, ದೀಪ ನಿಜಾಯಂತೆ. ಅದು ನೀ ಎಲ್ಲಿ ಬೇಕಾದ್ರೆ ಆಗ್ಬೋದಲ್ವಾ, ನ ಕೇವಲಂ ಜಾಯಂತೆ ನಿತರಾಂ ಜಾಯಂತೆ ಅಂತ, ನಿಜಾಯಂತೆ ಅಂತ ಆ ಕಡೆ ಹೇಳುದು. ಇವರು ಮತ್ತೆ ವ್ಯಾಕರಣ ಶುರು ಮಾಡಿದ್ರು. ಏನು ಸರಿ ಹೋಯ್ತು, ಇಮಾನಿ ದೀಪಾಹ ನಿಜಾಯಂತೆ ಸರಿ ಹೋಯ್ತು, ಆದ್ರೆ ಇಮಾನಿ ಹೇಗಾಗುತ್ತೆ, ಇಮೇ ದೀಪಾಹ ಆಗ್ಬೇಕಲ್ವಾ, ನಪುಂಸಕಲಿಂಗದ ವಿಶೇಷ ಕೊಟ್ಟು ಪುಲ್ಲಿಂಗದ ವಿಶೇಷ ಹೇಳಲಿಕ್ಕಾಗ್ತದ. ಅದಕ್ಕೆ ಇವರು ಶುರು ಮಾಡಿದ್ರು. ಯಥೋವಾ ಇಮಾ ನಿದೀಪ ನಿಧಾನಂತೆ, ಈ ದೀಪಕ್ಕೆ ನೀ ಹಾಕಿ ಇಮಾ ನಿದೀಪಾಹ ನಿತರಾಂ ದೀಪಾಹ ನಿಜಾಯಂತೆ ನಿತರಾಂ ಜಾಯಂತೆ, ಇದೆಲ್ಲ ಪಂಡಿತರು ಮಾಡ್ತಕ್ಕಂಥ ಅದೊಂದಾನ. ಅದು ನಿಮ್ಮೋದ ಪ್ರಮುದ ಆಸತೆ. ನೀ ಯತ್ರ ಕಾಮಾಹ ನಿಕಾಮಾಶ್ಚ ನಿತರಾಂ ಕಾಮಾಶ್ಚ, ಕಾಮನೆಗಳು ಅಂದ್ರೆ ಕಾಮ್ಯಗಳು, ನಿತರಾಂ ಕಾಮನೆಗಳು ಅಂದ್ರೆ ಮಾನಸ ಆನಂದವನ್ನು ಕೊಡ್ತಕ್ಕಂತಹ ಅಧ್ಯಾತ್ಮ ಜ್ಞಾನದ ಕಾಮ್ಯಗಳು. ಹಾಗಾದ್ರೆ ಜ್ಞಾನ ಕಾಮ್ಯ ಮತ್ತು ಸ್ಪೃಶ್ಯ ಕಾಮ್ಯ ಅಂತ ಎರಡು ಬಗೆ. ಇಂದ್ರಿಯಕ್ಕೆ ಸಂಬಂಧಪಡುವ ಸನ್ನಿಕರ್ಷ ಯೋಗ್ಯವಾದ ಕಾಮ್ಯಗಳನ್ನು ಕಾಮ ಅಂತ ಕರೀತಾರೆ, ಜ್ಞಾನಕ್ಕೆ ಸಂಬಂಧಪಟ್ಟ ಕಾಮ್ಯಗಳನ್ನು ನಿಕಾಮ್ಯ ಅಂತ ಕರೀತಾರೆ. ಅಂದ್ರೆ ಏನೋ ಮುಟ್ಟಿದಾಗ ಸುಖ ಆಗುತ್ತಲ್ಲ, ಮುಟ್ಟಲ್ಪಟ್ಟ ವಸ್ತು ಅದು ಕಾಮ್ಯ. ಆದ್ರೆ ಏನು ಕೇಳಿದಾಗ ಆನಂದ ಇದೆ, ಭಗವಂತ ಸಕಲ ಗುಣ ಪರಿಪೂರ್ಣ, ಯಾವುದೋ ಹೊಸ ವಿಷಯ ಕೇಳಿದ್ವಿ ನಾವು, ಶಾಸ್ತ್ರದ ವಿಷಯ, ಭಾರಿ ಆನಂದ ಇದೆ. ಈ ಜ್ಞಾನದಿಂದ ಬರುವ ಆನಂದ, ಆಗ ಜ್ಞಾನಕ್ಕೆ ಸಂಬಂಧಪಟ್ಟ ವಿಷಯ ಉಂಟಲ್ಲ ಅದು ನಿಕಾಮ್ಯ. ಮೋಕ್ಷದಲ್ಲಿ ಕಾಮ್ಯ ಯಾವುದು, ನಿಕಾಮ್ಯ ಯಾವುದು ಅಂದ್ರೆ, ಕಾಮ್ಯ ಅಂದ್ರೆ ಸತ್ವದಿಂದ ನಿರ್ಮಿಸಲ್ಪಟ್ಟಂತಹ ವಸ್ತುಗಳೆಲ್ಲ ಕಾಮ್ಯ, ನಿಕಾಮ್ಯ ಅಂದ್ರೆ ಕರ್ಮ. ಅಲ್ಲಿ ಕೇವಲ ಈ ವಸ್ತುಗಳಿಂದ ಮಾತ್ರ ಆನಂದ ಅನುಭವಿಸುವುದಲ್ಲ, ಪರಮಾತ್ಮನಿಂದ ಆನಂದ ಅನುಭವಿಸ್ತಾನೆ. ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪರ್ಚಿತೇತಿ. ಆ ಮೋಕ್ಷದಲ್ಲಿ ಭಗವಂತನ ಜೊತೆಗೇ ಕೂತು ಭಗವಂತನನ್ನು ಕಾಡ್ತಾ ಸಿಗುವಂತ ಆನಂದ ವಿಶೇಷ ಅದು ಮೋಕ್ಷದಲ್ಲಿ ಸಿಗುತ್ತೆ. ಆ ಭಗವಂತ ನಿಕಾಮ, ಉಳಿದದ್ದೆಲ್ಲ ಕಾಮ. ಅದರಿಂದ ಕಾಮ ಯತ್ರ ಕಾಮಾಹ ನಿಕಾಮಾಶ್ಚ ಯತ್ರ ಬ್ರಹ್ಮಸ್ಯ ವಿಷ್ಟಪಂ. ಆ ಮೋಕ್ಷದಲ್ಲಿ ಬ್ರಹ್ಮದ ವಿಷ್ಟಪ ಇದೆ. ನಾವು ಸಾಮಾನ್ಯವಾಗಿ ಸಂಸ್ಕೃತ ನೋಡಿದರೆ ಬ್ರಹ್ಮ ಅಂದ್ರೆ ಸೂರ್ಯಮಂಡಲ, ವಿಷ್ಟಪ ಅಂದ್ರೆ ಆಸನ. ಬ್ರಹ್ಮಸ್ಯ ವಿಷ್ಟಪ ಅಂದ್ರೆ ಸೂರ್ಯಮಂಡಲಕ್ಕೆ ಆಸನ ಎಲ್ಲಿದೆಯೋ ಅದು ಅಂತ ಅರ್ಥ ಆಗ್ತದೆ. ಲೋಕದ ಸಂಸ್ಕೃತದಲ್ಲಿ ನಾವು ವ್ಯಾಖ್ಯಾನ ಮಾಡಿದರೆ ಹಾಗರ್ಥ. ಈ ಅರ್ಥವನ್ನು ಇಟ್ಟುಕೊಂಡು ಸ್ವರ್ಗಲೋಕ ಅಂತ ಕೆಲವರು ವ್ಯಾಖ್ಯಾನಿಸಿದ್ದಾರೆ. ನಿಜವಾಗಿ ಸ್ವರ್ಗಲೋಕದಲ್ಲೂ ಕೂಡ ಸೂರ್ಯನ ಆಸನ ಇರುವುದಲ್ಲ. ಸೂರ್ಯನ ಆಸನ ಸ್ವರ್ಗಲೋಕಕ್ಕಿಂತ ಬಹಳ ಕೆಳಗೆ ಇರುವುದು. ಹಾಗಾಗಿ ಬ್ರಹ್ಮಸ್ಯ ವಿಷ್ಟಪ ಅಂತ ಇಟ್ಟುಕೊಂಡು ನಾವು ಸ್ವರ್ಗಲೋಕ ಅಂತ ವ್ಯಾಖ್ಯಾನ ಮಾಡ್ಲಿಕ್ಕೆ ಬರೋದಿಲ್ಲ. ಮಾಡುವುದಾದ್ರೆ ತ್ರಿಶಂಕು ಸ್ವರ್ಗ ಅಂತ ವ್ಯಾಖ್ಯಾನ ಮಾಡ್ತೀವಿ. ಯಾಕಂದ್ರೆ ತ್ರಿಶಂಕು ಬೀಳುವಾಗ ಸೂರ್ಯನ ವಿಷ್ಟಪ ಇರುವ ಜಾಗದಲ್ಲಿ ಬಿದ್ದು ಸಿಕ್ಕಾಕೊಂಡಿದ್ದಾನೆ. ಅದ್ರ ತ್ರಿಶಂಕು ಸ್ವರ್ಗ ಅದು ಬ್ರಹ್ಮ ವಿಷ್ಟಪ ಆಗುವುದೇ ಹೊರತು ವಾಸ್ತವ ಸ್ವರ್ಗ ಇಂದ್ರಾದ್ಯಧಿಷ್ಠಿತವಾದ ಸ್ವರ್ಗಲೋಕವು ಅದು ಬ್ರಹ್ಮ ವಿಷ್ಟಪ ಆಗುವುದಿಲ್ಲ. ಆದ್ರಿಂದ ಈ ಸ್ವರ್ಗ ಅಂತ ವ್ಯಾಖ್ಯಾನಿಸಿದ್ದು ಬ್ರಹ್ಮ ವಿಷ್ಟಪ ಎಂಬ ಶಬ್ದದಿಂದ ಅನ್ನುವ ಒಂದು ಸಮರ್ಥನೆಯನ್ನು ಸರಿ ಹೊಂದುವುದಿಲ್ಲ. ಹಾಗೆಂತೇಳಿ ಮೋಕ್ಷಕ್ಕೆ ಅದು ಹೇಗೆ ಹೊಂದುತ್ತೆ? ಬ್ರಹ್ಮ ಅಂದ್ರೆ ಗುರುಡೆ ಅಂತ ಅರ್ಥ. ನಿಜವಾಗಿ ಬ್ರಹ್ಮ ಶಬ್ದಕ್ಕೆ ಅರ್ಥ ಗುರುಡೆ ಅಂದ್ರೆ ಬದುವುದು ಅಂತ. ಆಲೂಗಡ್ಡೆ ಉಂಟಲ್ಲ ಅದು ಬ್ರಹ್ಮ, ಒಂದು ಗುರುಡೆ. ಸಂಸ್ಕೃತದಲ್ಲಿ ಬಲ್ಮಿಗೆ ಕಂದ ಅಂತ ಹೇಳಿ, ಕಂದ ಮೂಲ ಅಂತ ಹೇಳುದಿಲ್ಲ. ಕಂದ ಅಂದ್ರೆ ಗಡ್ಡೆ ಅಂತ, ಅದು ಗಡ್ಡೆ ಅಂತ. ಗಡ್ಡೆ ದೀಪ, ದಂಡ ದೀಪ ಅಂತ ಎರಡು ದೀಪಗಳು. ದಂಡ ದೀಪ ಅಂದ್ರೆ ಟ್ಯೂಬ್ ಲೈಟ್, ಕಂದ ದೀಪ ಅಂತ ಹೇಳಿದ್ರೆ ಬಲ್ಬು ಅಂತ ಸಂಸ್ಕೃತದ ಶಬ್ದ. ಈ ಯಾವುದು ಬ್ರಹ್ಮ ಅಂದ್ರೆ ಕಂದ, ಕಂದ ಅಂತ ಹೇಳಿದ್ರೇನು ಗುರುಡೆ. ಈ ಆಕಾಶದಲ್ಲಿರುವ ಗುರುಡೆ ಅನ್ನುವ ಕಾರಣದಿಂದ ಸೂರ್ಯನನ್ನು ಬ್ರಹ್ಮ ಅಂತ ಕರೀತಾರೆ. ಆಕಾಶದಲ್ಲಿರುವ ಗುರುಡೆ
ಗುರುಡೆ ಈ ಕಡೆಯಿಂದ ಹಾಕಿಬಿಡುತ್ತೆ, ಆ ಕಡೆ ಹೊತ್ಕೊಳ್ಳುತ್ತೆ. ಸೂರ್ಯ ನೋಡಿದ್ರೆ ಹಾಗೆ ಕಾಣಿಸುತ್ತೆ. ಹಾಗಾಗಿ ಸೂರ್ಯನನ್ನು ಬ್ರಹ್ಮ ಅಂತ ಕರೀತಾರೆ. ಈ ಬ್ರಹ್ಮ ಶಬ್ದ ಬಹಳ ಕಡೆಯಲ್ಲಿದೆ. ಈ ಮಡಿಕೆಯನ್ನು ಮಾಡುವಾಗ ಮಡಿಕೆ ಮೊದಲು ಇಷ್ಟು ಆ ಕಂಠಸ್ಥಾನ ಕಾಯ್ಕೊಳ್ಬೇಡಿ, ಆಗ ಬ್ರಹ್ಮ. ಆಮೇಲೆ ಅದಕ್ಕೆ ಮೇಲೆ ಕಂಠ ಆಗಿ ಮೇಲೆ ಬಂತು, ಮೇಲೆ ಬಂದ್ರೆ ಘಟ. ಘಟ ಆಗ್ಬೇಕಾದ್ರೆ ಅಲ್ಲಿ ತನಕ ಹೀಗೆ ಕೈ ಹಿಡ್ಕೊಂಡು ಹೀಗೆ ಹೀಗೆ ಮಾಡಿ ಮಾಡಿ ಚಕ್ರ ತಿರುಗ್ತಾ ಇದ್ದ ಹಾಗೆ ಕೊನೆಗೆ ಆ ತಲೆ ಬಂದ್ರೆ ಆಗ ಘಟ ಆಗುತ್ತೆ. ಅದು ಅಂತ ಕಂಠ ತನಕ ಮಾತ್ರ ಬಂದ್ರೆ ಬ್ರಹ್ಮ. ಅಂದ್ರೆ ಒಂದು ಗುರುಡೆಯ ಆಟ ಆಯಿತು ಅಂತ. ಕಂಠ ಇಲ್ಲದೆ ಮಾಡ್ತಾರೆ ಹೂಜಿಯನ್ನು, ಅದಕ್ಕೆ ಬ್ರಹ್ಮ ಅಂತ ಹೆಸರೇ ಹೊರತು ಘಟ ಅಂತ ಹೆಸರಿಲ್ಲ. ಆದ್ರೆ ಬ್ರಹ್ಮ ಅಂದ್ರೆ ಗುರುಡೆ ಅಂತ. ಇದು ಭಗವಂತನಿಗೂ ಬ್ರಹ್ಮ ಅಂತ ಹೆಸರಿದೆ. ಯಾಕಂದ್ರೆ ಅದು ಅದರಷ್ಟು ದೊಡ್ಡ ಗುರುಡೆ ಮತ್ತೊಂದಿಲ್ಲ. ನಾವೆಲ್ಲ ಎದ್ದಾದ ಗುರುಡೆ ಬಿಡುವುದರಲ್ಲಿದ್ದೇವೆ. ದೇವರ ಬಗ್ಗೆ ಬ್ರಹ್ಮ ಅಂದು ನಮ್ದು ಗುರುಡೆಗಳೆಲ್ಲ ದೇವರ ಬಗ್ಗೆಯೂ ಗುರುಡೆ ಬಿಡುವುದರಲ್ಲಿ ಮಹಾನಿಷ್ಠಾತರು ನಾವು. ಭಗವಂತನ ಗುರುಡೆ ಅದು ಲೆಕ್ಕಕ್ಕಿಲ್ಲದೆ ಇರುವಷ್ಟು ದೊಡ್ಡ ಗುರುಡೆ. ಇಲ್ಲಿ ಗುರುಡೆ ಅಂದ್ರೆ ಒಂದು ಚೆನ್ನಿನ ಹಾಗಿರುವಂತಹದ್ದು ಅಂತ. ಇವತ್ತು ವಸ್ತುತಃ ಬ್ರಹ್ಮ ಅಂದ್ರೆ ಮೊದಲನೇ ಅರ್ಥದಲ್ಲಿ ಸೂರ್ಯ, ನಂತರದ ಅರ್ಥದಲ್ಲಿ ಬ್ರಹ್ಮಾಂಡ, ಆ ಮೂರನೇ ಅರ್ಥದಲ್ಲಿ ಬ್ರಹ್ಮಾಂಡವನ್ನು ತನ್ನ ರೋಮರೂಪದಲ್ಲಿ ಸೃಷ್ಟಿಸುವುದಕ್ಕೆ ಶಕ್ತಿಯುಳ್ಳಂತಹ ಭಗವಂತ. ಯಾಕಂದ್ರೆ ಬ್ರಹ್ಮಾಂಡ ಅನ್ನೋದು ಒಂದು ದೊಡ್ಡ ಗುರುಡೆ. ಆ ಬ್ರಹ್ಮಾಂಡವೆಂಬ ಗುರುಡೆಗಳನ್ನು ಕೋಟ್ಯನು ಕೋಟಿ ಗುರುಡೆಗಳನ್ನು ತನ್ನ ರೋಮರೂಪದಲ್ಲಿ ಧರಿಸಬಹುದಾದ ಶಕ್ತಿಯುಳ್ಳ ಭಗವಂತ ಬ್ರಹ್ಮಗಳಿಗೆಲ್ಲ ಬ್ರಹ್ಮನಾದ್ರಿಂದ ಅವನು ಅಹಿರ್ಬುದ್ಧ ಅಥವಾ ಅಹಿರ್ಬದ್ಧ ಅಥವಾ ಪೂರ್ಣ ಬ್ರಹ್ಮ. ಪೂರ್ಣ ಬ್ರಹ್ಮನನ್ನೇ ಬ್ರಹ್ಮ ಅಂತ ಕರೀಬೇಕಾದ್ರಿಂದ ಭಗವಂತನಿಗೆ ಬ್ರಹ್ಮ ಅಂತ ಹೇಳಿ. ಇದು ವಾದಿರಾಜ ತೀರ್ಥರು ಹೇಳಿದ ದೊಡ್ಡ ಗುರುಡೆಯಾದನ್ನ. ಇದನ್ನು ಹೇಗೆ ಬೇಕಾದ್ರೂ ಅರ್ಥ ಮಾಡಿಕೊಳ್ಳಬೇಕು. ಭಗವಂತ ಸೂರ್ಯನಲ್ಲಿ ನಿಂತು ಲೋಕಕ್ಕೆ ಬೆಳಕು ಕೊಡುವ ಭಗವಂತ. ಅದರಿಂದ ಸೂರ್ಯಾಂತ ಸ್ಥಿತ ಭಗವಂತನಿಗೂ ಬ್ರಹ್ಮ ಅಂತ ಹೆಸರಿದೆ. ಜೊತೆಗೆ ಸೂರ್ಯನಿಗೆ ಬೆಳಕು ಕೊಡುವ ಮೂಲ ರೂಪ ಭಗವಂತನದ್ದಿದೆ, ಅದು ಮುಕ್ತ ನಿಯಾಮಕವಾದ ಭಗವತ್ ರೂಪ, ಅದಕ್ಕೂ ಬ್ರಹ್ಮ ಅಂತ ಇದೆ. ಅದು ಸತ್ಯಭಾಸ ಸರ್ವಮಿದಂ ವಿಭಾತಿ. ಆ ಮುಕ್ತ ನಿಯಾಮಕವಾದ ಭಗವತ್ ಸ್ವರೂಪದ ಬೆಳಕಿನಿಂದಲೇ ಲೋಕದ ಎಲ್ಲಾ ಬೆಳಕು ಅನ್ನುವ ಕಾರಣದಿಂದ ಆ ಮೂಲ ರೂಪಕ್ಕೆ ಬ್ರಹ್ಮ ಅಂತ ಹೆಸರು. ಮೂಲ ರೂಪ ಅದು ಮುಕ್ತಿಯಲ್ಲಿರುವುದು. ಮೂಲ ರೂಪ ಇಲ್ಲಿಗೆ ಬರುವುದಿಲ್ಲ. ನಾವು ಸುಮ್ಮನೆ ಇದು ಮೂಲ ಅಂತ ಗಲಾಟೆ. ಮೂಲ ಇರುವುದಲ್ಲೇ, ಅಲ್ಲಿಂದ ನಮ್ದು ಪ್ರತಿಮೆಗಳು ಮೂಲ ಆಗುವುದೇ ಹೊರತು ದೇವರು ಮೂಲ ಆಗುವುದಿಲ್ಲ. ಮೂಲ ಅಂದ್ರೆ ಭಾಗವತ ಹೇಳ್ತದೆ, ಯಸ್ಯಾಂಶಾಂಶೇನ ಜಾಯಂತೆ ದೇವತಿರ್ಯನ್ನರಾಧಯ. ಯಸ್ಯ ಯಾವ ಮೂಲ ರೂಪದಿಂದಾಗಿ ಅದರ ಅಂಶಾಂಶದಿಂದ ಎಲ್ಲವೂ ಹುಟ್ಟುತ್ತೆ. ಆ ಭಗವಂತನೇ ಅಂಶವನ್ನು ಹೊತ್ತು ಕುಮಾರನೋ ವರಾಹನೋ ನರಸಿಂಹನೋ ಹಾಗೆ ಆವಿರ್ಭವಿಸ್ತಾನೆ. ಅಂತಹ ಮೂಲ ಎಲ್ಲಿದೆ? ಅದು ಮುಕ್ತ ಸ್ಥಾನದಲ್ಲಿದೆ, ಮುಕ್ತರಿಗೆ ಕಾರಣ ಆಗಿದೆ. ಆದ್ರಿಂದ ಅದು ಮೂಲ ಬೆಳಕಾದ್ರಿಂದ ಅದಕ್ಕೆ ಬ್ರಹ್ಮ ಅಂತ ಹೇಳಿ. ಯತ್ರ ಬ್ರಹ್ಮಸ್ಯ ವಿಷ್ಟಪಂ, ಎಲ್ಲಿ ಭಗವಂತ ಆಸನ ಹಾಕಿ ಕೂತಿದ್ದಾನೋ ಆ ಪ್ರದೇಶಕ್ಕೆ ನಮ್ಮನ್ನು ಕರ್ಕೊಂಡು ಹೋಗು. ಭಗವಂತ ಆಸನ ಹಾಕಿ ಕೂತ್ಕೊಳ್ಳುವುದು ಮೋಕ್ಷದಲ್ಲಿ ಮಾತ್ರ. ಯಾಕಂದ್ರೆ ಅಲ್ಲಿ ಭಗವಂತನಿಗೆ ಒಂದು ವಿಷ್ಟಪ ಇದೆ. ಯಾವುದು ವಿಷ್ಟಪ? ಸರ್ಪ ಶೇಷ. 3 ಸುತ್ತು ಹೀಗೆ ಸುತ್ತಿ ಬದಿಯಲ್ಲಿ ಹೀಗೆ ಹೆಡೆಯನ್ನು ಎತ್ತಿದಂತಹ ಶೇಷ ವಿಷ್ಟಪ. ವಿಷ್ಟಪದ ಮೇಲೊಂದು ವಿಷ್ಟರ ಇದೆ. ವಿಷ್ಟಪ ಬೇರೆ, ವಿಷ್ಟರ ಬೇರೆ. ವಿಷ್ಟಪ ಅಂದ್ರೆ ಈಗ ನಾನು ಕೂತದ್ದೇನಿದೆ ಇದು ವಿಷ್ಟಪ. ಈ ವಿಷ್ಟಪದ ಮೇಲೆ ಒಂದು ಬಟ್ಟೆ ಹಾಕಿರ್ತಾರೆ ಸಾಮಾನ್ಯ. ಮೊದಲು ಹಾಕಿದ್ರ ತೆಗೆದಾಕಿದ್ರ ಅಂತ ಇಲ್ಲೊಂದು ಇರ್ತಿತ್ತು. ಆ ವಿಷ್ಟಪ ಒಂದು ಕೃಷ್ಣ ಹಾಕಿರುವ ಯಾವ್ದಾದ್ರು ಒಂದು ಇರ್ತದೆ. ಅಂದ್ರೆ ಬರೀ ಮರದ ಮೇಲೆ ಕೂತ್ಕೊಳ್ಬಾರ್ದು ಅಂತ ಶಾಸ್ತ್ರದಲ್ಲಿ ಒಂದು ಆದೆ ಇದೆ. ಮರ ಅನ್ನೋದು ಅದು ಏನು ದರಿದ್ರಂ ದಾರುಕಾಸನ. ಒಂದೊಂದು ಆಸನಕ್ಕೆ ಒಂದೊಂದು ಫಲ ಹೇಳ್ತಾ ಹೋಗ್ತಾರೆ. ಅದು ಮರದ ಮೇಲೆ ಕೂತಿಯೋ ನಿನಗೆ ದಾರಿದ್ರ್ಯ ಫಲ ಅಂತ ಹೇಳ್ತಾರೆ. ಹಾಗಾದ್ರೆ ಮರದ ಮನೆಯಲ್ಲಿ ಕೂತ್ಕೊಳ್ಬಾರ್ದು, ಒಂದು ಸಮಸ್ಯೆ. ನಮ್ಗೆಲ್ಲ ನಾಳೆ ಮನೆಯಲ್ಲಿ ಬಂದದ್ದು ಸಮಸ್ಯೆ. ಆಚಾರ್ಯ ಹೇಳಿದ್ದಾರೆ ಅಂತೇಳಿ ಮನೆಯನ್ನೆಲ್ಲ ಬೆಳಗಿನ ಬಿಸಿನೀರು ಕಾಯಿಸಿ ಒಲೆಗೆ ಹಾಕಿದ್ರು. ದಾರುಕಾಸನದ ಬಗ್ಗೆ ವ್ಯಾಘ್ರ ಕರ್ಮದ ಬಗ್ಗೆ ಹೇಳ್ತಾರೆ. ಅದು ಮೋಕ್ಷ ಯಾವುದು? ವೈರಾಗ್ಯಶ್ರೀ ವ್ಯಾಘ್ರ ಕರ್ಮಣಿ ಅಂತ ಒಂದೊಂದು. ಇದು ಕೃಷ್ಣಾಜಿಲದಿಂದ ಐಶ್ವರ್ಯ ಶ್ರೀ ಒಂದೊಂದರಿಂದ ಒಂದೊಂದು ಫಲ ಹೇಳ್ತಾರೆ. ಆದ್ರೆ ಮನೆಯಲ್ಲಿ ಬಂದ್ರೆ ದರಿದ್ರಂ ದಾರುಕಾಸನ ಅಂತ ಹೇಳ್ತಾರೆ. ಆದ್ರೆ ಮನೆಯಲ್ಲಿ ಕೂತ್ಕೊಳ್ಬಾರ್ದು. ತತ್ತು ಲೋಹಘಟಿತ ಅಂತೇಳಿ ಐಶ್ವರ್ಯ ಶ್ರೀ ಅಂತ ಹೇಳಿ ಲೋಹಘಟಿತ ಆಗಬೇಕು. ಅದರಲ್ಲಿ ಒಂದು ಲೋಹ, ಒಂದು ಬೆಳ್ಳಿಯೋ ಒಂದು ಬಂಗಾರವೋ ಏನಾದ್ರು ಒಂದು ಬಂಗಾರದ ಪುಷ್ಪ ಹಚ್ಚಿಬೇಕು. ಹಾಗಾಯ್ತು ಅಂತಾದ್ರೆ ಅದರಿಂದ ಶ್ರೇಯಸ್ಸಿದೆ. ಬರೀ ಈಗ ಅದು ದರಿದ್ರ ಅಂತ ಹೇಳಿ ಅದಕ್ಕೋಸ್ಕರ ಏನ್ ಮಾಡಿದ್ರು ನಾವು? ಮನೆಯ ಮೇಲೆ ಒಂದು ಪುಟ್ಟ ಕೃಷ್ಣಾಜಿರವನ್ನಾದ್ರೂ ಇಲ್ಲ ಹೊರಗೆ ಕನಿಷ್ಠ ಮೇಲಿನ ಶರೀರವನ್ನಾದ್ರೂ ಅಡಿಗೆ ಹಾಕುವುದು, ಕೂತುಗಳು ಏನಾದ್ರು ಬೇಕು ಅಂತ. ಆ ಹಾಕುವುದಕ್ಕೆ ಈ ಮನೆಗೆ ವಿಷ್ಟಪ ಅಂತ ಹೇಳಿದ್ರಾದ್ರೆ ಮನೆಯ ಮೇಲೆ ಹಾಕುವ ಬಟ್ಟೆಗೆ ವಿಷ್ಟರ ಅಂತ ಹೇಳ್ತಾರೆ. ಅದು ದರ್ಬೆ ಎಲ್ಲ ಆಗ್ಬೋದು. ದರ್ಭಾಗೆ ವಿಷ್ಟರ ಅಂತ ದರ್ಬೆಯ ಜಾತಿ ಆದ್ರೂ ಆಗ್ತದೆ. ಅದಕ್ಕೆ ವಿಷ್ಟರ ಅಂತ ಹೇಳ್ತಾರೆ.
ಈ ಭಗವಂತ ವಿಷ್ಟಪದಲ್ಲಿ ಕೂತಿದ್ದಾನೆ. ವಿಷ್ಟಪ ಯಾವುದು? ಸರ್ಪ. ವಿಷ್ಟಪದ ಮೇಲೆ ವಿಸ್ತರ ಅಂದ್ರೆ ಒಂದು ಹೊಲಿಕೆ ಹಾಕಿದ್ದಾರೆ. ಆ ಹೊಲಿಕೆ ಯಾರು ಅಂದ್ರೆ ಸಾಕ್ಷಾತ್ ಲಕ್ಷ್ಮೀದೇವಿ. ಭಗವಂತನಿಗೆ ಚಾಪೆಯಾಗುವುದಕ್ಕೆ ಲಕ್ಷ್ಮಿಯೇ ಮಲಗಿದ್ದಾರೆ. ಆಸ್ತರಣ ಅಂತ ಅದನ್ನು ಇನ್ನೊಂದು ಶಬ್ದದಿಂದ ಕರೀತಾರೆ. ಹೀಗೆ ಯತ್ರ ಬ್ರಹ್ಮಂಚ ವಿಷ್ಟವಂ, ಅಂತಹ ಲಕ್ಷ್ಮೀದೇವಿಯೇ ಬಂಗಾರದ ಸ್ವರೂಪದಿಂದ ಬಂಗಾರದ ಸೀರೆಯ ಹಾಗೆ ತಾನೇ ಝರದಾರಿಯಾಗಿ ಅಲ್ಲಿ ಮಲಗಿದ್ದಾಳಲ್ಲ ಭಗವಂತನ ಆಸನವಾಗಿ, ಅಂತಹ ವಿಷ್ಟವ ಎಲ್ಲಿದೆಯೋ ಅಂತಹ ಜಾಗಕ್ಕೆ ನಮ್ಮನ್ನು ಇಂದ್ರ ಎಂದು ಪರಿಶ್ರಮ. ಮತ್ತೇನಿದೆ ಅಲ್ಲಿ? ಸ್ವಧಾಟ ಯತ್ರ ತೃಪ್ತಿಶ್ಚ, ಎಲ್ಲಿ ಸ್ವಧಾ ಮತ್ತು ಎಲ್ಲಿ ತೃಪ್ತಿ ಇದೆಯೋ ಅಲ್ಲಿಗೆ ನಮ್ಮನ್ನು ಕರ್ಕೊಂಡು ಹೋಗಿ. ಸ್ವಧಾ ಅಂದ್ರೆ ಸಾಮಾನ್ಯ ಪಿತೃದೇವತೆಗಳಿಗೆ ಸಂಬಂಧಪಟ್ಟ ಹೆಸರು. ಸ್ವಾಹ ಅಂದ್ರೆ ಅಗ್ನಿಗಳಿಗೆ, ದೇವತೆಗಳಿಗೆ ಸಂಬಂಧಪಟ್ಟ ಹೆಸರು. ಈ ಸ್ವಧಾ ಸ್ವಾಹ ಅನ್ನುವ ಇಬ್ಬರು ದಕ್ಷ ಪ್ರಜಾಪತಿಗೆ ತನ್ನ ಪತ್ನಿ ಅಸಿಕ್ನಿಯವಾದ ಪ್ರಸೂತಿಯಲ್ಲಿ ಆವಿರ್ಭಾವಗೊಂಡಂತಹ ಮಕ್ಕಳಿವೆ. ಅದರಲ್ಲಿ ಸ್ವಧಾ ಸ್ವಾಹ ಇಬ್ಬರನ್ನು ಮದುವೆ ಮಾಡಿಕೊಡ್ತಾನೆ ದಾಕ್ಷಾಯಿಣಿಯರನ್ನು. ಅಲ್ಲಿ ಸ್ವಧಾಳನ್ನು ಪಿತೃದೇವತೆಗಳಿಗೆ, ಸ್ವಾಹಾಳನ್ನು ಅಗ್ನಿಗೆ ಮದುವೆ ಮಾಡಿಕೊಡ್ತಾನೆ. ಇಲ್ಲಿಗ ಸ್ವಧಾ ಅನ್ನೋ ಮಾತು ಬಂತು. ಇದು ಪಿತೃದೇವತೆಗಳ ಪತ್ನಿ ಸ್ವಧಾ ಆದ್ರಿಂದ ಇವತ್ತು ಪಿತೃಗಳಿಗೆ ಏನಾದರೂ ಆಹಾರವನ್ನು ನಾವು ಭಕ್ತಿಯಿಂದ ಸಮರ್ಪಿಸುವಾಗ ಸ್ವಧಾಕಾರವನ್ನು ಹೇಳಿಕೊಡಬೇಕು ಅಂತ ಒಂದು ವಿಧಿ ಇದೆ. ಅಗ್ನಿಯಲ್ಲಿ ದೇವತೆಗಳನ್ನು ಉದ್ದೇಶಿಸಿ ಏನಾದರೂ ನೀವು ಕೊಡುವುದಾದರೆ ಆವಾಗ ಅಗ್ನಿಪತಿಯಾದ ಸ್ವಾಹಾ ಶಬ್ದವನ್ನು ಹೇಳಿಕೊಂಡು ಕೊಡಬೇಕು ಅನ್ನೋದು ಶಾಸ್ತ್ರದ ಒಂದು ವಿಧಿ. ಆದ್ದರಿಂದ ಸ್ವಾಹಾಕಾರ ಅಂದ್ರೆ ಯಜ್ಞ, ಸ್ವಧಾಕಾರ ಅಂದ್ರೆ ಪಿತೃಯಜ್ಞ. ಈ ದೃಷ್ಟಿಯಿಂದ ಸ್ವಧಾ ಸ್ವಾಹ ಅನ್ನುವ ಶಬ್ದಗಳಿದ್ದಾರೆ. ಆದರೆ ಸಂಸ್ಕೃತದಲ್ಲಿ ಸ್ವಧಾ ಅಂತ ಆಕಾರಾಂತವಾದ ಸ್ತ್ರೀಲಿಂಗ ಶಬ್ದ ಹೇಗಿದೆಯೋ ಹಾಗೆ ಒಂದು ಅವ್ಯಯ ಇದೆ. ನಮಃ ಸ್ವಸ್ತಿ ಸ್ವಾಹ ಸ್ವಧಾ ಅಲಂ ವಷಟ್ ಅಂತ ಇದರ ಅವ್ಯಯಗಳು. ಈ ಅವ್ಯಯಗಳು ಏನು ಅರ್ಥ ಹೇಳ್ತವೆ? ಸುಖ 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 ಅನ್ನೋ ಅರ್ಥ ಹೇಳ್ತಾರೆ. ಸ್ವಧಾ ಅಂದ್ರೆ ಸುಖ ಅಂತ. ಯತ್ರ ಸ್ವಧಾ, ಯಾಕೆ ಸುಖ ಅಂತ ಯಾಕೆ ಹೆಸರು ಅಂದ್ರೆ ಸ್ವ ಅಂದ್ರೆ ತಾನು ಅಂತ ಅಲ್ಲ, ಇಲ್ಲಿ ಗೊತ್ತಿದೆ. ಸ್ವ ಅದು ಯಾರು? ನಮ್ದು ಸ್ವ. ನೀನು ಹೇಗೆ ಈ ಕೆಲಸ ಮಾಡಿ ಸ್ವಶಕ್ತಿಯಿಂದ ಮಾಡಿದ್ದೇನೆ ಅಂದ್ರೆ ತಾನು ಅನ್ನೋ ಅರ್ಥದಲ್ಲಿ ಸ್ವ ಅನ್ನೋ ಶಬ್ದವನ್ನು ನಾವು ಬಳಸ್ತೇವೆ. ಅದು ನಿಜವಾಗಿ ಸ್ವಶಬ್ದದ ಅರ್ಥವೇ. ಧಾ ಅಂದ್ರೆ ಧರಿಸುವುದು ಅಂತ. ಸ್ವಧಾ ಅಂದ್ರೆ ತಾನೇ ತಾನಾಗಿ ಧರಿಸಿಕೊಂಡು ನಿಲ್ಲುವುದು. ಇನ್ನೊಂದರ ಆಧಾರ ಇಲ್ಲದೆ ತಾನಾಗಿ ನಿಂತರೆ ಅದಕ್ಕೆ ಸ್ವಧಾ ಅಂತ ಹೇಳುವುದು. ಇದಕ್ಕಿಂತ ದೊಡ್ಡ ಸುಖ ಮತ್ತೊಂದು. ಸುಖದಲ್ಲಿ ದೊಡ್ಡ ಸುಖ ಯಾವುದು ಅಂದ್ರೆ ತಾನು ಸ್ವತಂತ್ರನಾಗುವುದು ಅನ್ನೋದು ದೊಡ್ಡ ಸುಖ. ದುಃಖದಲ್ಲಿ ಅತ್ಯಂತ ಕೀಳುಮಟ್ಟದ ದುಃಖ ಯಾವುದು ಅಂದ್ರೆ ಪೂರ್ಣವಾಗಿ ಪರತಂತ್ರವಾಗಿರುವುದು ಅನ್ನೋದು ದುಃಖ. ಅದರಿಂದ ಹೇಳ್ತಾರೆ ದುಃಖದಲ್ಲಿ ಯಾವ ತರದ ದುಃಖ? ಏನೂ ದುಃಖ ಇಲ್ಲ ಅಂತ ಅನಿಸುತ್ತೆ, ಆದರೆ ಚಿತೆಯಲ್ಲಿ ಶರೀರವನ್ನಿಟ್ಟಾಗ ಬಿಟ್ಟು ಹೋಗುತ್ತೆ. ಬದುಕಿದ್ದ ವ್ಯಕ್ತಿಯನ್ನೇ ಚಿತೆಯಲ್ಲಿ ಇಟ್ಟು ಬೆಂಕಿ ಹಚ್ಚಿದ್ರು ಅಂತಾದ್ರೆ ಶರೀರ ಬಿಟ್ಟು ಹೋಗುತ್ತೆ, ಮಹಾ ದುಃಖವಾಗುತ್ತೆ. ಆದರೆ ಅದಾದ್ರೂ ಆಗ್ಬೋದಂತೆ. ಬದುಕಿದ್ದಾಗಲೇ ಎತ್ತಿ ಹೋಗಿ ಚಿತೆಯಲ್ಲಿ ದಬ್ಬಿ ನಮ್ಮನ್ನು ಸುಟ್ಟರು ಅಂತಾದ್ರೆ ಆ ದುಃಖವನ್ನಾದ್ರೂ ಬೆಂಕಿ ಕೊಡುವುದಂತೆ. ಆದರೆ ಈ ಸಂಸಾರದಲ್ಲಿ ಕೆಲವು ಚಿತಾಗ್ನಿಯ ಹಾಗೆ ಅಗ್ನಿಗಳಿರ್ತಾರಂತೆ, ಅದನ್ನು ಸಹಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಯಾವುದದು ಅಂತ ಹೇಳಿದ್ರೆ ಕುಗ್ರಹ ನವಾಸ ಕುಜನಸ್ಯ ಸೇವಾ ಕುಭೋಜನ ಕ್ರೋಧ ಮುಖೀಚ ಭಾರ್ಯ ಮೂರ್ಖಶ್ಚ ಪುತ್ರ ವಿಧವಾ ಚ ಕನ್ಯಾ ವಿನಾಗ್ನಿನ ಸಂಗಹತೆ ಶರೀರಂ. ಇದೆಲ್ಲ ಅಗ್ನಿಯಿಂದಲೇ ಶರೀರವನ್ನು ಸುಡುವ ಚಿತೆಗಳು. ಅದರ ವಿವರಣೆ ಕೊಟ್ಟರೆ 2 ದಿವಸ ಆಗುತ್ತೆ, ಈಗ ಅರ್ಥ ಮಾಡ್ತೀನಿ. ಅಂಥದ್ದು ಏನೇನಿದೆ ಅವೆಲ್ಲ ಅಸ್ವಧ ಅಂದ್ರೆ ತಾನು ತನ್ನಲ್ಲಿ ನಿಂತಿಲ್ಲ, ಇನ್ನೊಬ್ಬರಲ್ಲಿ ನಿಂತಿದ್ದಾನೆ. ಅದು ಕೂಡ ಕೆಟ್ಟವರಲ್ಲಿ ಆಧರಿಸಿಕೊಂಡು ನಿಂತಿದ್ದಾನೆ. ಇದು ಸ್ವಧ ಅಲ್ಲ, ಇದು ಅಸ್ವಧ. ಆದರೆ ಸ್ವಧ ತಾನೇ ತಾನಾಗಿ ಇನ್ನೊಬ್ಬರು ಕೊಟ್ಟರೆ ಊಟಕ್ಕೊಂದು ಇಲ್ಲ, ಇವನಿಗೆ ಸ್ವರೂಪವನ್ನೇ ಅನುಭವಿಸ್ತಾನೆ, ಮತ್ತೊಬ್ಬರು ಕೊಡಬೇಕಾದ ಅವಶ್ಯಕತೆ. ಇನ್ನೊಬ್ಬರು ಇದ್ರೆ ನೋಡ್ಲಿಕ್ಕುಂಟು ಅಲ್ಲ, ಇವನನ್ನೇ ನೋಡಿಕೊಂಡು ಆನಂದಿಸ್ತಾನೆ ಸ್ವರೂಪ ಅಂತ. ಇನ್ನೊಂದೇನೋ ಮುಟ್ಲಿಕ್ಕಿದ್ರೆ ಆನಂದ ಉಂಟು, ಇಲ್ಲ ಮುಟ್ಟುದು ಬೇಡ, ಇವನಲ್ಲೇ ಆನಂದ. ಇದಕ್ಕೆ ಸ್ವಾತ್ಮಾನಂದ, ಇದೊಂದು ಸ್ವಧಾ ಅಂತ. ಸ್ವಧಾ ಅಂದ್ರೆ ಸ್ವಾತ್ಮಾನಂದ ಅಂತ ಅರ್ಥ. ಆದ್ರೆ ಒಂದು ವ್ಯತ್ಯಾಸ ಇದೆ. ಭಗವಂತನ ಸ್ವಧಾಕ್ಕೆ ಮಹಾಸ್ವಧಾ ಅಂತ ಹೆಸರು, ಜೀವನ ಸ್ವಧಾಕ್ಕೆ ಸ್ವಧಾ ಅಂತ ಹೆಸರು. ಜೀವನ ಸ್ವರೂಪಾನಂದವನ್ನು ಸ್ವಧಾ ಅಂತ ಕರೀತಾರೆ, ಭಗವಂತನ ಸ್ವರೂಪಾನಂದವನ್ನು ಮಹಾಸ್ವಧಾ ಅಂತ ಕರೀತಾರೆ. ಯಾಕಂದ್ರೆ ಇವರು ಸ್ವತಂತ್ರ, ತಾನೇ ತನ್ನಲ್ಲಿ ಎಲ್ಲ ಅನುಭವಿಸ್ತಾನೆ. ಆದ್ರೆ ದೇವರ ಅನುಗ್ರಹ ಬೇಕು. ಇವನು ಎಷ್ಟು ಸ್ವತಂತ್ರನಾದರೂ ಮುಕ್ತನಾಗಿದ್ದಾಗಲೂ ಕೂಡ ಇವನ ಅನುಭವ ಇವನು ಸ್ವತಂತ್ರವಾಗಿ ಅನುಭವಿಸ್ತಾನೆ, ಆದ್ರೆ ಭಗವದ್ ಅಧೀನವಾಗಿ ಅನುಭವಿಸುವುದು. ಈ ಸ್ವಾತಂತ್ರ್ಯದಲ್ಲೂ ಒಂದು ಪಾರತಂತ್ರ್ಯ ಇದೆ. ಪಾರತಂತ್ರ್ಯ ಅಂದ್ರೆ ಏನು? ದೇವರೇನು ಅನುಭವಿಸಬೇಡ ಅಂತ ಮಧ್ಯದಲ್ಲಿ ಏನು ಅಡ್ಡ ಹಾಕುವುದಿಲ್ಲ, ಆದ್ರೆ ಭಗವದ್ ಇಚ್ಛೆಗೆ ಅನುಗುಣವಾಗಿಯೇ ಇವರಿಗೆ ಇಚ್ಛೆ ಹುಡ್ತಾ ಹೋಗುತ್ತೆ.
ಭಗವದಿಚ್ಛಾನುಗುಣ ಇಚ್ಛಾಹಿತರಾದ್ರಿಂದ ಭಗವದಿಚ್ಛಾ ಅನ್ನೋದು ಇಚ್ಛಾ ಮಾತ್ರ ಪ್ರಭವ ಸೃಷ್ಟಿ ಆದ್ರಿಂದ ಇವರ ಇಚ್ಛೆಗೆ ಅನುಗುಣವಾದ ಸೃಷ್ಟಿಯಾಗುವುದು. ಆದರೆ ಭಗವದ್ ಅಧೀನಾಗಿಯೇ ಇಚ್ಛಾ ಸೃಷ್ಟಿ. ಅದು ಸ್ವಭಾವೋ ಜೀವ ಏವತ ಯದನುಗ್ರಹ ತಪ್ಪಂತಿ ನಸಂತಿ ಅನುದೇಶಯ. ಆ ಭಗವಂತನ ಇಚ್ಛೆಯಿಂದ ಅನುಗ್ರಹದಿಂದಲೇ ಮುಕ್ತ ಜೀವನೂ ಕೂಡ ಸುಖವನ್ನು ಅನುಭವಿಸ್ತಾನೆ. ಅಜ್ಞಾನಾಂ ಜಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷನಶ್ಚ ಸಹ ಆನಂದದಶ್ಚ ಮುಕ್ತಾನಾಂ ಸಯೇವೀಕೋ ಜನಾರ್ದನ ಅಂತ. ಆ ಭಗವಂತ ಮೋಕ್ಷವನ್ನು ಬಿಟ್ಟು ಆನಂದವನ್ನು ಪಟ್ಟ. ಅಂದ್ರೆ ಸ್ವರೂಪಾನಂದದ ಆವಿರ್ಭಾವ ಆಗುವುದಕ್ಕೂ ಕೂಡ ಭಗವಂತನ ಅನುಗ್ರಹ ಬೇಕು ಅನ್ನುವ ಕಾರಣದಿಂದ ಇವರು ಎಷ್ಟೇ ಸ್ವತಂತ್ರನಾದರೂ ಮಹಾಸ್ವಭಾ ಆಗಲಿಲ್ಲ. ಅವ ಸಭಾ ಭಗವಂತ ಮಹಾಸ್ವಭಾ ಅಂತ ಕರೆಸಿಕೊಂಡಿದ್ದಾನೆ. ನಾವು ದೇವರಲ್ಲಿ ಕೇಳುವಾಗ ಓ ಪ್ರಾಣದೇವರೇ ಎಲ್ಲಿ ಸ್ವಭಾ ಸಿಗುತ್ತೋ ಅಲ್ಲಿಗೆ ನಮ್ಮನ್ನು ಕರ್ಕೊಂಡು ಹೋಗಿ. ಇದಕ್ಕೆ ಉಳಿದ ವ್ಯಾಖ್ಯಾನಕಾರ ಹೇಳಿದ್ರು, ನಮ್ಮ ಯಮಲೋಕದಲ್ಲಿ ಪಿತೃಲೋಕದಲ್ಲಿ ಅಲ್ಲಿ ಯಮಲೋಕೆ ವಿದ್ಯಮಾನ ಪಿತೃಲೋಕಂ ಪ್ರಾಪಯ ಇತ್ಯರ್ಥ ಅಂತ ಬೇಕಾಗಿದೆ. ಯಮಲೋಕದಲ್ಲಿ ಆ ಯಮಲೋಕದಲ್ಲಿ ನರಕಕ್ಕೆ ಅಲ್ಲ ಪಿತೃಲೋಕ. ಯಮಲೋಕದಲ್ಲೇ ಒಂದು ಪಿತೃಲೋಕ ಅಂತಂದ್ರೆ ಅದು ಎಲ್ಲಿ ನಂಗೆ ಇಲ್ಲಿ ತನಕ ಸಿಗಲಿಲ್ಲ. ನಾನು ಹೋಗಲಿಲ್ಲ ಬೇರೆ. ಆದ್ರೆ ಶಾಸ್ತ್ರದಲ್ಲೇ ಅದು ಸಿಗಬೇಕಲ್ಲ. ನಿಜವಾಗಿ ಎಲ್ಲಿಗೆ ಪಿತೃಲೋಕ ಅಂತ ಕೇಳಿದ್ರೆ ಅದು ವಿಧೋ ಊರ್ಧ್ವಂ ವಿಧರೋ ವದಂತಿ. ಚಂದ್ರಲೋಕಕ್ಕಿಂತ ಸ್ವಲ್ಪ ಮೇಲ್ಭಾಗದಲ್ಲಿ ಬರಿಹಿಷದ ವೈರಾಜ ಅಗ್ನಿಶ್ವಾಸ ಮೊದಲಾದ ಪಿತೃಗಳ ವಾಸಸ್ಥಾನ ಇದೆ ಅಂತ. ಪಿತೃಲೋಕ ಚಂದ್ರನಿಗಿಂತ ಮೇಲೆ ಅಂತ ಹೇಳಿದ್ದಾರೆ ಅವರು. ಯಮಲೋಕದಲ್ಲಿರೋ ಪಕ್ಕದಲ್ಲಿ ಅಂತ ಹೇಳಿದ್ರು. ಇವರಿಗೆ ಅವರು ಎಡ್ರೆಸ್ ತಪ್ಪಿ ಅಡ್ಡ ಹೊಡಿದ್ದಾರೆ. ಇಲ್ಲಿ ಸ್ವಧಾ ಅಂದ್ರೆ ಎಲ್ಲೋ ಪಿತೃಲೋಕ ಅಂತ ಅರ್ಥ ಅಲ್ಲ. ಸ್ವಧಾ ಅಂದ್ರೆ ಯತ್ರ ಸ್ವಧಾ ಎಲ್ಲಿ ಸ್ವರೂಪಾನಂದದ ಆವಿರ್ಭಾವ ಆಗುತ್ತೋ ಅಲ್ಲಿಗೆ ಕರ್ಕೊಂಡು ಹೋಗಿ. ಯತ್ರ ತೃಪ್ತಿಶ್ಚ ಸ್ವರೂಪಾನಂದದ ಆವಿರ್ಭಾವ ಆಗಿ ಅಲ್ಲಿ ಅವರಿಗಿದ್ದಷ್ಟು ನಮ್ಗಿಲ್ಲೂ ಅಲ್ಲ ಅಂತ ಇರೋಲ್ಲ. ಮೋಕ್ಷದ ವಿಶೇಷ ನಮ್ಮ ಸ್ವರೂಪಾನಂದ ಒಂದು ಲೋಟದಷ್ಟಿತ್ತು ಅಂತ ಅನ್ಕೊಳ್ಳಿ. ಇನ್ನೊಬ್ಬರದ್ದು ಚೊಮ್ಮಿನಷ್ಟು, ಇನ್ನೊಬ್ಬರದ್ದು ಕೊಡತಾನದಷ್ಟು, ಮತ್ತೊಬ್ಬರದ್ದು ಸಮುದ್ರದಷ್ಟು ಇದೆ ಅಂತ ಅನ್ಕೊಳ್ಳಿ. ಇವರಿಗೆ ಅವನನ್ನು ನೋಡಿ ಒಂದು ಚೊಂಬಿದೆ, ಒಂದು ಲೋಟ ಮಾತ್ರ ಹೀಗೆ ಅನಿಸುವುದಿಲ್ಲ. ಯತ್ರ ತೃಪ್ತಿಶ್ಚ ಅಲ್ಲಿ ಅದು ಅಷ್ಟು ಇದು ಇಷ್ಟು ಅಂತ ಆನಂದವೇ ಹೊರತು ಓ ಅದಷ್ಟು ಇದಿಷ್ಟು ಅಂತ ಈ ಭಾವ ಇಲ್ಲ. ಯತ್ರ ತೃಪ್ತಿಶ್ಚ ಅಲಂಭಾವ ನನಗೆ ಬೇಕಾದಷ್ಟಾಯಿತು ಅನ್ನೋ ತೃಪ್ತಿಯಲ್ಲಿರುತ್ತೋ ತತ್ರ ನಮ್ಮ ಸಂತೃಪ್ತಿ. ಸ್ವರ್ಗಲೋಕದಲ್ಲೂ ಈ ತೃಪ್ತಿ ಇಲ್ಲ. ಅವರಿಗೆ ಅಷ್ಟಿದೆ. ಅವರ ಆ ಸೀಟಲ್ಲಿ ಅಲ್ಲಿಗೆ ಇದ್ದಕ್ಕಿದ್ದಾಗ ಅಂತಾನೆ ಬಂದ ಸ್ವರ್ಗಲೋಕಕ್ಕೆ ಬಂದಾಗ ದೇವೇಂದ್ರ ಜಾಗ ಸ್ವಲ್ಪ ಸರಿಸಿ ಶಕ್ತಿಯನ್ನು ಕೂಡ ಬದಿಗೆ ಸರಿಸಿ ತಳ್ಳು ಪಕ್ಕದಲ್ಲಿ ಕೂಡಿಸ್ಕೊಂಡು ಆಗ ಎದುರುಗಡೆ ಇದ್ದವರಿಗೆ ಓ ಅವನಿಗೆ ಅಷ್ಟಿದೆ ಅವನಿಗಿಲ್ಲ ಇದೆಲ್ಲ ಉಂಟು. ಸ್ವರ್ಗದಲ್ಲೂ ಅತೃಪ್ತಿ ಇದೆ. ಆದರೆ ಮೋಕ್ಷದಲ್ಲಿ ಯತ್ರ ಸ್ವಧಾಚ ತೃಪ್ತಿಶ್ಚ ತತ್ರ ನಾನು ಅಮೃತಂದ್ರಿ ಅಲ್ಲಿಗೆ ಕೈದೊಯ್ಯು. ಇಂದ್ರ ಎಂದೋ ಪರಿಶ್ರವ ಅಂತಹ ಶ್ರೇಷ್ಠ ಸ್ಥಾನವನ್ನು ನನಗೆ ತಲುಪಿಸುವುದು ತಮ್ಮ ಮುಖ್ಯ ಗುರುಗಳಾದಂತಹ ಪ್ರಾಣದೇವರಲ್ಲಿ ಕೇಳಿಕೊಳ್ಳುವ ಈ ಮಂತ್ರದ ಜೊತೆಗೆ ಇವತ್ತಿನ ಅನುಸಂಧಾನ ನಿಲ್ಲಿಸುವ. ಶ್ರೀಕೃಷ್ಣ.